ಜನಶ್ರೀ ನ್ಯೂಸ್ ವೀಕ್ಷಕರೆಲ್ಲರಿಗೂ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನಿ ಜಯ ಶ್ರೀನಿವಾಸನ್ನ ಹೃದಯಪೂರ್ವಕವಾದ ನಮಸ್ಕಾರಗಳು. ವೀಕ್ಷಕರೇ, ತಮ್ಮೆಲ್ಲರಿಗೂ ಕಾಲನಿರ್ಣಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಶರವೇಶ್ವರಾಯ ನಮಃ. ಸೊ ವೀಕ್ಷಕರೇ, ಈಗ ತಿಳಿಯೋಣ ಜನ್ಮದಿನ ಭವಿಷ್ಯ. ಸೊ ವೀಕ್ಷಕರೇ, ಇವತ್ತು 20ನೇ ತಾರೀಕು ಜುಲೈ ಹುಟ್ಟಿ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಿರತಕ್ಕಂಥ ಪ್ರತಿಯೊಬ್ಬರಿಗೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲ ಬಲ್ಲ ಶರವೇಶ್ವರ ಸ್ವಾಮಿ ತಮ್ಮೆಲ್ಲರಿಗೂ ಸಕಲ ಸೌಭಾಗ್ಯಗಳನ್ನ, ಆಯುಷ್ ಆರೋಗ್ಯ ಅಷ್ಟೈಶ್ವರ್ಯಗಳನ್ನ ದಯಪಾಲಿಸಲಿ ಅಂತ ಬೇಡ್ಕೊಳ್ತಾ, 20ನೇ ತಾರೀಕು ಜುಲೈ ಹುಟ್ಟಿರ್ತಕ್ಕಂಥವರ ಜನ್ಮದಿನ ಭವಿಷ್ಯ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಸರಿ, 26 ಅಂತ ಹೇಳ್ತಕ್ಕಂಥ ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಒಂದು ಶನಿಗ್ರಹ. ಸೊ ಶನಿಗ್ರಹದ ಕಾರಕತ್ವಗಳೆಲ್ಲ ಈ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವರ ಗುಣಾತಿಶಯಗಳಾಗಿ ಗುಣಲಕ್ಷಣಗಳಾಗಿ ಹೊರಹೊಮ್ಮುತ್ತೆ, ಪ್ರತಿಬಿಂಬಿಸುತ್ತೆ. ಶನಿಗ್ರಹದ ಪ್ರಮುಖವಾದಂಥ ಕಾರಕತ್ವ, ಕೆಲಸಕ್ಕೆ ಕಾರಕತ್ವ ವಹಿಸ್ತಕ್ಕಂಥದ್ದು ಶನಿಗ್ರಹ, ಕಾಯಕಕ್ಕೆ ಕಾರಕತ್ವ ವಹಿಸ್ತಕ್ಕಂಥದ್ದು ಶನಿಗ್ರಹ, ಕರ್ಮಕ್ಕೆ ಕಾರಕತ್ವ ವಹಿಸ್ತಕ್ಕಂಥದ್ದು ಶನಿಗ್ರಹ, ಆಯುಷ್ಯಗೆ ಕಾರಕತ್ವ ವಹಿಸ್ತಕ್ಕಂಥದ್ದು ಶನಿಗ್ರಹ ಅಂತ. ಸೊ ಆಗಿರೋವಾಗ ಒಳ್ಳೆ ಕೆಲಸ ಮಾಡ್ತಕ್ಕಂಥವ್ರು ಎಷ್ಟು ವರ್ಷ ಬದುಕಿದ್ರು ಚೆನ್ನಾಗಿರುತ್ತೆ. ಅದೇ ರೀತಿ ತುಂಬಾ ವರ್ಷ ಬದುಕ್ತೀವಿ ಅಂದ್ರೆ ಒಳ್ಳೆ ಕೆಲಸ ಮಾಡಿದ್ರೆ ಮಾತ್ರನೇ ದೇವ್ರು ನಮ್ಗೆ ಆರೋಗ್ಯ ಕೊಡ್ತಾನೆ. ಇಲ್ಲಾಂದ್ರೆ ಆಯುಷ್ ಮಾತ್ರ ಕೊಟ್ಟು ಆರೋಗ್ಯದಲ್ಲಿ ಏರುಪೇರು ಮಾಡಿ ಸಾಕಪ್ಪ ಸಾಕು ಅನ್ನೋದನ್ನು ಕೊಟ್ಟು ಬಿಡ್ತಾನೆ. ಇವೆರಡೂ ಏರುಪೇರು ಏನಾದ್ರೂ ಡಿಫ್ರೆನ್ಸ್ ಬಂತು ಅಂದ್ರೆ ಅದು ಶನಿಗ್ರಹದ ಏನಾದ್ರೂ ಒಂದು ಸ್ವಲ್ಪ ತೊಂದರೆಯಿಂದನೇ. ಅದು ಜಾತಕದಲ್ಲಿ ನಮ್ಗೆ ಗೊತ್ತಾಗ್ಬಿಡುತ್ತೆ ಶನಿಗ್ರಹ ಹೇಗಿದೆ, ನಮ್ಗೆ ನಾವೇನ್ ಕೆಲಸ ಮಾಡಬೇಕು ಅಂತ. ಅದು ನಮ್ಗೆ ಶನಿಗ್ರಹ ಜಾತಕದಲ್ಲಿ ಗೊತ್ತಾಗಲ್ವೋ. ಶನಿಗ್ರಹ ಅಂದ್ರೆ ಸೇವೆಗೆ ಕಾರಕತ್ವ. ಅದು ಯಾವ ತರ? ನಿಸ್ವಾರ್ಥ ಸೇವೆಗೆ ಕಾರಕತ್ವ. ನಾವು ನಿಸ್ವಾರ್ಥ ಸೇವೆ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಸ್ವಾಮಿ ಕಾರ್ಯ ಸ್ವಕಾರ್ಯ ಅಂತ ಸ್ವಲ್ಪ ಮಾಡ್ಕೊಂಡು ಬಂದ್ಬಿಟ್ರು ಕೂಡ ಈ ಶನಿಗ್ರಹದ ಆದಿಕದಲ್ಲಿ ಹುಟ್ಟಿರ್ತಕ್ಕಂಥವ್ರನ್ನ, 26ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರನ್ನ ದೇವ್ರು ತಗೊಂಡೋಗಿ ಎಲ್ಲಿ ನಿಲ್ಲಿಸ್ತಾನೆ ಅಂದ್ರೆ ಅವ್ರು ಯಾರು ಎದುರು ನೋಡಕ್ಕಾಗಲ್ಲ, ಅಂಥ ಒಂದು ಉನ್ನತವಾದಂಥ ಸ್ಥಾನಮಾನಕ್ಕೆ ತಗೊಂಡೋಗಿ ನಿಲ್ಲಿಸ್ತಾನೆ. ಆ ತರ ಇಲ್ಲ, ನಾವು ಕಷ್ಟಪಡ್ತಾ ಇದ್ದೀವಿ ಅಂದ್ರೆ ನಾವೇ ತಿಳ್ಕೊಂಡ್ಬಿಡ್ಬೇಕು ಬ್ಯಾಲೆನ್ಸ್ ಸರಿಯಾಗಿಲ್ಲ ನಮ್ದು ಅಂತ. ಇವತ್ತು ನಮ್ಮಲ್ಲೆಲ್ಲ ಪರ್ಮನೆಂಟ್ ಅಕೌಂಟ್ ನಂಬರ್, ಪಾನ್ ನಂಬರ್ ಅಂತ ಇನ್ಕಮ್ ಟ್ಯಾಕ್ಸ್ ಎಲ್ರಿಗೂ ಕೊಟ್ಟ ಅಭ್ಯಾಸ ಇದೆ ವೀಕ್ಷಕರೇ, ಸ್ನೇಹಿತರೆ. ಆದ್ರೆ ನಿಜವಾಗ್ಲೂ ಶನಿಗ್ರಹ ಒಬ್ನೇ ಕರೆಕ್ಟ್ ಆದಂತ ಅಕೌಂಟ್ ಇಡ್ತಕ್ಕಂಥವನು. ಅದರಿಂದ ನಮ್ಮಲ್ಲಿ ಒಂದೇ ಒಂದು ವಿಷಯ, ಜನನ ಆಮೇಲೆ ನಿಧನ ಅಂತ ಅನ್ಕೊಳ್ಳೋದ್ರ ಬದಲಾಗಿ ಜನನ ಪರಿವರ್ತನ ಅಂತ ಅನ್ಕೊಂಡ್ಬಿಟ್ಟಿವಿ ಅಂದ್ರೆ ಇವತ್ತು ನಾವು ಏನೇನು ಮಾಡಿದ್ವೋ ನಾಳೆ ಕ್ಯಾರಿ ಫಾರ್ವರ್ಡ್ ಆಗ್ತಾನೆ ಇರುತ್ತೆ. ಹೋದ್ ವರ್ಷ ಪ್ರಾಫಿಟ್ ತೋರಿಸಿದ್ವಿ ಅಂದ್ರೆ ಮತ್ತೆ ಈ ವರ್ಷ ಇಷ್ಟು ಕಟ್ಟಲೇಬೇಕು ಟ್ಯಾಕ್ಸ್. ಹೋದ ವರ್ಷ ಸ್ವಲ್ಪ ಲಾಸ್ ಆಗಿದೆ ಅಂದ್ರೆ ಸ್ವಲ್ಪ ಟ್ಯಾಕ್ಸ್ ಕಡಿಮೆ ಆಗುತ್ತೆ. ಈ ರೀತಿನೇ ಶನಿಗ್ರಹದ ಕ್ಯಾಲ್ಕುಲೇಷನ್ಸ್ ಅಕೌಂಟಬಲ್, ಆನ್ಸರಬಲ್ ಅನ್ನೋದು ಈ ಗ್ರಹನ ಬಿಟ್ಟರೆ ಬೇರೆ ಇನ್ಯಾರ ಕೈಲೂ ಸಾಧ್ಯವೇ ಇಲ್ಲ. ಅನ್ನೋದ್ರಿಂದ ಈ ಪ್ರಪಂಚದಲ್ಲಿ ಇರತಕ್ಕಂಥ ಎಲ್ಲಾ ಪ್ಲಾನೆಟರಿ ಪೊಸಿಷನ್ಸ್ನು ಕೂಡ ನಾವು ಒಮ್ಮೊಮ್ಮೆ ಅಲಗಾಡ್ಸ್ ನೋಡ್ಬಿಡ್ಬೋದು. ನಮ್ಮ ಬುದ್ಧಿ ಚಾತುರ್ಯದಿಂದ, ಇಲ್ಲ ನಮ್ಮ ವಾಕ್ ಚಾತುರ್ಯದಿಂದ, ಇಲ್ಲ ನಮ್ಮ ಮಂತ್ರಶಕ್ತಿಯಿಂದ, ಯಂತ್ರಶಕ್ತಿಯಿಂದ, ತಂತ್ರಶಕ್ತಿಯಿಂದ ಏನೇನೋ ಮಾಡ್ಬಿಡ್ಬೋದು. ಬಟ್ ಆದ್ರೆ ಶನಿಗ್ರಹದ ಒಂದು ಕ್ವಾಲಿಟಿ ಏನಿದೆಯೋ ಅದು ಮಾತ್ರ ಈಶ್ವರನಿಗೂ ಒಂದೇ, ಸರ್ವೇಶ್ವರನಿಗೂ ಒಂದೇ. ಅದಕ್ಕೆ ಈಶ್ವರ ಅಂತ ಹೇಳಿದ್ರು ಕೂಡ ಎದರದೆ ನಿನಗೂ ಟೈಮ್ ಬಂದಿದೆಪ್ಪ, ನಿನ್ನನ್ನು ಹಿಡಿಬೇಕು ಅಂತ ಅವನು ಹಿಡಿದು ಅವನು ಪಾತಾಳಕ್ಕೆ ಕಳಿಸ್ಬಿಟ್ಟ. ಆ ರೀತಿ ಶನಿಗ್ರಹ ಇರೋದ್ರಿಂದ ಈ ಶನಿಗ್ರಹದ ಆದಿಕದಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ನಾವು ತಿಳಿಸ್ಕೊಡ್ಬೇಕಾಗಿರೋದು ಇಷ್ಟೇ, ಉನ್ನತ ಸ್ಥಾನಮಾನ ನಿನ್ನನ್ನು ಅರಸಿ ಬರೋದು ಸತ್ಯ, ಅದಕ್ಕೆ ತಕ್ಕಂಗೆ ನೀನು ಹಾರ್ಡ್ ವರ್ಕ್ ಮಾಡಪ್ಪ ಅಂತ. ಇವತ್ತು ನಾವು ಅದಕ್ಕೋಸ್ಕರ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಯವ್ರ ಬಗ್ಗೆ ತಗೊಂಡಿದ್ದೀವಿ. ಇವತ್ತು ತಾರಾ ಭವಿಷ್ಯದಲ್ಲಿ ಸ್ವಲ್ಪ ಆಲೋಚನೆ ಮಾಡಿ. ನಾವು ಶನಿಗ್ರಹ ಅಂದಿದ ತಕ್ಷಣ ನಾವು ಆಂಜನೇಯನಿಗೆ ಹೋಲಿಸಿ ಮಾತಾಡ್ಬಿಡ್ತೀವಿ. ಆಂಜನೇಯ ಅಂದಿದ ತಕ್ಷಣ ಏನ್ ಫಿಸಿಕ್? ಇವತ್ತು ನೋಡಿ, ಆಂಜನೇಯ ಬ್ರಹ್ಮಚರ್ಯ, ಗಣಪತಿ ಸಚ್ಚಿದಾನಂದ ಸ್ವಾಮೀಜಿ ಬ್ರಹ್ಮಚರ್ಯ ಪಾಲಿಸಿದ್ರು. ಇವತ್ತು ಆಂಜನೇಯನ ದೇವಸ್ಥಾನವನ್ನ ಎಲ್ಲರೂ ಈಜಿಪ್ಟ್ಗೆಲ್ಲ ಹೋಗಿ ಎಲ್ಲೋ ಪ್ರತಿಷ್ಠಾಪನೆ ಮಾಡಿ ಬಂದ್ಬಿಟ್ಟಿದ್ದಾರೆ. ಎಷ್ಟೆತ್ತರದ ಆಂಜನೇಯನ ಪ್ರತಿಷ್ಠಾಪನೆ ಮಾಡಿರೋದು. ಆಗ ಆಂಜನೇಯನ ದೇವಸ್ಥಾನ ಸರ್ವಕಾರ್ಯ ಸಿದ್ಧಿ, ಅಸಾಧ್ಯ ಸಾಧಕ ಸ್ವಾಮಿ ಅಂತ ಆಂಜನೇಯನ ಪರಮ ಭಕ್ತರು, ಸಾಕ್ಷಾತ್ ಆಂಜನೇಯನ ತದ್ರೂಪ ಅಂತ ತಿಳ್ಕೊಂಡು ಅದೇ ರೀತಿ ಬಂದು ಇವತ್ತು ಮೈಸೂರಿನಲ್ಲೊಂದು ಪೀಠ ಮಾಡಿ ಇವತ್ತು ಎಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ ಅಂದ್ರೆ, ಹೊರ ದೇಶಗಳಲ್ಲೆಲ್ಲ ಆಂಜನೇಯನ ಒಂದು ದೇವಾಲಯಗಳನ್ನ ನಿರ್ಮಿಸಿ ಎಲ್ಲರೂ ಆಂಜನೇಯನ ಭಕ್ತರಾಗಬೇಕು ಅಂತೇಳಿ ಪ್ರಪಂಚ ಪೂರ್ತಿ ಹನುಮಾನ್ ಚಾಲೀಸವನ್ನ ಗುಣಗಾನ ಮಾಡೋ ರೀತಿ ಮಾಡ್ತಕ್ಕಂಥ ಏಕೈಕ ರಾಯಭಾರಿ ಆಂಜನೇಯನ ರಾಯಭಾರಿ, ಆಂಜನೇಯನ ತದ್ರೂಪ ಯಾರಾದ್ರೂ ಇದ್ರೆ ನಿಸ್ವಾರ್ಥ ಸೇವಾ ಮನೋಭಾವದಲ್ಲಿ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿ. ಇವಾಗ ನೋಡಿ, ನಾವು ಹೇಳ್ತಿರ್ತೀವಿ 8ನೇ ಸಂಖ್ಯೆಯಲ್ಲಿ ಹುಟ್ಟರೋರು, 17ನೇ ಸಂಖ್ಯೆಯಲ್ಲಿ ಹುಟ್ಟರು, 26ನೇ ಸಂಖ್ಯೆಯಲ್ಲಿ ಹುಟ್ಟೋರಿಗೆ ಏನಾದ್ರೂ ಒಂದು ಸ್ವಲ್ಪ ಹೆಚ್ಚು ಕಮ್ಮಿಗಳಾಗ್ತಿದೆ ಜೀವನದಲ್ಲಿ ಅಂದ್ರೆ ಆಂಜನೇಯನ ದೇವಸ್ಥಾನಕ್ಕೆ ನೀವು ಓಡ್ ಬನ್ನಿ ಅಂತ. ಅದೇ ತಾರೀಕಲ್ಲೇ ಹುಟ್ಟಿರ್ತಕ್ಕಂಥವ್ರು ಆಂಜನೇಯನ ಭಕ್ತನಾಗಿ ಆಂಜನೇಯನ ಹಾಗೆಯೇ ಪರಕಾಯ ಪ್ರವೇಶ ಮಾಡಿ ಆಂಜನೇಯನ ತದ್ರೂಪವನ್ನೇ ಆರಾಧನೆ ಮಾಡ್ತಾ 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 ಓಕೆ ಎಲ್ಲೆಡೆನೂ ಅವರೆಲ್ಲ ಮಾಡ್ತಕ್ಕಂಥ ನೋಡಕ್ಕೂ ಕೋಟಿ ಹನುಮಾನ್ ಚಾಲೀಸ, 10 ಲಕ್ಷ, 1 ಕೋಟಿ, 10 ಕೋಟಿ ಜಪ ಮಾಡ್ತಕ್ಕಂಥ ಜನರನ್ನೆಲ್ಲ ಸೇರಿಸಿ
ಓಕೆ, ಆನ್ಲೈನಲ್ಲೆಲ್ಲಾನು ಮಾಡ್ತಕ್ಕಂಥದನ್ನ ನೋಡುವಾಗ ನಾವು ತಿಳ್ಕೋಬಹುದು 8, 17, 26ನೇ ತಾರೀಕು ಕೊಟ್ಟವ್ರು ಆಂಜನೇಯನ ಭಕ್ತರಾಗ್ಬಿಟ್ರೆ ಅವ್ರಿಗಿರ್ತಕ್ಕಂಥ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡ್ಕೊಂಡು ಸೂಪರ್ ಆಗಿ ಬಂದ್ಬಿಡ್ಬೋದು ಅಂತ. ನಿಜ ತಾನೆ ಸ್ನೇಹಿತರೆ? ಇಷ್ಟೆಲ್ಲ ವಿಷಯಗಳನ್ನ ಹೇಳ್ತಾ ಈ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಫಿಸಿಕಲಿ ಸ್ಟ್ರಾಂಗ್ ಆದ್ರು ಅಂದ್ರೆ ಎಂತ ವಿಷಯವನ್ನು ಇವ್ರು ಸಾಧಿಸಬಲ್ಲರು. ಅದಕ್ಕೆ ಆಂಜನೇಯ ಅಂದ ತಕ್ಷಣ ಫಿಸಿಕಲಿ ಸ್ಟ್ರೆಂತ್ ಇರ್ತಾರೆ. ಫಿಸಿಕಲಿ ಸ್ಟ್ರಾಂಗ್ ಆಗಿರೋನ್ಗೆ ಮೈಂಡ್ ಕೂಡ ಸ್ಟ್ರಾಂಗ್ ಆಗಿರುತ್ತೆ. ಸೌಂಡ್ ಮೈಂಡಿನ ಸೌಂಡ್ ಬಾಡಿ. ಈ ತರ ವಿಷಯಗಳನ್ನೆಲ್ಲ ನಿಮ್ಮ ಮಕ್ಕಳಿಗೂ ತಿಳಿಸ್ಕೊಟ್ಟು ಅವ್ರನ್ನ ಸೇವೆ ವಿಷಯದಲ್ಲಿ ಕರ್ಕೊಂಡೋಗಿ ಅವ್ರನ್ನ ಒಳ್ಳೆ ವ್ಯಕ್ತಿಗಳನ್ನ ಮಾಡಿ ಅಂತ ಹೇಳ್ಕೊಳ್ತಾ ಈಗ ಕಾಲರೊಬ್ಬರು ಮಾತಾಡೋದಕ್ಕೆ ಸಿದ್ಧವಾಗಿದ್ದಾರೆ. ಯಾರು ಅಂತ ಬನ್ನಿ ನೋಡೋಣ. ಜೈ ಶರ್ಬೇಶ್ವರ, ಯಾರು ಎಲ್ಲಿಂದ ಮಾತಾಡ್ತಾ ಇರೋದು? ಹಲೋ, ಜೈ ಶರ್ಬೇಶ್ವರ ಮೇಡಮ್, ಎಲ್ಲಿಂದ? ಸರ್ ನಾವು ಕೇರ್ನಗರ ತಾಲೂಕಿಂದ ಒಂದಲ್ಲಿ ಕೇಳಿ. ಯಾರ ಬಗ್ಗೆ ಪ್ರಶ್ನೆ? ನಮ್ಮ ಮೊಮ್ಮಗಳ ಬಗ್ಗೆ ಕೇಳಬೇಕಿತ್ತು ಗುರುಜಿ. ಮೊಮ್ಮಗಳ ಡೇಟ್ ಆಫ್ ಬರ್ತ್ ಕೊಡಿ. 17 17 2 2 2017. 2017. 2017 ಈಗ ಜಸ್ಟ್ ಹುಟ್ಟಿರೋ ಮಗು ಅಲ್ವಾ? ಹೌದು ಸರ್. ಹುಟ್ಟಿರೋ ಸಮಯ ಏನು ಮೊಮ್ಮಗಳು? 3:07 ಗುರುಜಿ. ಬೆಳಗಿನ ಜಾವ ಮಧ್ಯಾಹ್ನ? ಬೆಳಗಿನ ಜಾವ. ಇದು ಮಗಳ ಇಲ್ಲ ಮಗನ ಮಗಳ? ಈಕೆ ಮಗಳ ಮಗಳು ಗುರುಜಿ. ಮಗಳ ಮಗಳು. ಓಕೆ. ಮೊಮ್ಮಗಳ ಬಗ್ಗೆ ಏನ್ ಪ್ರಶ್ನೆ? ಸಣ್ಣ ಮಗು, ಈಗ ತಾನೆ 5 ತಿಂಗಳ ಮಗು. ಹೆಸರು ಕೇಳಬೇಕಿತ್ತು ಗುರುಜಿ. ಈಕೆ ಸ್ವಾತಿ ನಕ್ಷತ್ರ ತುಲಾ ರಾಶಿಯಲ್ಲಿ ಹುಟ್ಟಿದಾಳೆ ಮೊಮ್ಮಗಳು. ರಾರಾರಿ ಅಂತ ಅಕ್ಷರ ಬಂದಿರುತ್ತೆ. ಓಕೆ, ರಾರಾರಿ ಅಂತ ಅಕ್ಷರ ಬಂದಿರೋದ್ರಿಂದ ರಾರಾರಿನಲ್ಲಿ ಒಂದು ಹುಟ್ಟು ಹೆಸರು ಇಟ್ಬಿಡಿ, ಜನ್ಮ ನಕ್ಷತ್ರ ನಾಮ ಅಂತ. ಯಾವ್ದಾದ್ರು ದೇವಿ ಹೆಸರನ್ನೇ ಇಡಿ. ಯಾಕಂದ್ರೆ ನಮ್ಮೆಲ್ಲ ಹೆಣ್ಮಕ್ಳು ಹುಟ್ಟರೆ ದೇವಿ ಹೆಸರು, ಗಂಡು ಮಗು ಹುಟ್ಟರೆ ದೇವನ ಹೆಸರು ಇಡೋದು ಅಭ್ಯಾಸ. ಅದರಿಂದ ಪೌರೋಹಿತ್ಯನಲ್ಲಿ ಫಾಲೋ ಮಾಡ್ಕೊಂಡ್ ಬಂದಿರೋರು ಬೇಸರ ಪಟ್ಕೊಳ್ಳೋದು ಬೇಡ. ರಾರಾರಿ ಅಂತ ಅಕ್ಷರ ಬಂತ, ನಿಮ್ಗೆ ಇಷ್ಟ ಆಯ್ತಂದ್ರೆ ರಾಜರಾಜೇಶ್ವರಿ ಅಂತಾನು ಹೆಸರಿಟ್ಬಿಡಿ. ಇದು ಜನ್ಮ ನಕ್ಷತ್ರ ನಾಮ. ರೂಢಿ ನಾಮಕ್ಕೆ ಆ ಹೆಸರು ಬೇಡ. ಈಕೆಗೆ ಬೇರೆ ಅಕ್ಷರದಲ್ಲೇ ಹೆಸರು ಇಡಬೇಕು, ಬೇರೆ ಹೆಸರನ್ನೇ ಇಡಬೇಕು. ಆ ಹೆಸರನ್ನ ನಾನು ಬಂದು ನ್ಯೂಮರಾಲಜಿಕಲ್ಲಿ ಅನಲೈಸ್ ಮಾಡಿಡೋದಕ್ಕೆ ನೇರವಾಗಿ ಬಂದು ನೀವು ತಿಳಿದು ಇಟ್ಕೊಂಡು ಹೋಗ್ಬೋದು. ಮೈಸೂರು ಕಡೆನೂ ನಾನು ಬರ್ತಿರ್ತೀನಿ, ಮೈಸೂರಲ್ಲಿ ನಮ್ಮ ಬ್ರಾಂಚ್ ಇದೆ. ಆ ಸಮಯದಲ್ಲಿ ಬಂದಾಗ ಬೇಕಾದ್ರೆ ನೇರವಾಗಿ ಭೇಟಿ ಮಾಡಿ ಹೆಸರಿಡಿ. ಇವಾಗ ಈ ಮಗು ಜಾತಕದ ಪ್ರಕಾರ ನಾವು ತಗೊಂಡ್ವಿ ಅಂತ ಹೇಳಿದ್ರೆ ಸಿಂಪಲ್ ಆಗಿ 2 ಪಾಯಿಂಟ್ ಹೇಳಬೇಕು ಅಂದ್ರೆ, ಮೀನರಾಶಿಯಲ್ಲಿ ಶುಕ್ರ ಉಚ್ಚವಾಗಿ ಕುಜನ ಜೊತೆ ಸಂಬಂಧಪಟ್ಟಿರ್ತಕ್ಕಂಥ ಜಾತಕ. ಅದಕ್ಕೆ ಎಕ್ಸಾಕ್ಟ್ 180 ಡಿಗ್ರಿ ಕನ್ಯಾ ರಾಶಿಯಲ್ಲಿ ಗುರು ಗ್ರಹ ಇರತಕ್ಕಂಥದ್ದು. ಈ ಕಾಂಬಿನೇಷನ್, ಒಂದೇ ಒಂದು ಕಾಂಬಿನೇಷನ್ ಈ ಮಗುನ ತುಂಬಾ ಸಾಧನೆ ಮಾಡ್ತಕ್ಕಂಥ ಒಂದು ಅಧಿಕಾರಿ. ಅಂದ್ರೆ ಇವಾಗ ತಾನೇ ಹೇಳಿದೆ, ಶನಿಗ್ರಹ 26ನೇ ಸಂಖ್ಯೆ ಸೇವೆಯಲ್ಲಿ ಎಂದೆ. ಸ್ವಾರ್ಥ ಸೇವೆ ಅಲ್ಲ, ಸ್ವಾಮಿ ಕಾರ್ಯ ಸ್ವಕಾರ್ಯ ಅಂತ ಮಾಡ್ತಕ್ಕಂಥ ಸೇವೆಗೇನೆ ಒಳ್ಳೆ ಹೆಸರು ಬಂದ್ಬಿಡ್ಬೋದು. ನಿಸ್ವಾರ್ಥ ಸೇವೆ ಏನಾದ್ರು ಮಾಡಿದ್ರೆ ಇನ್ನೂ ಎಚ್ಚರಿಕೆ ಬೆಳೀತಕ್ಕಂಥ ಒಂದು ಅಧಿಕಾರಿ ಆಗ್ತಕ್ಕಂಥ ಯೋಗ ಇರೋದ್ರಿಂದ 2-7 ಜಾತಕದಲ್ಲಿ ರಿಫ್ಲೆಕ್ಟ್ ಆಗಿದೆ, 2-2 ರಿಫ್ಲೆಕ್ಟ್ ಆಗಿದೆ, 2-1 ರಿಫ್ಲೆಕ್ಟ್ ಆಗಿದೆ. ನೀವು ನಿಮ್ಮ ಮೊಮ್ಮಗಳ ಬಗ್ಗೆ ಸುಮ್ಮನೆ ಡೇಟ್ ಆಫ್ ಬರ್ತ್ ಹೇಳಿದ್ರಿ, 17/2/2017. ಆ ಡೇಟ್ ಆಫ್ ಬರ್ತ್ ನ ಒಮ್ಮೆ ಹಂಗ್ ನೋಡಿ, 21, 27, 22 ಬಿಟ್ಟು ಬೇರೆ ಇನ್ನೇನು ಸಂಖ್ಯೆಗಳು ಇಲ್ಲ. 21 ಸೂರ್ಯನನ್ನ ರೆಪ್ರೆಸೆಂಟ್ ಮಾಡುತ್ತೆ, 22 ಚಂದ್ರನ ರೆಪ್ರೆಸೆಂಟ್ ಮಾಡುತ್ತೆ, 27 ಕೇತುವನ್ನ ರೆಪ್ರೆಸೆಂಟ್ ಮಾಡುತ್ತೆ. ಒಂದು ಒಳ್ಳೆ ಸೆಂಟ್ರಲ್ ಗವರ್ಮೆಂಟ್ ಎಂಪ್ಲಾಯಿ ಆಗಿ, ಒಂದು ಒಳ್ಳೆ ಅಧಿಕಾರಿಯಾಗಿ ಎಷ್ಟೋ ಜನರಿಗೆ ಆಶ್ರಯನ ಕೊಡ್ತಕ್ಕಂಥ, ಆಶಾಕಿರಣವಾಗ್ತಕ್ಕಂಥ ಒಂದು ಜಾತಕ. ಹೆಸರು ಮಾತ್ರ ಚೆನ್ನಾಗಿಟ್ರೆ ಅಂದ್ರೆ ಒಳ್ಳೆ ಸಾಧನೆ ಮಾಡ್ತಕ್ಕಂಥ ಹೆಣ್ಮಗಳಾಗಿ ಬರ್ತಾಳೆ. ಬ್ಲೂ ಕಲರ್ನ, ಗ್ರೀನ್ ಕಲರ್ನ ಹೆಚ್ಚಾಗಿ ಬಳಸಕ್ಕೆ ಹೇಳಿ ಮಗುಗೆ. ಕಪ್ಪು ಕಲರ್, ಕೆಂಪು ಕಲರ್ ಸ್ವಲ್ಪ ಅವಾಯ್ಡ್ ಮಾಡಿ. ಆಂಜನೇಯನ ದೇವಸ್ಥಾನಕ್ಕೆ ಹೆಚ್ಚಾಗಿ ಕರ್ಕೊಂಡು ಹೋಗ್ಬಿಟ್ಟು ಬರೋದು, ಅಲ್ಲೊಂದು ಧ್ಯಾನ ಮಾಡಿ ಕರ್ಕೊಂಡ್ ಬರೋದು ಮಗುನ. ಆ ಆಂಜನೇಯನ ಭಕ್ತ ಹನುಮಾನ್ ಚಾಲಿಸನ ಮಾಡ್ಕೊಂಡು ಬರ್ತಕ್ಕಂಥದ್ದು ಕೂಡ ಹೆಣ್ಮಗು ಒಳ್ಳೆ ಸಕ್ಸಸ್ ಕೊಡುತ್ತೆ. ಅದನ್ನ ಫಾಲೋ ಮಾಡಕ್ಕೆ ಹೇಳಿ. ನೆಕ್ಸ್ಟ್ ಕಲರ್ ಯಾರು ಅಂತ ನೋಡೋಣ ಬನ್ನಿ. ನಮಸ್ಕಾರ. ಜೈ ಶರ್ಬೇಶ್ವರ, ಯಾರು? ಹಲೋ, ನಮಸ್ಕಾರ ಸರ್. ನಾನು ಎಲ್ಲಿಂದ? ಬನಶಂಕರಿಯಿಂದ ಸರ್. ರೈಟ್. ಯಾರ ಬಗ್ಗೆ ತಿಳ್ಕೊಬೇಕಾಗಿತ್ತು? ಮಗನ ಬಗ್ಗೆ ಕೇಳಬೇಕಾಯ್ತು. ಮಗನ ಹೆಸರು ಹೇಳಿ. ಮಗನ ಹೆಸರು ಯತೀಶ. ಯತೀಶ್ ಅವರು ಡೇಟ್ ಆಫ್ ಬರ್ತ್ 3/5/1999. 3/5/1999. ಹುಟ್ಟರ ಸಮಯ ಹೇಳಿ ಯತೀಶ್ದು. ಮಧ್ಯಾಹ್ನ 1:52 ಸರ್, ಸೋಮವಾರ. ಮಧ್ಯಾಹ್ನ 1:52. ರೈಟ್. ಏನ್ ಪ್ರಶ್ನೆ ಯತೀಶ್ ಬಗ್ಗೆ? ಸರ್, ಅವನು ಓದೋದ್ರಲ್ಲಿ ಸ್ವಲ್ಪ ಡಲ್ ಇದ್ದಾನೆ, ಅದ್ರ ಬಗ್ಗೆ ಕೇಳಬೇಕಾಯ್ತು. ಅವನ ಆರೋಗ್ಯದ ಬಗ್ಗೆ ಕೇಳಬೇಕಾಯ್ತು. ಇವಾಗ ಏನು ಓದ್ತಾ ಇದಾರೆ ಯತೀಶ್? ಬಿಕಾಮ್ ಓದ್ತಾವನ್ ಸರ್. ಬಿಕಾಮ್. ಓಕೆ. ಸೊ ಓದೋದು ಸ್ವಲ್ಪ ಡಲ್ ಇದಾರೆ ಅಷ್ಟೇ. ಡಲ್ ಇದ್ದಾನೆ, ಹೌದು. ಓಕೆ. ಸ್ಪೋರ್ಟ್ಸ್ ಆಕ್ಟಿವಿಟಿ ಏನಾದ್ರು ಇದ್ದಾರಾ? ಸ್ಪೋರ್ಟ್ಸ್ ಅಲ್ಲಿ ಏನಾದ್ರು ಏನೂ ಇಲ್ಲ. ರೈಟ್. ನಾರ್ಮಲಿ ನೋಡಿ, ಓದಿದ್ರೆ ಸಾಕು ಅಂತ ಹೇಳ್ತಕ್ಕಂಥ ಕಾನ್ಸೆಪ್ಟ್ ನ ಬ್ರೇಕ್ ಮಾಡಬೇಕು ಅಂತಾನೆ ನಾನು ಮಾತಾಡ್ತಿರ್ತೀನಿ. ಈಗ 3ನೇ ತಾರೀಕು ಕೊಟ್ಟಿದ್ದಾರೆ, ಬಿಕಾಮ್ ಓದ್ತಾ ಇದ್ದಾರೆ. ಹೇಳಿ ಮಾಡಿಸಿದ ಓದು ಇವರಿಗೆ. ಓದಲು ಸ್ವಲ್ಪ ಹಿಂದೆ ಇದ್ದಾರೆ, ಬೇಸರ ಪಟ್ಕೋಬೇಡಿ. ಅದಕ್ಕೆ ನಾನು ಕೆಲವು ಲಕ್ಕಿ ಟಿಪ್ಸ್ ಹೇಳ್ತೀನಿ, ಅದನ್ನ ಫಾಲೋ ಮಾಡಕ್ಕೆ ಹೇಳಿ. ಅವ್ರ ಎಜುಕೇಶನ್ ಚೆನ್ನಾಗಿರೋದಕ್ಕೆ ಉತ್ತರ ನೋಡ್ಕೊಂಡು ಯಾವಾಗಲೂ ಓದಕ್ಕೆ ಹೇಳಿ. ಪೂರ್ವಕ್ಕೆ ತಲೆ ಹಾಕಿ ಮಲ್ಗಕ್ಕೆ ಹೇಳಿ. ಇವರಿಗೆ ಚಂದನದ ಮಣಿ ತುಂಬಾ ಚೆನ್ನಾಗಿ ಆಗ್ಬರ್ತಕ್ಕಂಥದ್ದು. ಅದರಿಂದ ಒಂದು 46 ಚಂದನದ ಮಣಿ ತಾಮ್ರದ ಕಂಬಿಯಲ್ಲಿ ಮಾಲೆ ಮಾಡಿ ಕತ್ತಲ್ಲಿ ಹಾಕೊಳ್ಳಕ್ಕೆ ಹೇಳಿ. ಒಂದು ತಾಮ್ರದಲ್ಲಿ ಶಿವ, ಒಂದು ತಾಮ್ರದಲ್ಲಿ ಷಣ್ಮುಖ, ತಾಮ್ರದಲ್ಲಿ ಒಂದು ಸಾಯಿಬಾಬಾ. ಈ 3 ಪೆಂಡೆಂಟ್ನು ಸಣ್ಣದಾಗಿ ಆ ಮಾಲೆಯಲ್ಲಿ ಹಾಕೊಳ್ಳಕ್ಕೆ ಹೇಳಿ. ಒಳ್ಳೆ ಸ್ಟ್ರೆಂಗ್ತ್ ಸಿಗುತ್ತೆ, ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಸ್ಕಿಲ್ ಸಿಗುತ್ತೆ.
ಕರೇಜ್ ಸಿಗುತ್ತೆ, ಗುರುಗಳ ಒಂದು ಆಶೀರ್ವಾದ ಸಿಗುತ್ತೆ, ಚೆನ್ನಾಗಿ ಓದ್ತಾರೆ. ಬಿ.ಕಾಮ್ ರಿಲೇಟೆಡ್ ಓದೋದು ಉತ್ತಮ. ಇವರು ಬಿ.ಕಾಮ್ ರಿಲೇಟೆಡ್ ಎಲ್ಲ ಬ್ಯಾಂಕಿಂಗ್ ಸೆಕ್ಟರ್ಸ್ಗೆಲ್ಲ ಅಪ್ಲಿಕೇಶನ್ ಹಾಕಿ ಬ್ಯಾಂಕಿಂಗ್ ಎಕ್ಸಾಮಿನೇಷನ್ ಬರೆದ್ರೆ ಸರ್ಕಾರದ ಕೆಲಸ ಕೂಡ ಸಿಗುತ್ತೆ, ಸಕ್ಸಸ್ಫುಲ್ ಆಗಿರ್ತಾರೆ. ಇದನ್ನ ಫಾಲೋ ಮಾಡಕ್ಕೆ ಹೇಳಿ. ಶರಬೇಶ್ವರ ಒಳ್ಳೇದ್ ಮಾಡಿ ನಿಮ್ಮ ಮಗನಿಗೆ. ನೆಕ್ಸ್ಟ್ ಕಾಲರ್ ಯಾರು ಅಂತ ನೋಡೋಣ. ನಮಸ್ಕಾರ. ಜೈ ಶರಬೇಶ್ವರ. ಯಾರು? ಸರ್ ನಾವು ಮೈಸೂರಿಂದ ಕುಮಾರಿ ಅಂತ ಸರ್. ಕುಮಾರಿ ಅವರೇ, ಯಾರ ಬಗ್ಗೆ ತಿಳ್ಕೊಬೇಕಾಗಿತ್ತು? ನಮ್ಮ ಮಗನ ಬಗ್ಗೆ ಕೇಳ್ಬೇಕಿತ್ತು ಸರ್. ಮಗನ ಹೆಸರು ಹೇಳಿ. ಕೌಶಿಕ್ ಅಂತ. ಕೌಶಿಕ್ ಅಂತ. ಅವ್ರ ಡೇಟ್ ಆಫ್ ಬರ್ತ್ 19/10/1999. 19/10/1999. ಹುಟ್ಟಿರೋ ಸಮಯ ರಾತ್ರಿ 7:29 ಸರ್. ರೈಟ್. ಕೌಶಿಕ್ ಬಗ್ಗೆ ಏನ್ ಪ್ರಶ್ನೆಮ್ಮ? ಅದೇ ಒಂದ್ ಲೈಫ್ ಬಗ್ಗೆ ಕೇಳ್ಬೇಕಿತ್ತು ಸರ್. ಓದ್ತಾನೆ ಈ ವರ್ಷ ಸೆಕೆಂಡ್ ಇಯರ್ ಆಯ್ತು, BCA ಕೊಡ್ಸಿದ್ವಿ. ನೀವ್ ಹೇಳ್ದಂಗೆ 19 ತಾರೀಕರ್ ತುಂಬಾ ಆಟ ಅಂತಿರಲ್ಲ, ಹಂಗೆ ಆಟ ಮಾಡ್ತಾನೆ. ಓಕೆ, ಇವಾಗ BCA ಮಾಡ್ತಾ ಇದ್ದೇನೆ. ಈಗ ಈ ವರ್ಷ ಸೇರ್ಸಿರೋದು ಸರ್ ಈ ವರ್ಷ BCA. ಸೇರಿಸಿರೋದು. ಯಾವ್ದು ಸ್ಪೋರ್ಟ್ಸ್ ಆಕ್ಟಿವಿಟಿ ಇದರಲ್ಲಿ ಯಾವ್ದು ಜಿಮ್ ಈ ತರ ಹೋಗೋದು ಅದೆಲ್ಲ ಯಾವ್ದು ಏನಿಲ್ವೇನಮ್ಮ? ಏನು ಇಲ್ಲ ಸರ್, ಆ ತರದ್ದೆಲ್ಲ ಏನಿಲ್ಲ. ಸ್ಪೋರ್ಟ್ಸ್ ಅಲ್ಲಿ ಇಂಟ್ರೆಸ್ಟ್ ಇತ್ತು. ನಾವು ಫಾರ್ಮ್ ಹೌಸ್ ಮಾಡಿದ್ರಿಂದ ಈ ಹಸುಗಡೆಗೆ ಗಮನ ಕೊಟ್ಬಿಟ್ಟು ಅದೇನಿಲ್ಲ. ಎಜುಕೇಶನ್ ಬಗ್ಗೆ ಮತ್ತೆ ಅವ್ನ ಲೈಫ್ ಬಗ್ಗೆ ಕೇಳೋದು. ಓಕೆ, ನೋಡಿಮ್ಮ, ಇವ್ರ ಜಾತಕದ ಪ್ರಕಾರ ತಗೊಂಡ್ವಿ ಅಂದ್ರೆ ಇವರು 19/10/99. ಇವರು ಓದ್ಬಿಟ್ಟು ಇಂಡಿಪೆಂಡೆಂಟ್ ಆಗಿ ಬಿಸ್ನೆಸ್ ಮಾಡೋದಕ್ಕೆ ಸೂಟಬಲ್. ಇವರು ಗವರ್ನಮೆಂಟ್ ಅಲ್ಲಿ ಯಾವ್ದಾದ್ರು ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನ್ ಇಂಟ್ರೆಸ್ಟ್ ಇತ್ತು ಅಂದ್ರೆ ಗ್ರಾಜುಯೇಷನ್ ಮೇಲೆ UPSC ಎಕ್ಸಾಮಿನೇಷನ್ಸ್ ಅಲ್ಲಿ ಯಾವುದು ಸರ್ವಿಸಸ್ ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನ್ ಅಲ್ಲಿ ಬರೆದುಬಿಟ್ಟು ಪಾಸ್ ಮಾಡಿ ಸರ್ಕಾರದ ಸೇವೆಗಳಲ್ಲಿ ಹೋಗ್ಬೋದು. ಇಲ್ಲ ಅಂದ್ರೆ ಇವರೇ BCA ಕಂಪ್ಲೀಟ್ ಮಾಡ್ಬಿಟ್ಟು ಓನ್ ಆಗಿ ಬಿಸ್ನೆಸ್ ಮಾಡ್ತಕ್ಕಂಥದ್ದಕ್ಕೆ ಸೂಟಬಲ್ ಆದಂತ ಜಾತಕ. ಯತೀಶ್ ಅಂತ ಹೇಳ್ತಕ್ಕಂಥ ನೇಮ್ ಇವ್ರಿಗೆ ಅಷ್ಟು ಸೂಟಬಲ್ ಅಲ್ಲ. ಹೆಸರು ಬದಲಾವಣೆ ಮಾಡಿದ್ರೆ ಸಕ್ಸಸ್ಫುಲ್ ಆಗಿರ್ತಾರೆ. ಇವರಿಗೆ ಆ ತರ ಓದಿನಲ್ಲಿ ಎಲ್ಲದರಲ್ಲಿ ಒಳ್ಳೇದಾಗಕ್ಕೆ ನಮ್ಮ ಕಡೆಯಿಂದ ಬೆಸ್ಟ್ ಲಕ್ಕಿ ಟಿಪ್ ಏನಂದ್ರೆ ಒಂದು ಸ್ಟಾರ್ ರೂಬಿ ಎಮರಾಲ್ಡ್ ಪೆಂಡೆಂಟ್ ಅಂತ ಸಿಗುತ್ತೆ, ಎಜುಕೇಶನ್ ಪೆಂಡೆಂಟ್. ಅದನ್ನ ನೆಕ್ಕಲ್ಲಿ ಕೊರಳಲ್ಲಿ ಧರಿಸಕ್ಕೆ ಹೇಳಿ. ಬಲಗೈ ತೋರ್ಬೆಳಗೆ ಒಂದು ಟೋಪಾಸ್ ರೂಬಿ ಅಂತ ಹೇಳ್ತಕ್ಕಂಥ ಸೆಮಿ ಪ್ರೀಶಿಯಸ್ ರಿಂಗ್ ನ ಬಲಗೈಗೆ ಹಾಕೊಳಕ್ಕೆ ಹೇಳಿ, ಒಳ್ಳೇದಾಗತ್ತೆ. ಸೊ ಇಷ್ಟೆಲ್ಲ ಲಕ್ಕಿ ಟಿಪ್ಸ್ ಜೊತೆಗೆ ನಾನು ಹೇಳ್ಕೊಡ್ತಕ್ಕಂಥದ್ದು ವಿಷಯ ಇಷ್ಟೇ. ಒಂದೊಂದು ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರು ಹೇಗಿರ್ತಾರೆ ಅಂತ ನಾವು ಹೇಳ್ಕೊಂಡು ಬಂದಿರೋದನ್ನ ನೀವು ಇವತ್ತವರೆಗೂ ಫಾಲೋ ಮಾಡ್ಕೊಂಡು ಅವ್ರು ಅದೇ ತರ ಇದ್ದಾರೆ ಅಂದ್ರೆ ಆ ತರ ಕೆಲಸ ಕಾರ್ಯದಲ್ಲೇ ಇವ್ರನ್ನ ತೊಡಗಿಸ್ಬಿಡಿ. ನೀವು ಆರಾಮಾಗಿರ್ತೀರಾ, ಅವರು ಆರಾಮಾಗಿರ್ತಾರೆ. ಓಡ್ತಕ್ಕಂಥವನ್ನ ಹೊರಕ್ಕೆ ಕಳಿಸೋದು, ಹೊರತಕ್ಕಂಥವನ್ನ ಓಡಕ್ಕೆ ಕಳಿಸೋದನ್ನ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮ ಮಾಡ್ತಾ ಇದೀವಿ. ಎಲ್ಲರೂ ಅದನ್ನ ತಿಳ್ಕೊಂಡ್ಬಿಟ್ರೆ ಒಳ್ಳೇದು ಅಂತ ತಿಳ್ಕೊಳ್ತಾ ಈಗ ಒಂದು ಪುಟ್ಟ ವಿರಾಮ ತಗೊಳ್ತಕ್ಕಂಥ ಸಮಯ ಆಯ್ತು ವೀಕ್ಷಕರೇ. ಒಂದು ಪುಟ್ಟ ವಿರಾಮ ತಗೊಂಡು ಬಹುಬೇಗನೆ ವಾಪಸ್ ಬರ್ತೀವಿ. ಜನಶ್ರೀ ನ್ಯೂಸ್ ನೋಡ್ತಾ ಇರಿ, ಎಲ್ಲೂ ಹೋಗ್ಬೇಡಿ. ವೆಲ್ಕಮ್ ಬ್ಯಾಕ್ ವೀಕ್ಷಕರೇ. ಮತ್ತೆ ತಮ್ಮೆಲ್ಲರಿಗೂ ಕಾಲನಡಿಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಬನ್ನಿ, ಇವಾಗ ನಮ್ಮ ಜೊತೆ ಮಾತಾಡಕ್ಕೆ ಒಂದು ಕಾಲರ್ ಸಿದ್ಧವಾಗಿದ್ದಾರೆ. ಯಾರು ಅಂತ ನೋಡೋಣ. ಜೈ ಶರಬೇಶ್ವರ, ಯಾರು ಮಾತಾಡ್ತಾ ಇರೋದು? ನಮಸ್ತೆ ಗುರುಜಿ. ಎಲ್ಲಿಂದ? ಯಾರು? ಬಳ್ಳಾರಿಯಿಂದ ಗುರುಜಿ. ಬಾಲಾಜಿ ಸರ್. ಬಳ್ಳಾರಿಯಿಂದ. ಯಾರು ತಮ್ಮ ಹೆಸರು? ಸರ್ ಬಾಲಾಜಿ ಅಂತ ಹೇಳಿ. ಬಾಲಾಜಿ ಹೇಳ್ತಾರ ಅಂತ ಹೇಳಿ ನಾನು ಫ್ರೆಂಡ್ ಕೂಡ ಇದ್ದೀನಿ. ಹೌದಾ, ವೆರಿ ಗುಡ್. ಯಾರ ಬಗ್ಗೆ ಕೇಳ್ಬೇಕಾಗಿತ್ತು ಬಾಲಾಜಿ? ಈಗ ಗುರುಜಿ ನನ್ನ ಬಗ್ಗೆ ಕೇಳಬೇಕಿತ್ತು. ಡೇಟ್ ಆಫ್ ಬರ್ತ್ ಕೊಡಿ. 17 ಮಾರ್ಚ್ 1987. 1987. ಹುಟ್ಟಿರೋ ಸಮಯ 8:15 ಬೆಳಿಗ್ಗೆ 8:15. ಓಕೆ ಬಾಲಾಜಿ, ಏನ್ ಮಾಡ್ತಿದ್ರ? ಏನ್ ಸಮಾಚಾರ? ಗುರುಜಿ ನಾನು ಬಳ್ಳಾರಿಯಲ್ಲಿ ಇದ್ದಾಗ ಲಕ್ಕಿ ಟಿಪ್ಸ್ ಕೂಡ ತಗೊಂಡಿದ್ದೀನಿ, ವೆರಿ ಗುಡ್. ರಿಂಗ್ ಕೂಡ ತಗೊಂಡಿದ್ದೀನಿ. ವೆರಿ ಗುಡ್. ಸೊ ಒಳ್ಳೆ ರಿಸಲ್ಟ್ ಇದೆ ನನಗೆ. ವೆರಿ ಗುಡ್, ಸಂತೋಷ. ಗುರುಜಿ ನಂದು ಮ್ಯಾರೇಜ್ ಸೆಟ್ ಆಗ್ತಿಲ್ಲ ಆಕ್ಚುಲಿ. ಮ್ಯಾರೇಜ್ ಸೆಟ್ ಆಗ್ತಾ ಇಲ್ಲ. ಓಕೆ, ಹೌದು. ಮತ್ತೆ ನಾನು ಮುಂದಿನ ವರ್ಷ ಬಿಸ್ನೆಸ್ ಕೂಡ ಮಾಡ್ಬೇಕಂತ. ಬಿಸ್ನೆಸ್ ಮಾಡ್ಬೇಕು ಅಂತ. ಏನ್ ಬಿಸ್ನೆಸ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದೀರಾ? ಗಾರ್ಮೆಂಟ್ ಗುರುಜಿ. ಓಕೆ, ಎರಡು ಸಿಂಪಲ್ ಆದಂತ ವಿಷಯ ಹೇಳ್ಕೊಡ್ತೀನಿ ನೋಡಿ. ಮದುವೆ ಆಗದಿರೋರಿಗೆ ಇರ್ತಕ್ಕಂಥ ಒಂದೇ ವಿಷಯ, ಅದು 7ನೇ ತಾರೀಕು 8ನೇ ತಾರೀಕು ಕೊಟ್ಟವ್ರಿಗೆ ಮದುವೆ ಸಮಸ್ಯೆಗಳು ಜಾಸ್ತಿ. ಯಾಕಂದ್ರೆ 7ನೇ ತಾರೀಕು 16, 25 ಅಂದ್ರೆ ವಿನಾಯಕ ಅಂದ್ರೆ ಒಂಥರ ಬ್ರಹ್ಮಚಾರಿ ದೇವ್ರೆ. 8, 17, 26 ಅಂದ್ರೆ ಅವರು ಶನಿಗ್ರಹ ಅಂದ್ರೆ ಆಂಜನೇಯ. ಸೊ ಇವರೆಲ್ಲ ಬ್ಯಾಚುಲರ್ ಗಾಡ್ಸೆ. ಸರಿ, ಅದಕ್ಕೋಸ್ಕರ ಬ್ಯಾಚುಲರ್ ಆಗಿದ್ದೀವಿ ಅಂತ ನಮ್ಮ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿ ಅವ್ರ ಬಗ್ಗೆ ಇವತ್ತು ಮಾತಾಡ್ತೀವಿ. ಎಲ್ಲರೂ ಬ್ಯಾಚುಲರ್ ಆಗಿ ಇದ್ಬಿಡಕ್ ಆಗಲ್ವಲ್ಲ. ಅಟ್ಲೀಸ್ಟ್ ಒಂದಿಡೋ ಜಾಗದಲ್ಲಿ ಹೂವಿಡು ಅಂತಾದ್ರೂ ನಾವು ಸಂಸಾರ ಮಾಡಬೇಕು ಅನ್ನೋದು ಒಂದು ರೂಲ್ ಇದೆಯಲ್ಲ. ಅದಕ್ಕೋಸ್ಕರ ಏನ್ ಹೇಳ್ತೀವಿ ಅಂದ್ರೆ ಮದುವೆ ವಿಷಯದಲ್ಲ ಸ್ವಲ್ಪ ಅವಸರ ಪಡಬಾರ್ದು, ಸ್ವಲ್ಪ ಹುಷಾರಾಗಿರ್ಬೇಕು. ಲೇಟ್ ಮ್ಯಾರೇಜ್ ಆದ್ರೂ ಲೇಟೆಸ್ಟ್ ಮ್ಯಾರೇಜ್ ಮಾಡ್ಕೋಬೇಕು. ಅದಕ್ಕೆ ನಮ್ಮ ಕಡೆಯಿಂದ ಬೆಸ್ಟ್ ಲಕ್ಕಿ ಟಿಪ್ ಏನಂದ್ರೆ ಆಂಜನೇಯನ ಮೊರೆ ಹೋಗೋದೇ ಉತ್ತಮ. ನೀವು
ಪ್ರತಿ ಶುಕ್ರವಾರ, ಇವಾಗ ನಿಮ್ಗೆ ಎಷ್ಟು 87 ಹುಟ್ಟಿದ್ರೆ ಇವಾಗ 2017 30 ಇಯರ್ಸ್. ಓಕೆ, 30 ವಿಳೆದೆಲೆ, ಒಂದೊಂದು ವಿಳೆದೆಲೆ ಒಂದು ಅಡಿಕೆ ಇಟ್ಟು 30 ವಿಳೆದೆಲೆ ಒಂದು ಹಾರ ಮಾಡಿ ಆಂಜನೇಯ ಸ್ವಾಮಿಗೆ ಶುಕ್ರವಾರ ದಿನ ಕೊಟ್ಟು ನನಗೊಂದು ವಧು ಬೇಕು ಅಂತ ಒಂದು ಪ್ರಾರ್ಥನೆ ಇಟ್ಟು ಬನ್ನಿ. ಇದು ತುಂಬಾ ಇಂಪಾರ್ಟೆಂಟ್. ಅದರ ನಂತರ 5-14-23 ಇಲ್ಲ 6-15-24 ಈ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥ ವಧುವನ್ನೇ ವರಿಸೋದು ಉತ್ತಮ. ಆ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥ ಜಾತಕ ನಿಮ್ಗೆ ಸೆಟ್ ಆಗುತ್ತೆ. ಬಿಸ್ನೆಸ್ಗೆ ಆಮೇಲೆ ಇದಕ್ಕೆ ಒಳ್ಳೇದಾಗಕ್ಕೆ ನಮ್ಮ ಕಡೆಯಿಂದ ಬೆಸ್ಟ್ ಲಕ್ಕಿ ಟಿಪ್ ಏನು ಅಂತ ಹೇಳಿದ್ರೆ, ಒಂದು ಕುದುರೆ ಲಾಳದಲ್ಲಿ ಒಂದು ಬಳೆ ಮಾಡಿ ಬಲಗೈಗೆ ಹಾಕೊಳ್ಳಿ, ಬಲಗೈ ಮಧ್ಯದ ಬಳೆಗೆ ಒಂದು ಉಂಗುರ ಮಾಡಿ ಹಾಕೊಳ್ಳಿ. ಕುದುರೆ ಲಾಳದಲ್ಲಿ ಒಂದು ಟರ್ಕಾಯ್ಸ್ ಬ್ಲೂ ಸಫೇರ್ ಪೆಂಡೆಂಟ್ ನ ಕತ್ತಲ್ಲಿ ಲಾಕೆಟ್ ಆಗಿ ಧರಿಸಿ. ಒಳ್ಳೆ ಕಡೆ ಮದುವೆನೂ ಸೆಟ್ ಆಗುತ್ತೆ, ಬಿಸ್ನೆಸ್ಸು ಆಗುತ್ತೆ. ಶರ್ಬೇಶ್ವರ್ ನಿಮ್ಗೆ ಒಳ್ಳೇದು ಮಾಡಲಿ. ನೆಕ್ಸ್ಟ್ ಕಾಲರ್ ಯಾರು ಅಂತ ನೋಡುವ. ಜೈ ಶರ್ಬೇಶ್ವರ, ಯಾರು ಮಾತಾಡ್ತಿರೋದು, ಎಲ್ಲಿಂದ? ಹಲೋ, ಜೈ ಶರ್ಬೇಶ್ವರ ಮೇಡಮ್ ಹೇಳಿ. ಹಲೋ, ನಮಸ್ತೆ ಸರ್. ನಾವು ಮಹಾದೇವಿ ಅಂತ ಮಾತಾಡೋದು ಗುರುಜಿ. ಮಹಾದೇವಿ ಅವರೇ, ಎಲ್ಲಿಂದ? ಸರ್, ಹುಬ್ಳಿಯಿಂದ ಮಾತಾಡೋದು. ಹುಬ್ಳಿಯಿಂದನಾ? ನನಗೆ ದಿಢೀರ್ ಅಂತ ನಿನ್ನೆ ಬೇರೆ ದೊಡ್ಡ ಇಶ್ಯೂ ಆಗಿತ್ತಲ್ಲ, ಮಾತೆ ಮಹಾದೇವಿ ಅಂತೇಳಿ ಯಾವ್ದೋ ಧರ್ಮದ ಬಗ್ಗೆ ಅವ್ರೇನಾದ್ರು ಫೋನ್ ಮಾಡ್ಬಿಟ್ರೆ ಅಂತ ಅನ್ಕೊಂಡ್ಬಿಟ್ಟೆ. ಇಲ್ಲ ನೀವು ಬೇರೆ ಮಹಾದೇವಿ, ಅವ್ರು ಮಾತೆ ಮಹಾದೇವಿ, ನೀವು ಆರ್ಡಿನರಿ ಬರೀ ಮಹಾದೇವಿ. ರೈಟ್, ಹೌದು ಹೌದು. ಕೇಳಿ ಮಹಾದೇವಿ ಅವರೇ, ಏನ್ ಪ್ರಶ್ನೆ, ಯಾರ ಬಗ್ಗೆ ತಿಳ್ಕೊಬೇಕಾಗಿತ್ತು? ಗುರುಜಿ, ನಮ್ಮ ಮಗನ್ ಬಗ್ಗೆ ಕೇಳ್ಬೇಕು, ಕಿರಣ್ ಅಂತ ಹೇಳಿ. ರೈಟ್, ಅವ್ರ ಡೇಟ್ ಆಫ್ ಬರ್ತ್ ಕೊಡಿ. ಡೇಟ್ ಆಫ್ ಬರ್ತ್ ಬಂದು 3/6/2000. 3/6/2000. ಓಕೆ. 11:30 ಸರ್, ನೈಟ್ 11:30. ನೈಟ್ 11:30, 23:30. ನಿಮ್ಮ ಮಗ? ಹಾ ಸರ್. ಅವ್ರ ಹೆಸರು? 3/6/2000 ಸರ್, 11:30 ಸರ್. 11:30. ಹುಟ್ಟಿರ್ತಕ್ಕಂಥದ್ದು ಮಿಥುನ ರಾಶಿ, ಆರಿದ್ರ ನಕ್ಷತ್ರ ಬರ್ತಾ ಇದೆ, ಕರೆಕ್ಟ್? ಹೌದಾ? ಹೌದು ಸರ್. ರೈಟ್. ಅವ್ರ ಹೆಸರೇನಂದ್ರಿ? ಕಿರಣ್ ಅಂತ ಹೇಳಿ. ಕಿರಣ್ ಬಗ್ಗೆ ಏನ್ ಪ್ರಶ್ನೆ, ಏನ್ ಮಾಡ್ತಿದ್ದಾರೆ? ಇವಾಗ 10th? ಇಲ್ಲ ಸರ್, ಕಿರಣ್ ಇವಾಗ ಸೆಕೆಂಡ್ PUC. ಸೆಕೆಂಡ್ PUC. 10th ಸೆಕೆಂಡ್ PUC ಸೈನ್ಸ್ ಓದ್ತಾ ಇದ್ದಾನೆ ಗುರುಜಿ ಇವಾಗ. ಹೇಗೆ ಓದ್ತಾ ಇದ್ದಾರೆ ಮೇಡಮ್? ಗುರುಜಿ ಓದ್ಲಿಕ್ಕತ್ತಿದಾನ, ಸ್ವಲ್ಪ ಕನ್ನಡ ಮೀಡಿಯಂ ಹೋಗಿದ್ದಲ್ಲ, ಟಫ್. ಕನ್ನಡ ಮೀಡಿಯಂ ಹೋಗಿರೋದ್ರಿಂದ ಸ್ವಲ್ಪ ಟಫ್ ಆಗ್ತಾ ಇದೆ. ಸೈನ್ಸ್ ಅಲ್ಲಿ ಏನ್ ತಗೊಂಡಿದ್ದಾರೆ? ಏನ್ ಸರ್? ಸೈನ್ಸ್ ಅಲ್ಲಿ ಏನ್ ತಗೊಂಡಿದ್ದಾರೆ ಅಂದೆ? ಸೈನ್ಸ್ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ತಗೊಂಡಿದ್ದಾರೆ. ರೈಟ್. ಹೇಗೆ ಹೋಗ್ತಾ ಇದೆ, ಏನ್ ಸಮಾಚಾರ, ಏನ್ ಕೇಳ್ಬೇಕು ಇವನ್ ಬಗ್ಗೆ ಪ್ರಶ್ನೆ ಈಗ? ಗುರುಜಿ, ಅವ್ನ ಭವಿಷ್ಯದ ಬಗ್ಗೆ ನೆಕ್ಸ್ಟ್ ಇದು ಸೆಕೆಂಡ್ PUC ಎಲ್ಲ ಏನ್ ಓದ್ತಾನೆ, ಹೆಂಗೆ ಸ್ಪೋರ್ಟ್ಸ್ ಏನಾದ್ರು ಇದು ಮಾಡ್ಬೇಕಾ ಸರ್? ಅದೇ ಕೇಳೋದಿತ್ತು. 100% ಸ್ಪೋರ್ಟ್ಸ್ ಆಕ್ಟಿವಿಟಿನಲ್ಲಿ ಹಾಕಿ. ಕಂಪ್ಯೂಟರ್ ಇಂಜಿನಿಯರಿಂಗ್ ಹೇಳಿ ಮಾಡಿಸೋ ಉದ್ಯೋಗ. ಯಾಕಂದ್ರೆ ವೃಷಭ ರಾಶಿಯಲ್ಲಿ ಗುರು ಅಂತ ಹೇಳಿದ್ರೆ ಯಾವ್ದಾದ್ರು ರಿಚ್ ಸಿಟಿಗಳಲ್ಲಿ ಕೆಲಸ ಮಾಡ್ತಕ್ಕಂಥದ್ದು, ಅಂದ್ರೆ ಹೊರ ದೇಶಗಳು. ರಿಚ್ ಸಿಟಿ ಅಂದ್ರೆ ನಮ್ ದೇಶದಲ್ಲಿ ಏನ್ ರಿಚ್ ಸಿಟಿ ಇಲ್ಲ ಅಂತ ಏನಿಲ್ಲ, ಹಾಗಿದ್ರು ವಲಸೆ ಹೋಗಿ ಮಾಡ್ತಕ್ಕಂಥದ್ದು. ಇವಾಗ ಬೆಂಗಳೂರು ಇರೋದ್ರಲ್ಲೇ ವರ್ಲ್ಡ್ ಅಲ್ಲೇ ತುಂಬಾ ಪವರ್ಫುಲ್ ಆದಂತ ಸಿಟಿ. ಅದು ಬಿಟ್ರೆ ಮತ್ತೆ ಹೋಗ್ಬೋದು ಬಾಂಬೆಗೆ ಅಂತ ಇಟ್ಕೊಳ್ಳಿ. ಆತರ ವಲಸೆ ಹೋಗಿ ಬೇರೆ ಯಾವ್ದಾದ್ರು ಒಂದು ಸಂಪತ್ಭರಿತವಾದಂತ ನಗರಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಯೋಗ. ಅದು ಗುರುವಿನ ಮುಂದೆ ಚಂದ್ರ ಇರೋದ್ರಿಂದ, ಅದರಿಂದ ಕಂಪ್ಯೂಟರ್ ಸೈನ್ಸ್ ಹೇಳಿ ಮಾಡಿಸಿದ್ದು. ಸ್ವಲ್ಪ ಫಿಸಿಕಲ್ ಆಕ್ಟಿವಿಟಿ ಚೆನ್ನಾಗಿದ್ರೆ ಒಳ್ಳೆದಂದ್ರೆ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ನಲ್ಲಿ ಇಂಟ್ರೆಸ್ಟ್ ಇದ್ರೆ ಅದನ್ನಲ್ಲಿ ಹಾಕಕ್ಕೆ ಹೇಳಿ. ಜೊತೆಲಿ ಏನಾದ್ರು ಅವನಿಗೆ ಸ್ವಲ್ಪ ಸ್ಟ್ರೆಸ್ ಟೆನ್ಷನ್ ಆಗೋದಕ್ಕೆ ಸಿಂಗಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ನುಡ್ಸೋದ್ರಲ್ಲಿ, ಹಾಡೋದು ಬೇಕಾಗಿ ಆಡೋದು ಬೇಡ. ಅದರಿಂದ ಆಡೋದು ನುಡ್ಸೋದ್ರಲ್ಲಿ ಇಂಟ್ರೆಸ್ಟ್ ಇದ್ರೆ ಅದು ಕೂಡ ಒಂದು ಹಾಬಿಯಾಗಿ ಮಾಡಕ್ಕೆ ಹೇಳಿ. ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿರ್ತಾನೆ. ಸ್ಪೋರ್ಟ್ಸ್ ಆಕ್ಟಿವಿಟಿ ಕೂಡ ಒಳ್ಳೇದೆ, ಇದ್ರ ಜೊತೆಗೆ ಮಾಡ್ಕೊಳಕ್ಕೆ ಹೇಳಿ. ಓದು ಮತ್ತೆ ಈ ಎಲ್ಲಾ ಕೆಲಸ ಕಾರ್ಯಗಳು ಅವನಿಗೆ ಚೆನ್ನಾಗೋದಕ್ಕೆ ಒಳ್ಳೆ ಲಕ್ಕಿ ಟಿಪ್ ನಮ್ಮ ಕಡೆಯಿಂದ ಏನು ಅಂದ್ರೆ, ದ ಬೆಸ್ಟ್ ಲಕ್ಕಿ ಟಿಪ್ ಓನಿಕ್ಸ್ ರೂಬಿ ಅಂತೀವಿ. ಬುಧ ಆದಿತ್ಯ ಯೋಗವನ್ನ ತಂದು ಕೊಡ್ತಕ್ಕಂಥದ್ದು. ಬಲಗೈ ಉಂಗುರದ ಬೆಳಗ್ಗೆ ಹಾಕೊಳ್ಳಕ್ಕೆ ಹೇಳಿ. ಯೆಲ್ಲೋ, ಆರೆಂಜ್ ಅಂಡ್ ರೆಡ್ ಕಲರ್ಸ್, ಈ ಕಲರ್ಸ್ನ ಹೆಚ್ಚಾಗಿ ಬಳಸಕ್ಕೆ ಹೇಳಿ. ತುಂಬಾ ಒಳ್ಳೇದಾಗುತ್ತೆ, ಚೆನ್ನಾಗಿರ್ತಾರೆ. ಗುರುಗಳ ದೇವಸ್ಥಾನಗಳಿಗೆ ಸಾಯಿಬಾಬಾ, ರಾಘವೇಂದ್ರ, ದತ್ತಾತ್ರೇಯ, ಈ ದೇವಸ್ಥಾನಗಳಿಗೆ ಒಂದು 10 ನಿಮಿಷ ಹೋಗಿ ಕುಳಿತು ಧ್ಯಾನ ಮಾಡಬರೋದು. ಆ ತರ ಗುರುಗಳ ದೇವಸ್ಥಾನಕ್ಕೆ ಯಾವ್ದಾದ್ರು ಕಾಣಿಕೆಯನ್ನ ಕೊಟ್ಟು ಪ್ರತಿ ತಿಂಗಳು ಪ್ರಸಾದ ಮನೆಗೆ ತರಿಸ್ಕೊಳ್ತಕ್ಕಂಥದ್ದು. ಅದೇ ಪ್ರಸಾದ ಕುಂಕುಮ, ಸಿಂಧೂರ ಅವ್ರು ಏನ್ ಕೊಡ್ತಾರೋ ಅದನ್ನೇ ಇಟ್ಕೊಂಡು ಬರ್ತಕ್ಕಂಥದ್ದು ಕೂಡ ಇವ್ರಿಗೆ ತುಂಬಾ ಒಳ್ಳೆ ಸಕ್ಸಸ್ನ ಕೊಡುತ್ತೆ, ಒಳ್ಳೇದಾಗುತ್ತೆ. ಶರ್ಬೇಶ್ವರ ಒಳ್ಳೇದ್ ಮಾಡಿ ನಿಮ್ಮ ಮಗನಿಗೆ. ನೆಕ್ಸ್ಟ್ ಕಾಲರ್ ಯಾರು ಅಂತ ನೋಡೋಣ. ಜೈ ಶರ್ಬೇಶ್ವರ, ಯಾರು ಮಾತಾಡ್ತಾ ಇರೋದು? ನಮಸ್ಕಾರ ಗುರುಜಿ. ನಮಸ್ಕಾರ, ಯಾರು? ಪಾರ್ವತಿ ಅಂತ ಕೊಪ್ಪಳದಿಂದ. ಮಗನ ಬಗ್ಗೆ ಕೇಳ್ಬೇಕಾಗಿತ್ತು. ಮಗನ ಹೆಸರು ಹೇಳಿ ಪಾರ್ವತಿ ಅವರೇ. ಅಕ್ಷಯ್ ಅಂತ ಗುರುಜಿ. ಹೇಳಿ, ಅವ್ರ ಡೇಟ್ ಆಫ್ ಬರ್ತ್ ಹೇಳಿ. 9/11/1996 ಗುರುಜಿ. 1996. ಹುಟ್ಟುವ ಸಮಯ? ರಾತ್ರಿ 12:30 12:45 ಒಳಗಡೆ ಗುರುಜಿ. ಅಂದ್ರೆ ಇದು 8ನೇ ತಾರೀಕು ನೈಟ್ 9 ಬೆಳಗ್ಗೆನಾ? 9 ನೈಟ್ ಗುರುಜಿ. ಅಂದ್ರೆ 10 ಆಗುತ್ತೆ ಅಲ್ವಾ? ಹೌದು ಗುರುಜಿ. ಹುಟ್ಟೋ ರಾಶಿ ನಕ್ಷತ್ರ ಕೂಡ ಕನ್ಫರ್ಮ್ ಮಾಡ್ತೀನಿ ನೋಡಿ. ಇವ್ರು ಹುಟ್ಟಿರ್ತಕ್ಕಂಥ ರಾಶಿ ನಕ್ಷತ್ರ ಬಂದು ತುಲಾ ರಾಶಿ, ಸ್ವಾತಿ ನಕ್ಷತ್ರ ಬರ್ತಾ ಇದೆ, ಕರೆಕ್ಟಾ? ಕರೆಕ್ಟ್ ಗುರುಜಿ. ರೈಟ್. ಕೇಳಿ, ಮಗನ ಹೆಸರೇನಂದ್ರಿ? ಅಕ್ಷಯ್ ಗುರುಜಿ. ಅಕ್ಷಯ್. ಏನ್ ಮಾಡ್ತಿದಾರೆ ಅಕ್ಷಯ್ ಈಗ? ಈಗ ಸಿವಿಲ್ ಮುಗಿಸಿದಾನ ಗುರುಜಿ, ಡಿಪ್ಲೊಮಾ. BA ಕಂಟಿನ್ಯೂ ಮಾಡ್ಬೇಕಂತ. ಡಿಪ್ಲೊಮಾ ಸಿವಿಲ್ ಮುಗಿಸಿದಾರೆ, ಅದರಲ್ಲೇ ಇಂಜಿನಿಯರಿಂಗ್ ಮಾಡ್ಬೇಕು ಅಂತ ಇವಾಗ ಐಡಿಯಾ. ಓಕೆ, ಹೌದು. ತಿಳಿಸ್ಕೊಡ್ತೀನಿ.
ಇಂಜಿನಿಯರಿಂಗ್ಗೆ ಹೇಳಿ ಮಾಡಿಸಿದವರು ಧೈರ್ಯವಾಗಿ ಮುಂದೋಗೋಕೆ ಹೇಳಿ. ಡಿಪ್ಲೊಮಾ ಮುಗಿಸಿದ್ಮೇಲೆ 1ನೇ ಸಂಖ್ಯೆಯಲ್ಲಿ 10ನೇ ಸಂಖ್ಯೆಯಲ್ಲಿ ಹುಟ್ಟರು, ಅದು 10 ನವೆಂಬರ್ 1996, 4-1-2-9 ರಿಫ್ಲೆಕ್ಟ್ ಆಗಿರೋ ಜಾತಕ. ಜೊತೆಯಲ್ಲಿ ಎಂಡ್ ಆಗ್ತಕ್ಕಂಥ ಸಂಖ್ಯೆ 6. 6 ಅಂದ್ರೇನೆ ಬಿಲ್ಡಿಂಗು, ಕಟ್ಟಡಗಳೇ. ಅದಕ್ಕೆ 4-1 ಬೇರೆ ರಿಫ್ಲೆಕ್ಟ್ ಆಗಿರೋದ್ರಿಂದ ಸ್ವಲ್ಪ ಶ್ರಮ ಪಟ್ರೆ ಇಂಜಿನಿಯರಿಂಗ್ ಮುಗಿಸಿ ಸರ್ಕಾರದ ಕೆಲಸ ಕಾರ್ಯಗಳಲ್ಲಿ, ಸರ್ಕಾರದ ಅನುದಾನ ಇರತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಹೋಗ್ಬೋದು. ಇಲ್ಲ ನನಗೆ ಅಂತ ಇಂಟ್ರೆಸ್ಟ್ ಅಂದ್ರೆ ಇಂಡಿಪೆಂಡೆಂಟ್ ಆಗಿ ಇವರೇ ಒಂದು ಅಸೋಸಿಯೇಟ್ಸ್ ಆಗಿ 1-2-3 ಜನ ಫ್ರೆಂಡ್ಸ್ ಸೇರಿ ಇವರೇ ಬಿಲ್ಡರ್ಸ್ ಆಗಿ, ಇವರೇ ಡೆವಲಪರ್ಸ್ ಆಗಿ, ಇವರೇ ಇಂಜಿನಿಯರ್ಸ್ ಆಗಿ, ಇವರೇ ಲೇಔಟ್ಸ್ ನ ಮಾಡಿ ಮಾಡ್ತಕ್ಕಂಥ ಯೋಗಗಳು ಕೂಡ ಇದೆ. ಎರಡೂ ಇದೆ, ಇಂಡಿಪೆಂಡೆಂಟ್ ಬಿಸ್ನೆಸ್ ಇದೆ, ಜೊತೆಲಿ ಗವರ್ನಮೆಂಟ್ ರಿಲೇಟೆಡ್ ಇದೆ. ಇದು ಅವರು ಸಿವಿಲ್ ಇಂಜಿನಿಯರಿಂಗ್ ಮುಗಿಸಿದ ಮೇಲೆ ಯಾವುದು ಅಂತ ಸೆಲೆಕ್ಟ್ ಮಾಡ್ಕೋಬಹುದು. ಇದಕ್ಕೆ ಇವ್ರಿಗೆ ನಾನು ಕೊಡ್ತಕ್ಕಂಥ ಲಕ್ಕಿ ಟಿಪ್ಸ್ ಏನು ಅಂದ್ರೆ, ತಾಮ್ರ ತುಂಬಾ ಚೆನ್ನಾಗಿ ಆಗ್ಬಾರ್ದು ಇವರಿಗೆ. ತಾಮ್ರದಲ್ಲಿ ಒಂದು ಒಳ್ಳೆ ಬಳೆ ಮಾಡಿ ಹಾಕಿ, ತಾಮ್ರದಲ್ಲಿ ಒಂದು ಉಂಗುರದ ಬೆಳಗ್ಗೆ ಒಂದು ಉಂಗುರ ಮಾಡಿ ಹಾಕಿ. ಇದು ಇವರಿಗೆ ತುಂಬಾನೇ ಸಕ್ಸಸ್ ಕೊಡುತ್ತೆ. ಆರೆಂಜ್ ಕಲರ್ನ, ಗ್ರೀನ್ ಕಲರ್ನ, ಹೆಚ್ಚಾಗಿ ಯೆಲ್ಲೋ ಕಲರ್ನ ಬಳಸಕ್ಕೆ ಹೇಳಿ. ತೀರಾ ಕಪ್ಪು ಕಲರು, ಕೆಂಪು ಕಲರು ಬೇಡ. ಶಿವನ ಆರಾಧನೆ ತುಂಬಾ ಸಕ್ಸಸ್ ಕೊಡುತ್ತೆ ಇವರಿಗೆ. ಅದರಿಂದ ಶಿವನ ದೇವಸ್ಥಾನಗಳಿಗೆ, ಪುರಾತನವಾದಂಥ ದೇವಸ್ಥಾನಗಳಿರುತ್ತೆ, ಪ್ರದೋಷ ಪೂಜೆಗಳಿಗೆ ಕೊಡಿ. ಅವ್ರು ಕೊಡ್ತಕ್ಕಂಥ ಪ್ರಸಾದನ ಡೈಲಿ ಇವ್ರಿಗೆ ಇಟ್ಕೊಳ್ಳೋಕೆ ಹೇಳಿ. ತುಂಬಾ ಒಳ್ಳೆ ಸಕ್ಸಸ್ ಸಿಗುತ್ತೆ. ತುಂಬಾ ಸಾಧನೆ ಮಾಡ್ತಕ್ಕಂಥ ವ್ಯಕ್ತಿಯಾಗಿ ಬರ್ತಾರೆ. ಶರಬೇಶ್ವರ ಅವ್ರಿಗೆ ಒಳ್ಳೇದು ಮಾಡಲಿ. ನೆಕ್ಸ್ಟ್ ಕಾಲರ್ ಯಾರು ಅಂತ ನೋಡುವ. ಜೈ ಶರಬೇಶ್ವರ, ಯಾರು ಮಾತಾಡ್ತಾ ಇರೋದು, ಎಲ್ಲಿಂದ? ಹಲೋ, ನಮಸ್ತೆ ಗುರುಜಿ. ಜೈ ಶರಬೇಶ್ವರ, ಹೇಳಿ. ನಾನು ಚಂದ್ರಶೇಖರ್ ಅಂತ ಹೇಳ್ಬಿಟ್ಟು ಎಲ್ಲಿಂದ? ಶಿವಮೊಗ್ಗದಿಂದ. ಚಂದ್ರಶೇಖರ್, ಯಾರ ಬಗ್ಗೆ ತಿಳ್ಕೊಬೇಕಾಯ್ತು ಚಂದ್ರಶೇಖರ್? ನಮ್ಮ ಬಗ್ಗೆನೇ ಗುರುಜಿ. ನಿಮ್ ಬಗ್ಗೆನೆ, ರೈಟ್. ಚಂದ್ರಶೇಖರ್ ಕೇಳಿ, ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ ಚಂದ್ರಶೇಖರ್. 16/11/1994. ಹುಟ್ಟೋ ಸಮಯ ಗೊತ್ತಿಲ್ಲ ಗುರುಜಿ. ಹುಟ್ಟೋ ಸಮಯ ಇದು ಡೇಟ್ ಆಫ್ ಬರ್ತ್ ಮಾತ್ರ ಪಕ್ಕ ತಾನೆ? ಹಾ, ಪಕ್ಕ ಇದೆ. ರೈಟ್. ಕೇಳಿ ಚಂದ್ರಶೇಖರ್, ಏನ್ ಮಾಡ್ತಿದ್ರ ತಾವು? ನಮ್ದು ಈಗ MBA ಮುಗೀತು. MBA ಮುಗೀತು? ಹಾ ಗುರುಜಿ, ಈಗ MBA ಮುಗಿದಿದೆ. ನೆಕ್ಸ್ಟ್ ಗೌರ್ಮೆಂಟ್ ಜಾಬ್ಗಳಿಗೆ ಟ್ರೈ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಕಾಂಪಿಟೇಟಿವ್ ಎಕ್ಸಾಮ್ ಅದಕ್ಕೆ ಹೇಗೆ ಏನಿದೆ ಏನು ಅಂತ ವಿಚಾರ ಕೇಳಬೇಕಿತ್ತು. ನೋಡಿ, ಧಾರಾಳವಾಗಿ ನೀವು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಎಲ್ಲ ತಗೊಳ್ಳಿ. ಆದ್ರೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಸ್ವಲ್ಪ ಶ್ರಮ ಪಟ್ಟೆ ನಿಮಗೆ ಸಿಗೋದು. ಅಟೆಂಪ್ಟ್ ಸ್ವಲ್ಪ ಜಾಸ್ತಿ ಆಗ್ಬೋದು. ಈ 7ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆಲ್ಲ ನಾವೇನ್ ಹೇಳ್ತೀವಿ ಅಂದ್ರೆ, ಸರ್ಕಾರದ ಹತ್ರ ಹೋಗ್ಬೇಕು ಅಂದ್ರೆ ಸ್ವಲ್ಪ ಡೈರೆಕ್ಟ್ ಮಾರ್ಗದಲ್ಲಿ ಹೋಗೋಕ್ಕಾಗಲ್ಲ, ಹಿಂಗೆ ಸುತ್ಕೊಂಡೇ ಹೋಗ್ಬೇಕು ಅಂತ. 1ನೇ ಸಂಖ್ಯೆಯಲ್ಲಿ ಹುಟ್ಟಿರೋ ಸೂರ್ಯ ಅಪ್ಪ, ಆದ್ರಿಂದ ಅವ್ರಿಗೆ ಈಸಿಯಾಗಿ ಸರ್ಕಾರದಲ್ಲಿ ಕೆಲಸ. ಅಪ್ಪನ ಕೆಲಸ ಸಿಗ್ಲಿಲ್ಲ, ಅಪ್ಪನಿಗೆ ಏನಾದ್ರು ಹೆಚ್ಚು ಕಮ್ಮಿ ಆಯ್ತಂದ್ರೆ ಅಮ್ಮನಿಗೆ ಕೆಲಸ ಕೊಡ್ತಾರೆ. ಅದಕ್ಕೆ 2ನೇ ತಾರೀಕು ಹುಟ್ಟಿರ್ತಕ್ಕಂಥವ್ರೆ ಮತ್ತೆ ಸರ್ಕಾರದಲ್ಲಿ ಜಾಸ್ತಿ ಇರೋದು. ನೋಡಿ, 2ನೇ ತಾರೀಕಲ್ಲಿ ಹುಟ್ಟೋರು ರಾಷ್ಟ್ರಪತಿ ಯಾರು? 11ನೇ ತಾರೀಕು ಹುಟ್ಟಿರ್ತಕ್ಕಂಥ ನಮ್ಮ ಮಾಜಿ ರಾಷ್ಟ್ರಪತಿಗಳು ಪ್ರಣಬ್ ಮುಖರ್ಜಿ. ಇವರು ರಿಟೈರ್ಮೆಂಟ್ ತಗೊಂಡಿದ ತಕ್ಷಣ ನೆಕ್ಸ್ಟ್ ಯಾರು ಬಂದಿದ್ದು ಗೊತ್ತಾ? ನೆಕ್ಸ್ಟ್ ಬಂದಿದ್ದೆ ನಮ್ಮ ರಾಮನಾಥ್ ಕೋವಿಂದ್ ಅವರು, ಇವತ್ತಿನ ಹಾನರಬಲ್ ಪ್ರೆಸಿಡೆಂಟ್ ಆಫ್ ಭಾರತ್. ಓಕೆ, ಅವರು 10ನೇ ಸಂಖ್ಯೆಯಲ್ಲಿ ಹುಟ್ಟಿದವರು. ಇದಕ್ಕೆ ಮುಂಚೆ ಯಾರಿದ್ರು? ಪ್ರತಿಭಾ ಪಾಟೀಲ್ ಅವರಿದ್ರು, ಅವರು ಕೂಡ ಮಾಜಿ ರಾಷ್ಟ್ರಪತಿಗಳು. ಅವರು 1ನೇ ನಂಬರ್ ಅಲ್ಲಿ ಹುಟ್ಟರು. ಆಗ 1-2ಕ್ಕೆ ಫಸ್ಟ್ ಚಾನ್ಸ್. ಆಮೇಲೆ ವಿನಾಯಕ 7ನೇ ನಂಬರ್ ಮಗ. ಆದ್ರಿಂದ ಅಪ್ಪ ಅಮ್ಮನ ಮಗ ಅಂತ ಹೇಳಿ ಅವ್ರಿಗೆ 3ನೇ ಚಾನ್ಸ್. ಅದರಿಂದ ಸರ್ಕಾರದ ರಿಲೇಟೆಡ್ ಕೆಲಸ ಕಾರ್ಯಗಳಲ್ಲಿ ಹೋಗುವಾಗ ಸ್ವಲ್ಪ ಶ್ರಮ ಇರುತ್ತೆ. ನಿಮ್ ಜಾತಕದಲ್ಲಿ ಸೂರ್ಯ ಬೇರೆ ವೀಕ್ ಇದ್ದಾನೆ. ಅದರಿಂದ ಟ್ರೈ ಮಾಡುವಾಗ 1-10-19 ಬರೋ ತಾರೀಕು, 2-11-20 ಬರೋ ತಾರೀಕು, ಈ ತಾರೀಕುಗಳಲ್ಲೇ ಟ್ರೈ ಮಾಡಿ. ಸೊ ಸರ್ಕಾರದ ರಿಲೇಟೆಡ್ ಕೆಲಸ ಕಾರ್ಯದೆಲ್ಲ ನಿಮ್ಗೆ ಸಕ್ಸಸ್ ಸಿಗಕ್ಕೆ ನಮ್ಮ ಕಡೆಯಿಂದ ಬೆಸ್ಟ್ ಲಕ್ಕಿ ಟಿಪ್ ಏನಂದ್ರೆ, ಒಂದು ಸ್ಟಾರ್ ರೂಬಿ ಎಮರಾಲ್ಡ್ ಪೆಂಡೆಂಟ್, ಸಾರಿ ಎಜುಕೇಶನ್ಗಲ್ಲ, ನಿಮ್ಮ ಸರ್ಕಾರದ ಕೆಲಸಕ್ಕೆ ಫಿಂಗರ್ ರಿಂಗ್ ಬಂದು ಒಂದು ಟೋಪಾಸ್ ರೂಬಿ ಬಲಗೈ ತೋರ್ ಬೆಳಗ್ಗೆ ಉಂಗುರವನ್ನ ಹಾಕೊಳ್ಳಿ. ಒಂದು ಸಿಲ್ವರ್ ಚೈನ್ ತಗೊಳ್ಳಿ. ಆ ಸಿಲ್ವರ್ ಚೈನ್ ಅಲ್ಲಿ ಒಂದು ವಿನಾಯಕ, ಇಡಗುಂಜಿ ವಿನಾಯಕ, ಒಂದು ಕೊಲ್ಲಾಪುರ ಮಹಾಲಕ್ಷ್ಮಿ, ಒಂದು ಕೊಲ್ಲೂರು ಮೂಕಾಂಬಿಕಾ, ಈ 2 ಪೆಂಡೆಂಟ್ನ 3 ಪೆಂಡೆಂಟ್ ಕೂಡ ಕತ್ತಲ್ಲಿ ಲಾಕೆಟ್ ಆಗಿ ಹಾಕೊಳ್ಳಿ. ನಿಮಗೆ ಓದಿನಲ್ಲಿ ಸರಿ ವಿಘ್ನಗಳು ಬರ್ದಿದ್ದಂಗೆ ಆ ಶಕ್ತಿ ಕೊಲ್ಲೂರು ಮೂಕಾಂಬಿಕೆದು ಪೆಂಡೆಂಟ್ ಕೂಡ ನೀವು ಹಾಕೊಂಡ್ರುವಾಗ ಸಕ್ಸಸ್ ಸಿಗುತ್ತೆ. ಇದನ್ನು ಫಾಲೋ ಮಾಡ್ತಾ ಬನ್ನಿ, ಡೇ ಬೈ ಡೇ ಇಂಪ್ರೂವ್ಮೆಂಟ್ ಸಿಗುತ್ತೆ, ಚೆನ್ನಾಗಿರ್ತೀರಾ. ಶರಬೇಶ್ವರ ನಿಮ್ಗೆ ಒಳ್ಳೇದು ಮಾಡಲಿ. ನೆಕ್ಸ್ಟ್ ಕಾಲರ್ ಯಾರು ಅಂತ ನೋಡೋಣ. ಜೈ ಶರಬೇಶ್ವರ, ಯಾರು ಮಾತಾಡ್ತಾ ಇರೋದು? ನಮಸ್ತೆ ಸರ್. ನಮಸ್ತೆ, ಹೇಳಿ. ವಿಜಯ್ ಕುಮಾರ್ ಅಂತ ಹೇಳಿ ಸರ್, ಬಳ್ಳಾರಿಯಿಂದ. ಬಳ್ಳಾರಿಯಿಂದ ವಿಜಯ್ ಕುಮಾರ್, ಯಾರ ಬಗ್ಗೆ ಪ್ರಶ್ನೆ? ಸರ್, ನನ್ನ ಬಗ್ಗೆನೇ ಕೇಳಬೇಕು. ನಿಮ್ ಬಗ್ಗೆನೇ ಕೇಳಬೇಕು. ನಿಮ್ ಡೇಟ್ ಆಫ್ ಬರ್ತ್ ಹೇಳಿ ಸರ್. 2/6/85. 2/6/1985. ಹುಟ್ಟೋ ಸಮಯ? ರಾತ್ರಿ 11:40. ರಾತ್ರಿ 11:40. ಹೌದು. ವಿಜಯ್ ಕುಮಾರ್, ಏನ್ ಮಾಡ್ತಿದ್ರಿ ಈಗ? ಸರ್, ನಾನು ಈಗ ವರ್ಕ್ ಮಾಡ್ತೀನಿ. ನಂದು ಇಂಜಿನಿಯರಿಂಗ್ ಆಗಿದೆ. ಯಾವ್ದ್ರಲ್ಲಿ? ಈ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಆಗಿದೆ. ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್ ಆಗಿದೆ. ಇವಾಗ ವರ್ಕ್ ಮಾಡ್ತಾ ಇದ್ದೀರಾ? ಈ 4 years ಆಯ್ತು ಸರ್ ವರ್ಕ್ ಮಾಡಕ. ಇಲ್ಲಿ ಪ್ರೈವೇಟ್ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ, ಹೊಸಪೇಟೆಯಲ್ಲಿ. ರೈಟ್. ಇವಾಗ ಏನ್ ಪ್ರಶ್ನೆ? ನಂದು ಅದೇ ಜಾಬ್ ಚೇಂಜ್ ಮಾಡ್ತಾ ಇದೆ ಸರ್. ಅದಕ್ಕೆ ಫಾರಿನ್ಗೆಲ್ಲ ಯಾವ್ದು ಆನ್ ಸೈಟ್ಗೆಲ್ಲ ಟ್ರೈ ಮಾಡ್ಲಿಲ್ವಾ? ಅಬ್ರಾಡ್ ಜಾಬ್ಗೆಲ್ಲ ಯಾವ್ದು ಟ್ರೈ ಮಾಡ್ಲಿಲ್ವಾ ನೀವು? ಇಲ್ಲ ಸರ್, ಫಾರಿನ್ ಜಾಬ್ಗೆ ನೋಡಿ, ನಿಮ್ಮ ಡೇಟ್ ಆಫ್ ಬರ್ತಿನ ಪ್ರಕಾರ ಶನಿ ಕೇತು ಬಂದು ನಿಮಗೆ ತುಲಾ ರಾಶಿಯಲ್ಲಿದೆ.
ಶನಿ ಅಂದ್ರೆ ಕೆಲಸಕ್ಕಿರ್ತಕ್ಕಂಥ ಗ್ರಹ. ಅವನು ತುಲಾ ರಾಶಿಯಲ್ಲಿ ಇದ್ದಾನೆ ಅಂದ್ರೆ ಅದು ಮತ್ತೆ ರಿಚ್. ಸೊ ಅದಕ್ಕೆ ರಿಚ್ ಸಿಟೀಸ್ ಅಂತ ಹೇಳ್ತೀವಿ, ಅಡ್ವಾನ್ಸ್ಡ್ ಸಿಟೀಸ್ ಅಂತೀವಿ. ಅಡ್ವಾನ್ಸ್ಡ್ ಸಿಟೀಸ್ ಭಾರತ ದೇಶದ ಯಾವುದೇ ಮೂಲೆಯಲ್ಲಿದ್ರೂ ಹೋಗ್ಬೋದು, ಇಲ್ಲಾಂದ್ರೆ ವಿದೇಶಕ್ಕೆ ಹೋಗ್ಬೇಕು. ಯಾಕಂದ್ರೆ ಕೇತು ಜೊತೆಲಿ ಸಂಬಂಧಪಟ್ಟಿದೆ. ಶನಿ ಗ್ರಹದ ಮುಂದೆ ಕೇತು ಜೊತೆ ಚಂದ್ರನೂ ಸಂಬಂಧಪಟ್ಟಿದ್ದಾನೆ, ವಲಸೆ ಹೋಗ್ಬೇಕು ಅಂತ ಹೇಳ್ತಿದೆ. ಅದರಿಂದ ನೀವು ಬಳ್ಳಾರಿಯಲ್ಲೇ ಹುಟ್ಟಿ ಬೆಳೆದು ಬಳ್ಳಾರಿಯಲ್ಲೇ ಕೆಲಸ ಮಾಡ್ತಿದ್ರೆ ಲಿಮಿಟೆಡ್. ಅನ್ಲಿಮಿಟೆಡ್ ಆಗಿ ನಿಮ್ಗೆ ಏನಾದರೂ ಸ್ವಲ್ಪ ಪ್ರಮೋಷನ್ಸ್ ಬೇಕು, ಇಲ್ಲ ನಿಮ್ಗೆ ಏನಾದರೂ ಹಣಕಾಸು ಬೇಕು ಅಂತ ಅನ್ನಂಗಿದ್ರೆ ಮೈಗ್ರೇಷನ್ ನಿಮ್ಗೆ ಸಕ್ಸಸ್ ಕೊಡೋದು. ಅದರಿಂದ ನಾನು ಇವಾಗ ಏನೇನು ಹೇಳ್ತೀನಿ ಅದೆಲ್ಲ 100ಗೆ 200% ಪಕ್ಕ. ಬಿಕಾಸ್ ಇಟ್ಸ್ ಎ ಪಕ್ಕ ಪ್ಲಾನೆಟರಿ ಕ್ಯಾಲ್ಕುಲೇಷನ್ಸ್. ಮನೇಲಿ ಇರ್ತಕ್ಕಂಥ ತಂದೆ ತಾಯಿಗಳನ್ನ ಒಪ್ಪಿಸಿ ದೂರ ಬರ ಹೋಗ್ತೀನಿ, ಬಂದು ಹೋಗ್ತಾ ಇರ್ತೀನಿ, 3 ತಿಂಗಳಿಗೊಂದ್ಸರಿ ಬಂದು ಹೋಗ್ತೀನಿ, 2 ತಿಂಗಳಿಗೆ 3 ತಿಂಗಳಿಗೆ ಬಂದು ಹೋಗ್ತೀನಿ ಅನ್ನೋ ಥರ ಏನಾದರೂ ಅವ್ರು ಒಪ್ಕೊಂಡ್ರಂದ್ರೆ ಮೈಗ್ರೇಷನ್ ಸ್ಟಾರ್ಟ್ ಮಾಡಿ ಬೇರೆ ಕಡೆ ಹೋಗಿ ಕೆಲಸ ಹುಡುಕಿ ನೋಡಿ ಹೇಗಿರ್ತೀರಾ ಅಂತ ತುಂಬಾ ಚೆನ್ನಾಗಿ ಕ್ಲಿಕ್ ಆಗ್ಬಿಡ್ತೀರಾ. ಅದಕ್ಕೆ ನಮ್ಮ ಕಡೆಯಿಂದ ಕೆಲವು ಸಜೆಷನ್ಸ್ ಏನು ಅಂದ್ರೆ, ವೈಟ್ ಕಲರ್, ಗ್ರೀನ್ ಕಲರ್, ಸ್ಕೈ ಬ್ಲೂ ಕಲರ್ಸ್ನಲ್ಲೇನೆ ಪೆನ್ನು, ಹ್ಯಾಂಡ್ ಕರ್ಚೀಫು, ಶರ್ಟ್ಸ್ ಇಟ್ಕೊಳ್ಳಿ. ಅವಾಗ ಏನಾಗುತ್ತಂದ್ರೆ ಒಂದು ವೈಟ್ ಕಲರ್ ಶರ್ಟ್ ಹಾಕೊಂಡ್ರೆ, ಒಂದು ಗ್ರೀನ್ ಕಲರ್ ಪೆನ್, ಒಂದು ಸ್ಕೈ ಬ್ಲೂ ಕಲರ್ ಪೆನ್ ಇಡಿ, ಒಂದು ಗ್ರೀನ್ ಕಲರ್ ಕರ್ಚೀಫ್ ಇಡಿ. 3 ಒಟ್ಟಿಗೆ ಸೈಮಲ್ಟೇನಿಯಸ್ ಆಗಿ ಬಳಸ್ದಂಗಾಗುತ್ತೆ. ಈ ಲಕ್ ಫ್ಯಾಕ್ಟರ್ ನೋಡಿ ನಿಮ್ಮನ್ನೆಲ್ಲೋ ತಗೊಂಡೋಗಿ ನಿಲ್ಲಿಸ್ಬಿಡುತ್ತೆ. ದೇವಿ ನಿಮಗೆ ತುಂಬಾ ಚೆನ್ನಾಗಿ ಆಗಿ ಬರ್ತಕ್ಕಂಥವ್ರು. ಅದರಿಂದ ವಿನಾಯಕನ ದೇವಸ್ಥಾನ, ದೇವಿಯ ದೇವಸ್ಥಾನಕ್ಕೆ ಸಾಧ್ಯವಾದಷ್ಟು ರೆಗ್ಯುಲರ್ ಆಗಿ ಒಂದು ವಾರಕ್ಕೊಂದ್ಸರಿ, 2-3 ದಿನಕ್ಕೊಂದ್ಸತಿ ಅಕ್ಕಪಕ್ಕದವರ ದೇವಸ್ಥಾನಕ್ಕೆ ಹೋಗಿ ಒಂದು 10 ನಿಮಿಷ ಧ್ಯಾನ ಮಾಡಿ ಬನ್ನಿ. ಆ ದೇವಿ ದೇವಸ್ಥಾನಗಳಿಗೆ ಯಾವುದಾದ್ರೂ ಒಂದು ಕಾಂಟ್ರಿಬ್ಯೂಷನ್ ಕೊಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಡೈಲಿ ಒಂದು ಪ್ರಸಾದ ಬರೋ ಥರ ಮಾಡ್ಕೊಳ್ಳಿ. ತಿಂಗಳಿಗೊಂದ್ಸತಿನೋ 15 ದಿನಕ್ಕೊಂದ್ಸತಿನೋ ಅದೇ ಪ್ರಸಾದವನ್ನು ಉಪಯೋಗಿಸ್ತಾ ಬನ್ನಿ. ತುಂಬಾ ಒಳ್ಳೆ ಸಕ್ಸಸ್ ಸಿಗುತ್ತೆ, ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ನಿಮಗೆ. ನೆಕ್ಸ್ಟ್ ಕಲರ್ ಯಾರು ಅಂತ ನೋಡುವ. ಸೊ ವೀಕ್ಷಕರೇ, ಕಾಲ್ಗಳು ತಗೊಳ್ಳೋದಕ್ಕಿಂತ ಮುಂಚೆ ಒಂದು ಬ್ರೇಕ್ ತಗೊಳ್ತಕ್ಕಂಥ ಸಮಯ ಆಯಿತು. ಒಂದು ಪುಟ್ಟ ವಿರಾಮ ತಗೊಂಡು ಬಹುಬೇಗನೆ ವಾಪಸ್ ಬರ್ತೀವಿ. ಜನಶ್ರೀ ನ್ಯೂಸ್ ನೋಡ್ತಾ ಇರಿ, ಎಲ್ಲೂ ಹೋಗ್ಬೇಡಿ. ವೆಲ್ಕಮ್ ಬ್ಯಾಕ್ ವೀಕ್ಷಕರೇ, ಮತ್ತೆ ತಮ್ಮೆಲ್ಲರಿಗೂ ಕಾಲರೇಣೆಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಈಗ ತಿಳಿಯೋಣ ತಾರಾ ಭವಿಷ್ಯ. ಸೊ ಇವತ್ತು ತಾರಾ ಭವಿಷ್ಯದಲ್ಲಿ ನಾವು 26ನೇ ಸಂಖ್ಯೆಯಲ್ಲೇ ಹುಟ್ಟಿರ್ತಕ್ಕಂಥ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಯವ್ರ ಬಗ್ಗೆ ಮಾತಾಡ್ತಾ ಇದ್ವಿ. ನೋಡಿ, 8ನೇ ಸಂಖ್ಯೆ ಇವತ್ತು. ಆಮೇಲೆ ಇನ್ನೊಂದು ನಿಮ್ಗೆ ಇಂಟ್ರೆಸ್ಟ್ ಇದ್ದಂಗೆ, ಇವತ್ತು 26ನೇ ತಾರೀಕಲ್ವಾ, 17ನೇ ತಾರೀಕು ಹುಟ್ಟರೋರು 2-3 ಜನನ ಫೋನ್ ಮಾಡ್ಬಿಟ್ರಿ ಇವತ್ತು. ಸೊ ಯಾವತ್ತು ಸಂಖ್ಯೆಗಳಿಗೆ ತಕ್ಕಂಗೆನೆ ಫಾಲೋ ಆಗ್ತಾ ಇರುತ್ತೆ ಎಲ್ಲಾ ವಿಷಯಗಳು ಕೂಡ. ಸೊ ಒಂದು ಸಂಖ್ಯೆಯ ಮಹತ್ವ ನಮ್ಮಲ್ಲಿ ಇವತ್ತು ನಕ್ಷತ್ರದ ಮೇಲೆ, ಲಗ್ನದ ಮೇಲೆ, ರಾಶಿ ಮೇಲೆ, ಎಲ್ಲಾದ್ರ ಮೇಲೆ ನಮ್ಮ ಕ್ವಾಲಿಟೀಸ್ ಬಂದು ಡೈಲ್ಯೂಟ್ ಆಗ್ಬಿಡ್ತಾ ಇದೆ. ಇವತ್ತು ಕಾನ್ಸಂಟ್ರೇಟ್ ಅನ್ನೋದಕ್ಕೆ ಪವರ್ ಜಾಸ್ತಿ. ಕಾನ್ಸಂಟ್ರೇಟ್ ಒಂದು ಅರ್ಧ ಲೀಟರ್ ಕಾನ್ಸಂಟ್ರೇಟ್ ಇದೆ ಅಂತ ಇಟ್ಕೊಳ್ಳಿ, ಅದರಲ್ಲಿ 500 ಮಿಲಿಲೀಟರ್ ಕಾನ್ಸಂಟ್ರೇಟ್ ಇದೆ ಅಂದ್ರೆ ಅದರಲ್ಲಿ 50 ಲೀಟರ್ ಜ್ಯೂಸ್ ಮಾಡ್ಬೋದು. ಅದೇ 50 ಲೀಟರ್ ಜ್ಯೂಸ್ ಇದೆ ಅಂತ ಇಟ್ಕೊಳ್ಳಿ, ಅದನ್ನೇನು ಮಾಡಕ್ಕಲ್ಲ, 50 ಲೀಟರ್ ಜ್ಯೂಸ್ ಅದಷ್ಟೇ, ಅದು ಡೈಲ್ಯೂಟೆಡ್, ಇದು ಕಾನ್ಸಂಟ್ರೇಟ್. ಆ ರೀತಿ ಇವತ್ತು ತಾರೀಖ್ ಅನ್ನೋದು ಕಾನ್ಸಂಟ್ರೇಟ್ ಇದ್ದಂಗೆ. ಅದರಲ್ಲಿ ನೀವು ಎಷ್ಟು ಉಯ್ತಾ ಥಿಕ್ನೆಸ್ ಇರುತ್ತೆ ನೋಡಿ, ಅದು ನಿಮಗೆ ಡೈಲ್ಯೂಟ್ ಮಾಡಿ ಎಷ್ಟು ಬೇಕಾದ್ರೂ ಮಾಡ್ಕೋಬಹುದು. ಬಟ್ ಡೈಲ್ಯೂಟ್ ಅಲ್ಲಿ ನೀವೇನು ಮತ್ತೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಆ ರೀತಿನೇ ತಾರೀಖ್ ಅನ್ನೋದ್ರಲ್ಲಿ ನಿಮ್ಗೆ ಹಲವಾರು ಕ್ವಾಲಿಟಿ ಸಿಗುತ್ತೆ. ಹಲವಾರು ವಿಷಯದಲ್ಲಿ ಒಂದು ಕ್ವಾಲಿಟಿ ತಗೊಂಡ್ಬಂದಿಡೋದು ಕಷ್ಟ. ಇವತ್ತು ನೋಡಿ, ನಿಮಗೆ ಶನಿ ಗ್ರಹ ಚೆನ್ನಾಗಿ ಕೆಲಸ ಮಾಡುತ್ತೆ, ನೀವು ಆಂಜನೇಯನ ಆರಾಧನೆ ಮಾಡಿ, ನಿಮ್ಗೆ ಇದರಲ್ಲಿ ತುಂಬಾ ಎತ್ತರಕ್ಕೆ ನೀವು ಬೆಳೆಯಕ್ಕಾಗುತ್ತೆ ಅಂತ 8, 17, 26ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು ನೋಡ್ತಾ ಇದ್ರೇ ಸಾಕು. ಅವರು ದೇಶ ವಿದೇಶಗಳಿಗೆ ಪ್ರಯಾಣ ಮಾಡೋದು, ಊರೂರು ಸುತ್ತೋದು, ಆಮೇಲೆ ಬ್ರಹ್ಮಚರ್ಯದಲ್ಲೇ ಸಾಧನೆ ಮಾಡೋದು. ಬಹಳಷ್ಟು ಜನ 8, 17, 26ರಲ್ಲಿ ನೋಡ್ಬೋದು. ನೋಡಿ, 17ನೇ ತಾರೀಕು ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳೇ ತಗೊಳ್ಳಿ, ಬ್ಯಾಚುಲರ್, ಇವರು ಬ್ಯಾಚುಲರ್. ಆಗ ಆಂಜನೇಯನ ಕ್ವಾಲಿಟಿ ಜಸ್ಟ್ ತಾರೀಕಲ್ಲಿ ಗೊತ್ತಾಗ್ಬಿಡ್ತು. ಒಂದು 80% ಪೀಪಲ್ ನೋಡ್ಬಿಟ್ರೆ ಗೊತ್ತಾಗ್ಬಿಡುತ್ತೆ. ಅದೇ ಒಬ್ರು ಬ್ರಹ್ಮಚರ್ಯ ಪಾಲಿಸಿ, ಗಂಡ ಹೆಂಡತಿ ಸಂಬಂಧವಿಲ್ಲದೆ, ಒಂದು ಗೃಹಸ್ಥನಾಗದೆ ಸಾಧನೆಗಳನ್ನ ಮಾಡ್ತಾರೆ ಅಂತ ಒಂದು ಜಾತಕ ನೋಡಿ ಹೇಳ್ಬೇಕಂದ್ರೆ ಸಾಕಪ್ಪ ಸಾಕು. ಈ ಲಗ್ನ, ಆ ಲಗ್ನ, ದಶಮಾಧಿಪತಿ, ಆ ಅಧಿಪತಿ, ಈ ಅಧಿಪತಿ, ಆ ನಾಥ, ಈ ನಾಥ ಅಂತ ತಲೆ ಕೆಟ್ಟೋಗ್ಬಿಡುತ್ತೆ. ಅದರಿಂದ ವೆರಿ ಸಿಂಪಲ್, 26ನೇ ಸಂಖ್ಯೆಯಲ್ಲಿ ಹುಟ್ಟಿದಾರ, ಮುಗೀತು ಶನಿಗ್ರಹ, ಅಲ್ಲಿ ಬ್ಯಾಚುಲರ್ ಆಗ್ತಕ್ಕಂಥ ಯೋಗ. 1942ನೇ ಇಸ್ವಿಯಲ್ಲಿ ಹುಟ್ಟಿರೋದು. 1942 ಅಂದ್ರೆ 1 + 9 + 4 + 2 ಕೂಡಿದ್ರೆ 16. 16 ಅಂದ್ರೆ ಎಗೈನ್ ಬ್ಯಾಚುಲರೇ. ಯಾಕೆಂದ್ರೆ 16 ಅಂದ್ರೆ 7ನೇ ಸಂಖ್ಯೆ, 7 ಅಂದ್ರೆ ವಿನಾಯಕ. ಆವಾಗ ತಾರೀಕಿನಲ್ಲಿ 8 ಆಂಜನೇಯ, ವರ್ಷದ ಸಂಖ್ಯೆ ಕೂಡಿದ್ರೆ 7 ವಿನಾಯಕ. ಸೊ ತಾರೀಕಿನಲ್ಲಿ ಆಂಜನೇಯ, ವರ್ಷ ಸಂಖ್ಯೆಯಲ್ಲಿ ವಿನಾಯಕ. ಇಲ್ಲೇ ಹೇಳ್ಬಿಡ್ಬೋದು ಬ್ರಹ್ಮಚರ್ಯದಲ್ಲಿ ಏನೋ ಸಾಧನೆ ಮಾಡೋ ಚಾನ್ಸಸ್ ಇದೆ ಅಂತ. ನಿಜ ಅಲ್ವಾ?
ಆದ್ರಿಂದ ಯಾವತ್ತೂ ಜಾತಕದ ರೀತಿ ಈ ತರ ವಿಷಯಗಳನ್ನ ಡೇಟ್ ಆಫ್ ಬರ್ತ್ ಅಲ್ಲೇ ತಿಳ್ಕೊಂಡ್ಬಿಡ್ಬೋದು. ಆಂಜನೇಯನ ಸರ್ವಕಾರ್ಯ ಸಿದ್ಧಿ ಆಂಜನೇಯ ಅಂತ ಹೇಳ್ತಕ್ಕಂಥದ್ದನ್ನ ಪ್ರಾರಂಭಿಸಿ ಅದು ಎಷ್ಟು ಜನ ಲಕ್ಷಾಂತರ ಕೋಟ್ಯಾಂತರ ಭಕ್ತರು ಇವತ್ತು ಅಲ್ಲಿ ಹೋಗಿ ಅವ್ರಿಗೇನೋ ಒಂದು ಇಷ್ಟಾರ್ಥ ನೆರವೇರ್ಬೇಕಂದ್ರೆ ಅಲ್ಲೊಂದು ತೆಂಗಿನಕಾಯಿ ಕಟ್ಟಿ ಅದು ನೆರವೇರಿದ ಮೇಲೆ ಆ ತೆಂಗಿನಕಾಯಿ ಬಿಚ್ಕೊಂಡು ಬಂದು ಒಂದು ಪ್ರಸಾದ ಮಾಡಿ 4 ಜನಕ್ಕೆ ಹಂಚತಕ್ಕಂಥ ಒಂದು ಪ್ರಕ್ರಿಯೆಯಲ್ಲಿ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಯವ್ರನ್ನ ಬೀಟ್ ಮಾಡ್ತಕ್ಕಂಥದ್ದಕ್ಕೆ ಯಾರು ಸಾಧ್ಯ ಇಲ್ಲ ಆ ರೀತಿ. ಇದ್ರ ಜೊತೆಗೆ ಇನ್ನೊಂದು ಹೊರದೇಶಗಳಲ್ಲೆಲ್ಲ ಆಂಜನೇಯನ ದೇವಸ್ಥಾನಗಳನ್ನ ಸ್ಥಾಪನೆ ಮಾಡ್ತಕ್ಕಂಥದ್ದು. ಆಮೇಲೆ ಆ ಹನುಮಾನ್ ಚಾಲಿಸವನ್ನ ರಾಮಕೋಟಿಯನ್ನ ಹೇಳಿಸ್ತಕ್ಕಂಥದ್ರಲ್ಲಿ ಇವ್ರನ್ನ ಬಿಟ್ರೆ ಇನ್ಯಾರು ಇಲ್ಲ. ಅದೇ ಅವಧೂತರಾಗಿ ಬಂದಿರತಕ್ಕಂಥ ಒಂದು ವ್ಯಕ್ತಿತ್ವ. ಇದ್ರ ಜೊತೆಗೆ ಇನ್ನೊಂದು ಅವರು ರಾಗರಾಗಿಣಿ ವಿದ್ಯೆಯಿಂದ ಹಿಡಿದು ಆ ಪಿಯಾನೋ ನುಡಿಸ್ತಕ್ಕಂಥದ್ರಿಂದ ಹಿಡಿದು ಆಮೇಲೆ ಆ ಪಕ್ಷಿಗಳ ಜೊತೆ ಅದರಲ್ಲಿ ಕೂಡ ಆ ಗಿಳಿಗಳ ಜೊತೆ ಒಂದು ಸಂವಾದ ಮಾಡ್ತಾರೆ, ನೋಡ್ಬೇಕು. ಆಹಾ, ಅದ್ರ ಕಥೆನೇ ಬೇರೆ. ಇವತ್ತು ಆಂಜನೇಯ ಅಂದ್ರೆ ಮರದಲ್ಲಿರ್ತಕ್ಕಂಥವಂತಾನೆ ಆಂಜನೇಯ. ಅದಕ್ಕೆ ಆಂಜನೇಯನ ಮೇಲೆ ಹೇಗೆ ಮರದಲ್ಲಿ ಎಲ್ಲ ಪಕ್ಷಿಗಳು ಬಂದು ಕುತ್ಕೊಳ್ಳುತ್ತೋ ಇವ್ರು ಹಂಗೆ ಹೋದ್ರೆ ಸಾಕು, ಆ ಗೂಡಲ್ಲಿ ಇವ್ರ ಮೇಲೆ ಎಲ್ಲ ಹಂಗೆ ಪಕ್ಷಿಗಳು ಬಂದು ಕುತ್ಕೊಂಡ್ಬಿಡ್ತವೆ, ಗಿಳಿಗಳು. ಆ ರೀತಿ ಎಲ್ಲವೂ ಕೂಡ ತಾರೀಕಿಗೆ ಸಂಬಂಧವಾಗೇ ನಡ್ಕೊಂಡು ಹೋಗ್ತಾ ಇರುತ್ತೆ ವೀಕ್ಷಕರೇ. ಅದರಿಂದ 8ನೇ ಸಂಖ್ಯೆಯಲ್ಲಿ ಹುಟ್ಟರೋರು, 17ನೇ ಸಂಖ್ಯೆಯಲ್ಲಿ ಹುಟ್ಟರು, 26ನೇ ಸಂಖ್ಯೆಯಲ್ಲಿ ಹುಟ್ಟರು ಏನಾದ್ರೂ ವೈರಾಗ್ಯ ಅಂತ ತಗೊಂಡ್ಬಿಟ್ರೆ ಆ ವೈರಾಗ್ಯದಲ್ಲೇನೆ ಸಾಧನೆ ಮಾಡ್ತಕ್ಕಂಥದ್ದು ಉಂಟು. ಯಾವತ್ತೂ ಅಷ್ಟೇ ಅದರಲ್ಲಿ ಅದಕ್ಕಿಂತ ಸೂಟಬಲ್ ಆಗಿ ನಾವು ಮಾಡಿದಾಗ ಅದು ಕರೆಕ್ಟ್ ಇರುತ್ತೆ. ಎಸ್, ನಾವು ಗೃಹಸ್ಥನಾಗೆ ಸಾಧನೆ ಮಾಡಬೇಕಾ? ಎಸ್, ಒಂದ್ ಸ್ವಲ್ಪ ಪರ್ಸೆಂಟೇಜ್ ಲೆಸ್ ಇರ್ಬೋದು, ಕಮಿಟ್ಮೆಂಟ್ಸ್ ಅದು ಇದು ಸ್ವಲ್ಪ ಏನಾದ್ರೂ ಇರ್ಬೋದು. ಅದು ಬಿಟ್ಟು ನಾವು ಬ್ರಹ್ಮಚರ್ಯದಲ್ಲಿ ಸಾಧನೆ ಮಾಡ್ಬೋದು ಅಂದ್ರೆ ಈ ಎತ್ತರಕ್ಕೆ ಹೋಗ್ಬೋದು. ಇದು ಜಾತಕದಲ್ಲಿ ಇರ್ತಕ್ಕಂಥ ಬರೀ ಡೇಟ್ ಆಫ್ ಬರ್ತ್ ಮೇಲೆ ಹೇಳಿರೋದು. ಇವರ ಜಾತಕದ ಪ್ರಕಾರ ತಗೊಂಡಿದ್ರೆ ಗುರುಗ್ರಹ ಬಂದು ಮಿಥುನ ರಾಶಿಯಲ್ಲಿ ಬುಧ ಮತ್ತೆ ಕುಜನ್ ಜೊತೆ ಸಂಬಂಧಪಟ್ಟಿದೆ. ಅದಕ್ಕೆ ನೆಕ್ಸ್ಟ್ ಮನೆಯಲ್ಲೇ ನೀವು ತಗೊಂಡ್ರೆ 3ನೇ ಮನೆ ಸಿಂಹ ರಾಶಿಯಲ್ಲಿ ರಾಹು ಗ್ರಹ, ಅದರ ನಂತರ ಚಂದ್ರ. ನಾವು ಇವತ್ತವರೆಗೂ ಹೇಳ್ತಿರ್ತೀವಿ ಇವರು ಭಜನೆ ಹಾಡುಗಳು ಇದ್ರ ಮೂಲಕ ಗುರು ಮುಂದೆ ಯಾರು ರಾಹು ಇರುತ್ತೋ ಅವ್ರ ಮಾತನ್ನ ಕೇಳೋದಕ್ಕೆ ಕ್ಯೂನಲ್ಲಿ ನಿಂತಿರ್ತಾರೆ ಜನ ಅಂತ. ಗುರು ಮುಂದೆ ರಾಹು ಇರತಕ್ಕಂಥದ್ದು, ಆಮೇಲೆ ಅದ್ರ ಮುಂದೆ ಚಂದ್ರ ಇರತಕ್ಕಂಥದ್ದು ಸದಾ ಸಂಚಾರ ಯೋಗವನ್ನ ಕೊಡುತ್ತೆ ಅಂತ. ಇವತ್ತು ಎರಡೇ, ಕೋಶ ಓದಬೇಕು ಇಲ್ಲ ದೇಶ ಸುತ್ತಬೇಕು. ದೇಶ ಸುತ್ತು ಕೋಶ ಓದು, ಇದು ಯಾರಿಗೆ ಅಂದ್ರೆ ಹೆಚ್ಚಾಗಿ ಸನ್ಯಾಸಿಗಳಿಗೆ ಕಂಡು ಬರೋದು ಉಂಟು. ಇಲ್ಲ ಸಂಸಾರಿಗಳಿಗೆ ಕಂಡು ಬಂದ್ರು ಕೂಡ ಅವ್ರು ಸಾಧನೆ ಮಾಡ್ತಕ್ಕಂಥ ವ್ಯಕ್ತಿತ್ವ ಆಗ್ಬಿಡ್ತಾರೆ. ಅದು ಇವರ ಜಾತಕದಲ್ಲಿ ಇರ್ತಕ್ಕಂಥ ವಿಷಯ. ಅಂದ್ರೆ ಈ ತರ ಎಲ್ಲಾ ವಿಷಯಗಳನ್ನು ಕೂಡ ನಾವು ಡೇಟ್ ಆಫ್ ಬರ್ತ್ ಅಲ್ಲೇ ತಿಳ್ಕೊಂಡ್ಬಿಡ್ಬೋದು. ಸೊ ಸ್ವಾಮೀಜಿಗಳು ಏನು ಬಹಳ ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ದೇವರು ಅವ್ರಿಗೆ ಇನ್ನೂ ಆಯುಷ್ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡ್ಲಿ, ಶರಬೇಶ್ವರ ಅವ್ರಿಗೆ ಇನ್ನೂ ಎಲ್ಲ ಮಾಡ್ಲಿ ಅಂತ ನಾವು ಅವ್ರ ಮೇಲೆ ಬೆಳ್ಕೋಣ. ಯಾಕಂದ್ರೆ ಅವ್ರನ್ನೆಲ್ಲ ಹೇಳ್ತಕ್ಕಂಥದ್ದು ಜಾತಕ ಹೇಳ್ತಕ್ಕಂಥ ನಮ್ಗೆ ವಯಸ್ಸಾಗಲ್ಲ. ನಾನು ಅವ್ರನ್ನ ಮೀಟ್ ಮಾಡಿದಾಗ ಎಷ್ಟು ದಿನ ಆಯ್ತಪ್ಪ ಹೇಳ್ ಕಳಿಸಿ, ಇವತ್ತಾ ಬಂದೆ ನೀನು, ಸರಿ ಬಿಡು ಅಂದ್ರು. ದತ್ತ ಜಯಂತಿ ಟೈಮಲ್ಲಿ ಇದ್ದಾಗ ಹೋದಾಗ. ಸೊ ಇವಾಗ್ಲೂ ಆಯ್ತಾ 4-5 ತಿಂಗಳಾಯ್ತು ಅಂತ ಕಾಣುತ್ತೆ ಅವ್ರ ದರ್ಶನ ಪಡ್ಕೊಂಡು ಕೂಡ. ಹೌದು ಬಿಡಪ್ಪ, ಸಿಕ್ಕಾಪಟ್ಟೆ ಟಿವಿ ಪ್ರೋಗ್ರಾಮ್ ಇದು ನೋಡ್ಕೊಂಡೆ ಎದ್ದು ಬಿಡ್ತೀಯ ನೀವು ಕೆಲಸ, ಎಷ್ಟು ದಿನ ಆಯ್ತು ಹೇಳಿ ಕಳಿಸಿ, ಇವತ್ತು ಬಂದ, ಸರಿ ಬಿಡು ಇನ್ನು ಸರಿ ಯಾವತ್ತು ಬರ್ತೀಯ ನೋಡೋಣ ಅಂತ ಹೇಳಿ ಕಳಿಸ್ಬಿಡ್ತಾರೆ. ಅಂತ ಒಂದು ಮನೋಭಾವ, ಮಗುವಿನ ಮನೋಭಾವ ಇರ್ತಕ್ಕಂಥವ್ರು. ಸೊ ಅವ್ರಿಗೆ ದೇವರು ಎಲ್ಲ ರೀತಿಯೂ ಇದನ್ನ ಕೊಟ್ಟು ಕಾಪಾಡಿ ಇನ್ನೂ ಹೆಚ್ಚೆಚ್ಚು ಅವರು ಸಮಾಜ ಸೇವೆಯಲ್ಲಿ ಇದರಲ್ಲಿ ತೊಳ್ಕೊಳ್ಳಿ. ಎಷ್ಟೋ ಜನ ಇವತ್ತು ಎನ್ಲೈಟೈನ್ಮೆಂಟ್ಗೋಸ್ಕರ ಕಾಯ್ತಿದ್ದಾರೆ. ಯಾಕಂದ್ರೆ ಎಂಟರ್ಟೈನ್ಮೆಂಟ್ ವರ್ಲ್ಡ್ ಅಲ್ಲಿ ಇದ್ದು ಬೇಸೆತ್ಬಿಟ್ಟಿದೀವಿ. ಎಂಟರ್ಟೈನ್ಮೆಂಟ್ ಏನೇ ಇದ್ರೂ ಪ್ಲೆಜರ್ ಕೊಡಬೋದೇ ಹೊರತು ಎನ್ಲೈಟನ್ಮೆಂಟ್ ಹ್ಯಾಪಿನೆಸ್ ಕೊಡೋದು. ಆ ತರ ಕೆಲಸಕಾರ ಮಾಡ್ತಿರ್ತಕ್ಕಂಥ ಸ್ವಾಮೀಜಿ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ಕೊಳ್ತಾ ಬನ್ನಿ. ಇವಾಗ ಒಬ್ರು ಕಾಲರ್ ಸಿದ್ಧವಾಗಿದ್ದಾರೆ, ಅವ್ರು ಯಾರು ಅಂತ ಮಾತಾಡ್ತಾರೆ. ಜೈ ಶರಬೇಶ್ವರ. ಯಾರು? ನಮಸ್ತೆ ಗುರುಜಿ. ಎಲ್ಲಿಂದ? ನಮಸ್ತೆ. ಶಿವಮೊಗ್ಗದಿಂದ ಶ್ರೀನಿವಾಸ ಮೂರ್ತಿ ಅಂತ. ರೈಟ್, ಹೇಳಿ ಶ್ರೀನಿವಾಸ ಮೂರ್ತಿ ಅವರೇ, ಯಾರ ಬಗ್ಗೆ? ನನ್ನ ಬಗ್ಗೆನೆ. ರೈಟ್, ಡೇಟ್ ಆಫ್ ಬರ್ತ್ ಕೊಡಿ. 21/5/88. 21/5/1988. ಹುಟ್ಟರೋ ಸಮಯ ಗೊತ್ತಿಲ್ಲ. ಸಮಯ ಗೊತ್ತಿಲ್ಲ. ಹೇಳಿ ಶ್ರೀನಿವಾಸ ಮೂರ್ತಿ ಅವರೇ, ಏನ್ ಪ್ರಶ್ನೆ, ಏನ್ ಮಾಡ್ತಾ ಇದ್ದೀರಾ? ಬಿಸ್ನೆಸ್ ಬಗ್ಗೆ ಕೇಳಬೇಕಿತ್ತು. ಏನ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ? ನಾನೊಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಸರಿ, ಹೇಗೆ ನಡೀತಾ ಇದೆ? ಚೆನ್ನಾಗಿದೆ. ರೈಟ್, ಮುಂದೆ ಫ್ಯೂಚರ್. ರೈಟ್. ನಾರ್ಮಲಿ ನೆಟ್ವರ್ಕ್ ಈ ತರ ಬಿಸ್ನೆಸ್ ಎಲ್ಲ ನಿಮ್ಗೆ ಹೇಳಿ ಮಾಡಿಸಿದೆ, ಧಾರಾಳವಾಗಿ ಮಾಡಿ. ನಿಮ್ ಜೊತೆ ಎಲ್ಲ ಯಾರಾದ್ರೂ ಓಡಾಡ್ಲಿಕ್ಕೆ ಇದಕ್ಕೆಲ್ಲೂ ಕೆಲವು ಲಕ್ಕಿ ಡೇಟ್ಸ್ ನಾನು ಹೇಳ್ತೀನಿ. ಆ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ, ಇನ್ನೂ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಆರ್ಗನೈಸೇಷನ್. 1, 10, 19, 28 ಬರ್ತಕ್ಕಂಥವ್ರು. ಅದೇ ರೀತಿ ನಿಮ್ಮ ತಾರೀಕಲ್ಲೇ ಹುಟ್ಟಿರ್ತಕ್ಕಂಥ 3, 12, 21, 30ನೇ ತಾರೀಕು, 9, 18, 27ನೇ ತಾರೀಕು. ಈ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರು ಹೆಚ್ಚು ಜನ ನಿಮ್ ಜೊತೆ ಅಸೋಸಿಯೇಟ್ಸ್ ಆಗಿದ್ರು ಒಳ್ಳೇದು. ಬೇರೆ ಡೇಟ್ ಅವ್ರು ಇಟ್ಕೊಡ್ದು ಅಂತೇನಿಲ್ಲ, ಅವ್ರು ಸ್ವಲ್ಪ ಕಡಿಮೆ ಇರಲಿ. ಈ ತಾರೀಕಲ್ಲಿ ಹುಟ್ಟೋರೆ ನಿಮಗೆ ಫಸ್ಟ್ ಸೆಕೆಂಡ್ ಅಲ್ಲಿ ಇಟ್ಕೊಳ್ಳಿ, ಇದು ತುಂಬಾ ಒಳ್ಳೇದಾಗುತ್ತೆ. ಇದ್ರ ಜೊತೆಗೆ ಯೆಲ್ಲೋ ಕಲರ್ನ, ಸ್ವಲ್ಪ ಆರೆಂಜ್ ಕಲರ್ಸ್ನ, ರೆಡ್ ಕಲರ್ಸ್ನ ಹೆಚ್ಚಾಗಿ ಬಳಸಿ. ಚಂದನದ ಮಣಿ ತುಂಬಾ ಚೆನ್ನಾಗಿ ಆಗ್ಬರ್ತಕ್ಕಂಥ ಮಣಿ ನಿಮಗೆ. ಅದನ್ನ ಒಂದು 46 ಮಣಿಯನ್ನ ಒಂದು ತಾಮ್ರದಲ್ಲಿ ಮಾಲೆ ಮಾಡಿ ಕತ್ತಲ್ಲಿ ಹಾಕೊಳ್ಳಿ, ಲಾಕೆಟ್ ಆಗಿ ಕತ್ತಲ್ಲಿ ಮಾಲೆಯಾಗಿ ಧರಿಸಿ. ಅದರಲ್ಲಿ ಒಂದು ರಾಘವೇಂದ್ರ, ಒಂದು ಶಿವ, ಒಂದು ಷಣ್ಮುಖ, 3 ಪೆಂಡೆಂಟ್ನ ತಾಮ್ರದಲ್ಲಿ ಮಾಡಿ ಹಾಕೊಳ್ಳಿ. ಗೋಲ್ಡಲ್ಲಿ ಮಾಡಿ ಹಾಕೊಳ್ಳೋದು ಉತ್ತಮ. ನಿಮಗೆ ದೇವ್ರ ಶಕ್ತಿ ಕೊಟ್ಟಿದ್ರೆ ನಾನು ಹೇಳಿರ್ತಕ್ಕಂಥ ಚಂದನದ ಮಣಿಯನ್ನ ಬಂಗಾರದಲ್ಲೇ ಮಾಡಿ ಹಾಕೊಂಡ್ಬಿಡ್ಬೋದು. ಡಾಲರ್ಸ್ ಕೂಡ ಬಂಗಾರದಲ್ಲೇ, ಇಲ್ಲ ಅಂದ್ರೆ ತಾಮ್ರದಲ್ಲಿ ಮಾಡಿ ಹಾಕೊಳ್ಳಿ.
ಒಳ್ಳೆ ರಿಸಲ್ಟ್ಸ್ ಎಲ್ಲ ಸಿಕ್ಕಿ ನಿಮಗೂ ಚೆನ್ನಾಗಾಯ್ತು ಅಂದ್ರೆ ಆಗ ಬಂಗಾರಕ್ಕೆ ಕನ್ವರ್ಟ್ ಮಾಡ್ಕೊಳ್ಳುವಂತೆ. ಇದನ್ನ ಉಪಯೋಗಿಸಿ ಇನ್ನೂ ಬಿಸ್ನೆಸ್ ಚೆನ್ನಾಗಾಗುತ್ತೆ. ಒಂದು ಬೆಸ್ಟ್ ಲಕ್ಕಿ ಫಿಂಗರಿಂಗ್ ಯಾವುದು ಅಂದ್ರೆ ಟೋಪಾಸ್ ರೂಬಿ, ಬಲಗೈ ತೋರು ಬೆಳಗ್ಗೆ. ಇದನ್ನ ಉಪಯೋಗಿಸಿ ಇನ್ನು ನೀವು ನೆಟ್ವರ್ಕ್ ಅಲ್ಲಿ ಯಾರ್ಯಾರು ಏನೇನು ಗೈಡ್ ಮಾಡ್ತಾರೆ ನೀವು ಇದನ್ನ ಮಾಡ್ಕೊಳ್ಳಿ ಅಂತ ಹೇಳಿದ ತಕ್ಷಣ ಆ ಬೆರಳಲ್ಲಿ ಉಂಗುರ ಇತ್ತು ಅಂದ್ರೆ ಸಾಕು, ಆಟೋಮೆಟಿಕ್ ಆಗಿ ನಿಮ್ಗೊಂದು ಆಕರ್ಷಣ ಶಕ್ತಿ ಉಂಟಾಗುತ್ತೆ. ನೀವು ಹೇಳ್ತಕ್ಕಂಥ ಮಾತನ್ನ 4 ಜನ ಕೇಳಿ ಆರ್ಡರ್ಸ್ ಕೊಡ್ತಕ್ಕಂಥದ್ದಕ್ಕೂ ಸರಿ, ಜಾಯಿನ್ ಆಗೋದಕ್ಕೂ ಸರಿ ನೆಟ್ವರ್ಕ್ಗೆ ಒಳ್ಳೇದಾಗುತ್ತೆ. ಶರಬೇಶ್ವರ ನಿಮ್ಗೆ ಒಳ್ಳೇದು ಮಾಡಲಿ. ನೆಕ್ಸ್ಟ್ ಕಾಲರ್ ಯಾರು ಅಂತ ನೋಡೋಣ. ಜೈ ಶರಬೇಶ್ವರ, ಯಾರು ಮಾತಾಡ್ತಾ ಇರೋದು? ನಮಸ್ಕಾರ ಗುರುಜಿ. ನಮಸ್ಕಾರ, ಹೇಳಿ. KR ಪೇಟೆಯಿಂದ ಸರ್. KR ಪೇಟೆಯಿಂದ ಯಾರ ಬಗ್ಗೆ? ನನ್ನ ಮಗನ ಬಗ್ಗೆ ಕೇಳಿ. ಮಗನ ಹೆಸರೇನಮ್ಮ? ಕಾರ್ತಿಕ್ ಅಂತ ಸರ್. ಕಾರ್ತಿಕ್. ಹುಟ್ಟಿರೋ ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. 7/4/1996. 7/4/1996. ಹುಟ್ಟಿರೋ ಸಮಯ ಅಮ್ಮ ಕಾರ್ತಿಕ್ ಅವ್ರದ್ದು? ರಾತ್ರಿ 10:30 ಸರ್. ರಾತ್ರಿ 10:30. ಏನ್ ಮಾಡ್ತಿದ್ದಾರೆ ಕಾರ್ತಿಕ್? ಮೆಕ್ಯಾನಿಕಲ್ ಮಾಡ್ತಿದ್ದಾರೆ. 4th ಸೆಮ್ ಎಕ್ಸಾಮ್ ಬರ್ದಿದ್ದಾನೆ. 4th ಸೆಮ್ ಮೆಕ್ಯಾನಿಕಲ್ ಮಾಡ್ತಾ ಇದ್ದಾರೆ. ರೈಟ್. ಏನ್ ಪ್ರಶ್ನೆ ಇವಾಗ? ಏನ್ ಕೇಳ್ಬೇಕು ಮಗನ ಬಗ್ಗೆ? ಅದೇ 7ನೇ ತಾರೀಕು ಅವ್ರದ್ದು ಇಂಡಿಪೆಂಡೆಂಟ್ ಲೈಫ್ ಅಂತೀರಾ, ಮತ್ತೆ ಒಂದು ಎಜುಕೇಶನ್ ಬಗ್ಗೆ ನೋಡಿ. ಆತರ ಕಪೋಲ ಕಲ್ಪಿತವಾಗಿ ಏನೇನೋ ಅಪಾರ್ಥ ಮಾಡ್ಕೊಂಡ್ಬಿಡೋದಲ್ಲ. ನಾವು ಸಿಂಪಲ್ ಆಗಿ ಹೇಳೋದು 7/16/25ನೇ ತಾರೀಕಲ್ಲಿ ಹುಟ್ಟೋರಿಗೆ ಓದು, ಉದ್ಯೋಗ ಈ ತರದೆಲ್ಲ ಎಲ್ಲ ಏನೇ ಚೆನ್ನಾಗಿದ್ರು ಮದುವೆ ದಾಂಪತ್ಯದ ವಿಷಯದಲ್ಲಿ ಸ್ವಲ್ಪ ಏರುಪೇರುಗಳು ಕಂಡು ಬರೋದು ಉಂಟು, ದ್ವಂದ್ವ ಉಂಟು, ಅಲ್ಲೆಲ್ಲ ಸ್ವಲ್ಪ ಗೊಂದಲ ಇರುತ್ತೆ ಅಂತ. ಅದಕ್ಕೆ ಈಗಲೇ ಇನ್ನು ಯಾವಾಗ ಬ್ರಿಡ್ಜ್ ಬರುತ್ತೋ ಆವಾಗ ತಾನೇ ದಾಟಬೇಕು. ಈಗಲೇ ನಡ್ಕೊಂಡು ಹೋಗೋವಲ್ಲ, ಈಗಲೇ ನಾವು ನೆಗೆಯಕ್ಕೆ ಹೋದ್ರೆ ಚೆನ್ನಾಗಿರಲ್ಲ, ಅದು ನಗೆ ಪಾಟ್ಲಾಗ್ಬಿಡುತ್ತೆ. ಅದರಿಂದ ಇವರ ಪ್ರಕಾರ ಮೆಕ್ಯಾನಿಕಲ್ ಮಾಡ್ತಾ ಇದ್ರೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ ಇರುತ್ತೆ. 2-3 ವರ್ಷಕ್ಕೊಂದ್ಸರಿ ಒಂದು ಟ್ರಾನ್ಸ್ಫರ್ ಆಗ್ತಕ್ಕಂಥ ಕೆಲವು ಜಾಬ್ಸ್ ಎಲ್ಲ ಇರುತ್ತೆ. ಇದು ಇವರು ಸೆಂಟ್ರಲ್ ಗೌರ್ಮೆಂಟ್ ಇವ್ರಿಗೆ ಮೆಕ್ಯಾನಿಕಲ್ ರಿಲೇಟೆಡೇ ಹೋಗ್ಬೋದು. ಇಲ್ಲಾಂದ್ರೆ ಯಾವ್ದಾದ್ರು UPSC ಎಕ್ಸಾಮಿನೇಷನ್ಸ್ ಕೂಡ ಇಂಜಿನಿಯರಿಂಗ್ ಮುಗಿಸಿ ಬರೀಬಹುದು. ಇದು ಕೂಡ ಇದೆ. ಓದು ಉದ್ಯೋಗದ ಬಗ್ಗೆ ಏನು ತೊಂದರೆ ಇಲ್ಲ. ಮದುವೆಗೆ ನಾನು ಈಗಲೇ ಹೇಳ್ಕೊಡ್ತೀನಿ, ನೀವೇನು ಭಯ ಪಟ್ಬಿಡಬೇಡಿ. 2/11/2029 ಈ ತಾರೀಕಲ್ಲಿ ಹುಟ್ಟೋರು 4/13/22/31, ಇಲ್ಲ ಅಂದ್ರೆ 6/15/24 ಈ ತಾರೀಕಲ್ಲಿ ಹುಟ್ಟರೋ ಹುಡುಗಿ ಜಾತಕನ್ನ ಇವ್ರಿಗೆ ಮ್ಯಾಚ್ ಮೇಕಿಂಗ್ ಮಾಡಿದ್ರಿ ಅಂದ್ರೆ ಆ ಮದುವೆ ವಿಷಯದಲ್ಲಿ ಏನು ಗೊಂದಲತ್ತಿದೆಯೋ ಅದು ಸ್ವಲ್ಪ ಸಣ್ಣದಾಗಿರುತ್ತೆ, ದೊಡ್ಡದಾಗಲ್ಲ. ಓಕೆನಾ? ಇವೆಲ್ಲದಕ್ಕೂ ಬೆಸ್ಟ್ ನನ್ನ ಕಡೆಯಿಂದ ಕೆಲವು ಲಕ್ಕಿ ಟಿಪ್ಸ್ ಹೇಳ್ಕೊಡ್ತೀನಿ. ಓದು ಚೆನ್ನಾಗಿರೋದಕ್ಕೆ ಸ್ಟಾರ್ ರೂಬಿ ಎಮರಾಲ್ಡ್ ಸ್ಟ್ಯಾಂಡರ್ಡ್ ಪೆಂಡೆಂಟ್ ಕೊರಳಲ್ಲಿ ಧರಿಸೋದು ಉತ್ತಮ. ಬಲಗೈ ಉಂಗುರದ ಬೆಳಗ್ಗೆ ಓನಿಕ್ಸ್ ರೂಬಿ, ಅದು ಸರ್ಕಾರದ ಕೆಲಸ ಕಾರ್ಯಗಳಿಗೂ ಸರಿ, ಓದಿಗೂ ಸರಿ ಒಳ್ಳೆದನ್ನ ಮಾಡುತ್ತೆ. ಇದನ್ನ ಫಾಲೋ ಮಾಡಕ್ಕೆ ಹೇಳಿ, ಇದನ್ನ ಹಾಕೊಳ್ಳಕ್ಕೆ ಹೇಳಿ, ಒಳ್ಳೇದಾಗುತ್ತೆ. ಮಗನ ಬಗ್ಗೆ ಚಿಂತೆ ಮಾಡಬೇಡಿ. ಸೊ ನೆಕ್ಸ್ಟ್ ಕಾಲರ್ ಯಾರು ಅಂತ ನೋಡೋಣ. ಜೈ ಶರಬೇಶ್ವರ, ಯಾರು ಮಾತಾಡ್ತಾ ಇರೋದು? ಸರ್ ಅಶ್ವಿನಿ ಅಂತ. ಹೇಳಿ ಅಶ್ವಿನಿ ಅವರೇ, ಎಲ್ಲಿಂದ? ಬಳ್ಳಾರಿಯಿಂದ ಮಾತಾಡ್ತಾ ಇದೀವಿ. ಡೇಟ್ ಆಫ್ ಬರ್ತ್ ಕೊಡಿ ಅಶ್ವಿನಿ ಅವರೇ. ನಿಮ್ದೇನಾ? ನಿಮ್ ಬಗ್ಗೆನೇ ಕೇಳ್ಬೇಕಾಯ್ತಾ? ನಮ್ ತಮ್ಮಂದು ಕೇಳ್ಬೇಕು. ನಿಮ್ ತಮ್ಮನ ಡೇಟ್ ಆಫ್ ಬರ್ತ್ ಕೊಡಿ. 25/11. 25/11. 1997. 1997. ಹುಟ್ಟಿರೋ ಸಮಯ? 9:15 ರಾತ್ರಿ. 9:15. 21:35. ಓಕೆ. 9:15. 21:15. ಓಕೆ. ಒಂದ್ ಸೆಕೆಂಡ್. ರಾತ್ರಿ 9 ಗಂಟೆ ಅಲ್ವಮ್ಮ? 9 ಗಂಟೆ 15 ನಿಮಿಷ. ಒಂದ್ ನಿಮಿಷ. ರಾಶಿ ನಕ್ಷತ್ರ ಕೂಡ ಕನ್ಫರ್ಮ್ ಮಾಡ್ತೀನಮ್ಮ. 25/11/97 ಇವ್ರು ಹುಟ್ಟಿರೋದು ಕನ್ಯಾ ರಾಶಿ, ಹಸ್ತ ನಕ್ಷತ್ರ ಬರ್ತಾ ಇದೆ. ಕರೆಕ್ಟಾ ಅಶ್ವಿನಿ? ಹೌದು ಸರ್. ತಮ್ಮನ ಹೆಸರೇನಂದ್ರೆ? ಪುರುಷೋತ್ತಮ್ ಬಗ್ಗೆ ಏನಮ್ಮ ಪ್ರಶ್ನೆ? ಏನ್ ಮಾಡ್ತಿದಾರೆ ಸರ್? 12th PU ನಲ್ಲಿ ಒಂದ್ ಸಬ್ಜೆಕ್ಟ್ ಹೋಗಿತ್ತು, ಮ್ಯಾಥ್ಸ್. ಏನ್ ತಗೊಂಡಿದ್ರು? ಸೈನ್ಸ್ ತಗೊಂಡಿದ್ರು. ಒಂದ್ ಸಬ್ಜೆಕ್ಟ್ ಹೋಗಿತ್ತು, ಸಪ್ಲಿಮೆಂಟರಿ ಬರ್ದಿದ್ದಾನೆ, ಅದು ಕೂಡ ಹೋಯ್ತು ರಿಸಲ್ಟ್ ಅಲ್ಲಿ. ಸೊ ಅವನ್ಗೆ LLB ಮಾಡ್ಬೇಕು ಅಂತ ಇಷ್ಟ ಇದೆ. ನೀವು ಸೈನ್ಸ್ ಸೇರ್ಸಿದ್ರ ಇವಾಗ? ಹೌದು. ಈಗ ರಿವ್ಯಾಲ್ಯೂಯೇಷನ್ ಅಪ್ಲೈ ಮಾಡ್ಬೇಕಾ ಇಲ್ಲ ಬೇರೆ ಏನ್ ದಾರಿ ಅಂತ? ನಮ್ಮ ರಿವ್ಯಾಲ್ಯೂಯೇಷನ್ಗೂ ಅಪ್ಲೈ ಮಾಡಿ. ಇವನು ಜುಡಿಷಿಯರಿನಲ್ಲೇ ಓದೋದು ಉತ್ತಮ. ಇವನು ಲಾ ಓದ್ಬಿಟ್ಟು ಜಡ್ಜೇ ಆಗ್ಬೋದೇ ಹೊರತು ಇವನು, ಯಾಕಂದ್ರೆ ಲೀಗಲ್ ಆಗಿರ್ತಕ್ಕಂಥ ವ್ಯಕ್ತಿ. ಲೀಗಲ್ ಆಗಿ ಕೆಲಸ ಕಾರ್ಯಗಳನ್ನ ಮಾಡಿದ್ರೆ ಶನಿಗ್ರಹ ಬಂದು ಮೀನ ರಾಶಿಯಲ್ಲಿದೆ, ಗುರುಗ್ರಹ ಬಂದು ಮಕರ ರಾಶಿಯಲ್ಲಿದೆ. ಎರಡೂ ಕೂಡ ಲೀಗಲ್ ಪ್ಲಾನೆಟ್ಸ್, ಲೀಗಲ್ ತಾರೀಕಲ್ಲಿ ಬೇರೆ ಹುಟ್ಟಿದ್ದಾರೆ. ಅದರಿಂದ ಸ್ವಲ್ಪ ಇಲ್ಲಿಗಲ್ ಏನಾದ್ರು ಮಾಡಿದ್ರೆ, ಇವಾಗ ಲಾಯರ್ ಅಂದಾಗ ಅಲ್ಲಿ ಮ್ಯಾನಿಪುಲೇಷನ್ ಸ್ವಲ್ಪ ಇರ್ತದೆ, ಅದೇ ಜಡ್ಜ್ ಅಂದಾಗ ಅಲ್ಲಿ ಮ್ಯಾನಿಪುಲೇಷನ್ ಜಾಸ್ತಿ ಇರಲ್ಲ. ಎಸ್ ಆರ್ ನೋ ಅಂತ ಹೇಳ್ತಕ್ಕಂಥದ್ರಿಂದ ಜುಡಿಷಿಯರಿ ಹೇಳಿ ಮಾಡಿಸಿದ್ದು, ಅದರಿಂದ ಅದಕ್ಕೆ ಹೋಗಕ್ಕೆ ಹೇಳಿ. ಜುಡಿಷಿಯರಿ ಓದ್ತಾನೆ ಏನಾದ್ರು UPSC ಎಕ್ಸಾಮಿನೇಷನ್ಸ್ ಈ ತರ ಸಿವಿಲ್ ಸರ್ವಿಸಸ್ ಇದ್ರೆ ಅದಕ್ಕೂ ಎಕ್ಸಾಮಿನೇಷನ್ ಬರೆದು ಪಾಸ್ ಮಾಡ್ಬೋದು.
ಟೆಕ್ನಿಕಲಿ ಇವರಿಗೆ ಟ್ರಬಲ್ ಆಗ್ತಿದೆ, ನನ್ನ ಕೈಯಲ್ಲಿ ಮ್ಯಾಥಮೆಟಿಕ್ಸ್ ಅದು ಇದು ಹ್ಯಾಂಡಲ್ ಮಾಡಕ್ ಕಷ್ಟ ಆಗ್ತಿದೆ ಸೈನ್ಸ್ ಅಂದ್ರೆ, ಧಾರಾಳವಾಗಿ ಕೆಳಗಿಳಿದು ಬಂದು ಗ್ರಾಜುಯೇಷನ್ ಮುಗಿಸಿ ಇದನ್ನ ಮಾಡ್ಕೊಳ್ಳೋಕೆ ಕೇಳಿ, ಒಳ್ಳೇದಾಗುತ್ತೆ. ಪಾಪಾಪಿ ಅನ್ನೋ ಅಕ್ಷರ ಬಂದಿರೋದಕ್ಕೋಸ್ಕರ ಪುರುಷೋತ್ತಮ ಅಂತ ಹೆಸರಿಟ್ಟಿರೋದು, ಅದನ್ನ ಹುಟ್ಟೆಸರು ಜನ್ಮ ನಕ್ಷತ್ರ ನಾಮ ಮಾಡಿ ರೂಢಿ ನಾಮಕ್ಕೆ ಹೆಸರು ಬದಲಾವಣೆ ಇವ್ರಿಗೆ ಒಳ್ಳೆ ಸಕ್ಸಸ್ ಕೊಡುತ್ತೆ. ಹೆಸರು ಬದಲಾವಣೆ ಬೇಕು, ಇದನ್ನ ಮಾಡ್ಕೊಳ್ಳೋಕೆ ಹೇಳಿ, ತುಂಬಾ ಒಳ್ಳೇದಾಗುತ್ತೆ, ಚೆನ್ನಾಗಿರ್ತಾನೆ, ಚಿಂತೆ ಮಾಡಬೇಡಿ. ಓಕೆ, ಸೊ ನಾನು ಬಳ್ಳಾರಿಗೆ ಸಾಧ್ಯವಾದಷ್ಟು ಯಾವಾಗ ಬರ್ಬೋದು ಅಂದ್ರೆ ಇನ್ ದ ಮಂತ್ ಆಫ್ ಸೆಪ್ಟೆಂಬರ್ 6ನೇ ತಾರೀಕಿಂದ ಸೆಪ್ಟೆಂಬರ್ 24ನೇ ತಾರೀಕುವರೆಗೂ ನಾನು ಟೂರಲ್ಲಿ ಇರ್ತೀನಿ. ಸೊ ಅವಾಗ ಸೆಪ್ಟೆಂಬರ್ 6 to 24 ಒಳಗಡೆ ಬಳ್ಳಾರಿ ಯಾವಾಗ ಬರ್ತೀನಿ ಅಂತ ತಿಳ್ಕೊಂಡು ಅವಾಗ ಬಂದು ನೇರವಾಗಿ ಭೇಟಿ ಮಾಡಿ ಕೂಡ ಹೆಸರು ಬದಲಾವಣೆ ಮಾಡ್ಕೋಬಹುದು. ಸೆಪ್ಟೆಂಬರ್ 6 ವರೆಗೂ ಕಾಯಕಾಲ ಅಂದ್ರೆ ಬೆಂಗಳೂರಿಗೆ ಬಂದು ಕೂಡ ನೀವು ನಾನು ನೋಡ್ಕೊಂಡು ಇದನ್ನ ಮಾಡ್ಕೊಂಡು ಹೋಗ್ಬೋದು, ಒಳ್ಳೇದಾಗುತ್ತೆ. ಓಕೆನಾ, ಇಷ್ಟನ್ನು ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ, ಚರ್ಬೇಶ್ವರ ಒಳ್ಳೇದು ಮಾಡ್ತಾನೆ. ಸೊ ವೀಕ್ಷಕರೇ, ಒಂದು ಕಾರ್ಯಕ್ರಮದಲ್ಲಿ ಪುಟ್ಟು ವಿರಾಮ ತಗೊಳ್ತಕ್ಕಂಥ ಸಮಯ ಆಯ್ತು. ಒಂದು ಪುಟ್ಟು ವಿರಾಮ ತಗೊಂಡು ಬಹು ಬೇಗನೆ ವಾಪಸ್ ಬರ್ತೀವಿ. ಜನಶ್ರೀ ನ್ಯೂಸ್ ನೋಡ್ತಾ ಇರಿ, ಎಲ್ಲೂ ಹೋಗ್ಬೇಡಿ. ವೆಲ್ಕಮ್ ಬ್ಯಾಕ್ ವೀಕ್ಷಕರೇ, ಮತ್ತೆ ತಮ್ಮೆಲ್ಲರಿಗೂ ಕಾಲ ನಿರ್ಣಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಸೊ ಈಗ ನಮ್ಮ ಜೊತೆ ಮಾತಾಡಕ್ಕೆ ಒಬ್ರು ಕಾಲರ್ ಸಿದ್ಧವಾಗಿದ್ದಾರೆ, ಯಾರು ಅಂತ ನೋಡುವ. ಜೈ ಶರ್ಬೇಶ್ವರ, ಯಾರು? ಜೈ ಶರ್ಬೇಶ್ವರ, ಯಾರು ಮಾತಾಡ್ತಾ ಇರೋದು, ಎಲ್ಲಿಂದ? ಓಕೆ, ಜೈ ಶರ್ಬೇಶ್ವರ, ಯಾರು ಮಾತಾಡ್ತಾ ಇರೋದು, ಎಲ್ಲಿಂದ? ಸರ್ ನಮ್ದು ತೇಜಸ್ವಿನಿ ಅಂತ, ಸಾರಕ್ಕಿಯಿಂದ. ಸಾರಕ್ಕಿಯಿಂದ ತೇಜಸ್ವಿನಿ ಅವರು, ಯಾರ ಬಗ್ಗೆ ತಿಳ್ಕೋಬೇಕಾಗಿತ್ತು ತೇಜಸ್ವಿನಿ ಅವರೇ? ನನ್ನ ಬಗ್ಗೆನೇ ಸರ್. ಡೇಟ್ ಆಫ್ ಬರ್ತ್ ಕೊಡಿ ತೇಜಸ್ವಿನಿ ಅವರೇ. 9986. 99/1986. ಹುಟ್ಟಿರೋ ಸಮಯ 10:20 ಬೆಳಗ್ಗೆ. 10:20 ಬೆಳಗ್ಗೆ. ಒಂದು ನಿಮಿಷ, ನಿಮ್ಮ ರಾಶಿ ನಕ್ಷತ್ರ ಕೂಡ ಕನ್ಫರ್ಮ್ ಮಾಡ್ತೀನಿ. ಸೊ ವಿಶಾಖ ನಕ್ಷತ್ರ ತುಲಾ ರಾಶಿ ಬರ್ತಾ ಇದೆ ತೇಜಸ್ವಿನಿ ಅವರೇ, ಕರೆಕ್ಟಾ? ಹೌದು ಸರ್, ಹೌದು. ಕೇಳಿ ತೇಜಸ್ವಿನಿ ಅವ್ರೆ, ಏನ್ ಪ್ರಶ್ನೆ? ನಂದು ಮದ್ವೆ ತುಂಬಾ ಲೇಟ್ ಆಗಾಯ್ತು ಸರ್, ಈಗ 2 months ಆಯ್ತು ಮದ್ವೆ. ಬಟ್ ನಮ್ಮ ಹಸ್ಬೆಂಡ್ ಏನ್ ಕೆಲಸ ಮಾಡಿದ್ರು ಇದಾಗ್ತಾ ಇಲ್ಲ, ನನ್ನಿಂದ ಏನಾದ್ರೂ ಇದಾಗತ್ತಾ ಅಂತ. ಯಾಕಂದ್ರೆ ಅವ್ರಿಗೆ ಗುರು ಮತ್ತೆ ಬುಧ ಎರಡೂ ನೀಚವಾಗಿದೆ. ನನ್ನಿಂದ ಏನಾದ್ರೂ ಆಗತ್ತಾ? ಜಾಬ್ ಸಿಗ್ತಾ ಇಲ್ಲ ಈ ಕಡೆ. ಮದ್ವೆ ಬಂದು 18 May 2017 ಆಗಿದೆ. ಯಜಮಾನ್ ಹುಟ್ಟಿರೋ ತಾರೀಕೇನು? ಯಜಮಾನ್ ಹುಟ್ಟಿರೋದು 3/5/1985. 3/9 ಮ್ಯಾಚ್ ಇದೆ, ಅದರಿಂದ ಏನು ಪ್ರಾಬ್ಲಮ್ ಇಲ್ಲ. ಆದ್ರೆ ಮದುವೆ ಆಗಿರೋ ಡೇಟ್ ಮಾತ್ರ 18ನೇ ತಾರೀಕು ಹೋರಾಟದ ಡೇಟ್, ಮರುಮಾಂಗಲ್ಯದಾಣಿ ಅಂತ ನಾವು ನೋಡಿಸ್ತಾ ಇರ್ತೀವಿ. ಅದರಿಂದ ಮರುಮಾಂಗಲ್ಯ ಕಡೆಗೆ ಸ್ವಲ್ಪ ಗಮನ ಕೊಡಿ, ತುಂಬಾ ಇಂಪಾರ್ಟೆಂಟ್. ಇಬ್ಬರಿಗೂ ಜಾಬ್ ಸೆಟ್ ಆಗೋದಕ್ಕೆ ಬೆಸ್ಟ್ ಲಕ್ಕಿ ಟಿಪ್ ಹೇಳ್ತೀನಿ, ಅದನ್ನು ಫಾಲೋ ಮಾಡಿ. ಟರ್ಕ್ವಾಯ್ಸ್ ಬ್ಲೂ ಸೆಫರ್ ಅಂತ ಒಂದು ಪೆಂಡೆಂಟ್ ಬರುತ್ತೆ, ನೀವೊಂದು ಯಜಮಾನರೊಂದು ಪೆಂಡೆಂಟ್ ಯೂಸ್ ಮಾಡಿ. ವಾಸವಾಗಿರ್ತಕ್ಕಂಥ ಮನೆಗೆ ವೇದಿಕ ವಾಸ್ತು ಕಿಟ್ನ ಅಳವಡಿಸಿ, ಅವರು ಬಲಗೈ ತೋರು ಬೆಳಗ್ಗೆ ಟೋಪಾಸ್ ರೂಬಿ ಉಂಗುರವನ್ನು ಹಾಕೊಳ್ಳಿ, ನೀವು ಎಡಗೈ ತೋರು ಬೆಳಗ್ಗೆ ಟೋಪಾಸ್ ರೂಬಿ ಉಂಗುರವನ್ನು ಹಾಕಿ. ಮನೆಗೆ ವೇದಿಕ ವಾಸ್ತು ಕಿಟ್ನ ಅಳವಡಿಸೋ ಜೊತೆಗೆ ಮರುಮಾಂಗಲ್ಯದಾಣೆ ಮಾಡ್ಕೊಂಡ್ರೆ ಈ ಪ್ರಾಬ್ಲಮ್ ಇಂದ ಈಚೆ ಬಂದ್ಬಿಡ್ತೀರಾ. ಸೊ ಅದು ತುಂಬಾ ಇಂಪಾರ್ಟೆಂಟ್, ಅದನ್ನು ಫಾಲೋ ಮಾಡಿ. ಒಳ್ಳೇದಾಗ್ಲಿ, ಶರ್ಬೇಶ್ವರ ನಿಮ್ಗೆ ಒಳ್ಳೇದು ಮಾಡಲಿ. ಜೈ ಶರ್ಬೇಶ್ವರ, ಯಾರು, ಎಲ್ಲಿಂದ? ಸರ್ ನಮಸ್ತೆ ಗುರುಜಿ, ನಾನು ಹರೀಶ್ ಅಂತ ಸಂಡೂರಿಂದ ಕಾಲ್ ಮಾಡ್ತಾ ಇದ್ದೀನಿ. ಸಂಡೂರು ಕುಮಾರಸ್ವಾಮಿ, ತುಂಬಾ ಪವರ್ಫುಲ್ ದೇವಸ್ಥಾನ ಅಲ್ವೇನ್ರಿ ಅದು? ಸಂಡೂರು. ಹೌದು ಸರ್, ಹೌದು ಸ್ವಾಮಿ. ಅದು ಮೊದಲೆಲ್ಲ ಹೆಣ್ಮಕ್ಳನ್ನು ಬಿಡ್ತಿರ್ಲಿಲ್ಲ ದೇವಸ್ಥಾನದಲ್ಲಿ, ಇವಾಗೇನೋ ಬಿಡ್ತಿದ್ದಾರೆ ಅಂತ ಕೇಳ್ಪಟ್ಟೆ, ಕರೆಕ್ಟಾ? ಹೌದೌದು. ತುಂಬಾ ಸ್ಟ್ರಿಕ್ಟ್ ಅಂತೆ ದೇವರು, ತುಂಬಾ ಸ್ಟ್ರಾಂಗ್. ಕುಮಾರಸ್ವಾಮಿ ಷಣ್ಮುಖನ ದೇವಸ್ಥಾನ ಅಲ್ವಾ? ಹೌದು. ರೈಟ್, ಕೇಳಿ, ಏನ್ ಪ್ರಶ್ನೆ? ಅದೇ ನನ್ ಬಗ್ಗೆ ಕೇಳ್ಬೇಕಾಯ್ತು ಸ್ವಾಮಿ. ಡೇಟ್ ಆಫ್ ಬರ್ತ್ ಕೊಡಿ. 1/12/1988. 1/12/1988. ಹುಟ್ಟಿರೋ ಸಮಯ? 11/2 ಬೆಳಗ್ಗೆ. 11/2 ಬೆಳಗ್ಗೆ. ಕೇಳಿ, ಏನ್ ಪ್ರಶ್ನೆ? ಇವಾಗ ಪೂರ್ತಿ ಹೆಸರು ಏನಂತ ಉಪಯೋಗಿಸ್ತಿದ್ದಾರೆ? ಹರೀಶ್, ಎಲ್ಲಾ ಕಡೆ ಹರೀಶನ? ಹರೀಶ್ ಅಂತ. ರೈಟ್. ಹುಟ್ಟಿರ್ತಕ್ಕಂಥದ್ದು ಸಿಂಹ ರಾಶಿ, ಪುಬ್ಬ ನಕ್ಷತ್ರ ಬರ್ತಾ ಇದೆ. ಹರೀಶ್, ಕರೆಕ್ಟಾ? ಕರೆಕ್ಟ್. ಕೇಳಿ ಹರೀಶ್, ಏನ್ ಪ್ರಶ್ನೆ? ಅದೇ ನನ್ ಬಗ್ಗೆ ಕೇಳ್ಬೇಕಾಯ್ತು ಗುರುಜಿ, ಜಾಬ್ ಬಗ್ಗೆ. ಏನ್ ಮಾಡ್ತಿದ್ದಾರೆ ನೆಕ್ಸ್ಟ್ ಫ್ಯೂಚರ್? ಈಗ ನಾನು M.Tech ಕಂಪ್ಲೀಟ್ ಮಾಡಿದ್ದೀನಿ ಗುರುಜಿ, ಇನ್ನೂ ಏನು ಜಾಬ್ ಸಿಕ್ಕಿಲ್ಲ ನಂಗೆ, 2 ವರ್ಷ ಆಯ್ತು. ಟೀಚಿಂಗ್ ಲಿಂದ ಹಿಡಿದು ಗವರ್ನಮೆಂಟ್, ಸೆಂಟ್ರಲ್ ಗವರ್ನಮೆಂಟ್ ಎಲ್ಲಾನು ಚಾನ್ಸ್ ಇದೆ, ಧಾರಾಳವಾಗಿ ಟ್ರೈ ಮಾಡಿ. ಏನಂದ್ರೆ ಇಲ್ಲಿ ಆಹಾಹಿ ಅನ್ನೋ ಅಕ್ಷರನೂ ನಿಮ್ಗೆ ಏನ್ ಬಂದಿಲ್ಲ, ಸುಮ್ಮನೆ ಹೆಸರಿಟ್ಟಿರ್ತಕ್ಕಂಥದ್ದು ಹರೀಶ್ ಅಂದ್ರೆ 17 ಬರುತ್ತೆ. ಇವಾಗ ಹರೀಶ್ ಅಂತ ಹೇಳ್ತಕ್ಕಂಥ ನೇಮ 17ನೇ ಸಂಖ್ಯೆಯಲ್ಲಿ ಹೆಸರಿಟ್ಕೊಂಡವರು ದಿಢೀರ್ ಅಂತ ಒಂದು 6 ತಿಂಗಳು ಕೆಲಸ ಇಲ್ಲ, ಒಂದು 2 ವರ್ಷ 3 ವರ್ಷ ತುಂಬಾ ಚೆನ್ನಾಗಿ ಕೆಲಸ, ಆಮೇಲೆ ಕೆಲಸ ಇಲ್ಲದೆ ಹಂಗೆ ಕುತ್ಕೊಳ್ಳೋದು, ಆಮೇಲೆ ಒಂಥರ ವೈರಾಗ್ಯವಾಗಿ ಬಿಟ್ರೆ ಫುಲ್ ಗಡ್ಡ ಬಿಟ್ಬಿಡೋದು, ಇಲ್ಲಾಂದ್ರೆ ಗಡ್ಡನೇ ಬಿಡದೆ ಹಂಗೆ ಏನೋ ಬೇರೆ ತರ ಬಂದ್ಬಿಡೋದು. ಈ ತರ ಎಲ್ಲ ವೈರಾಗ್ಯಗಳನ್ನ ಕೊಟ್ಬಿಡುತ್ತೆ 8ನೇ ಸಂಖ್ಯೆ ಹೆಸರು. ಅದರಿಂದ ಫಸ್ಟ್ ಹೆಸರು ಬದಲಾವಣೆ ಮಾಡಿ. ಹರೀಶ್ ಅಂತ ಹೇಳ್ತಕ್ಕಂಥ ನಿಮ್ಗೆ 17ನೇ ಸಂಖ್ಯೆ ಬರುತ್ತೆ, ಅದು ಹೆಸರು ಬದಲಾವಣೆ ಮಾಡಿ. ಸರ್ಕಾರದ ರಿಲೇಟೆಡ್ ಅಲ್ಲಿ ಏನೇನಿದೆಯೋ, ಯಾವ್ಯಾವ ಎಕ್ಸಾಮಿನೇಷನ್ಸ್ ಇದೆಯೋ ನಿಮ್ ಕೈಗೆ ಸಿಕ್ಕಿದ ಎಕ್ಸಾಮಿನೇಷನ್ ಎಲ್ಲ ಟೇಕಪ್ ಮಾಡಿ ಬರೀತಾ ಇರಿ, ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ. ಅದಕ್ಕೆ ನಮ್ಮ ಕಡೆಯಿಂದ ಬೆಸ್ಟ್ ಲಕ್ಕಿ ಟಿಪ್ ಏನು ಅಂದ್ರೆ, ಒಂದು ಓನಿಕ್ಸ್ ರೂಬಿ ಬಲಗೈ ಉಂಗುರದ ಬೆಳಗ್ಗೆ ಹಾಕೊಳ್ಳಿ. ಸರ್ಕಾರದ ಕೆಲಸ ಕಾರ್ಯಗಳಿಗೆಲ್ಲ ಅದು ಹೆಲ್ಪ್ ಆಗುತ್ತೆ.
ಒಂದು ಅಶೋಕ ಸ್ತಂಭ, ಆಮೇಲೆ ನಮ್ಮ ರಾಷ್ಟ್ರ ಧ್ವಜ ಇರ್ತಕ್ಕಂಥ ಒಂದು ಪೆನ್ ಸ್ಟ್ಯಾಂಡ್ ಇಟ್ಕೊಳ್ಳಿ. ಆರೆಂಜ್ ಕಲರ್ ಪೆನ್ನು, ಗ್ರೀನ್ ಕಲರ್ ಪೆನ್ನು ಇದನ್ನ ಉಪಯೋಗಿಸಿ. ಆರೆಂಜ್ ಕಲರ್ ಪೆನ್ನೇ ತಗೊಳ್ಳಿ ಈ ಗವರ್ನಮೆಂಟ್ ಎಕ್ಸಾಮಿನೇಷನ್ಸ್ ಎಲ್ಲ ಬರೆಯೋದಕ್ಕೆ. ಆರೆಂಜ್ ಕಲರ್ ಹ್ಯಾಂಡ್ ಕರ್ಚೀಫು, ಆರೆಂಜ್ ಕಲರ್ ಶರ್ಟ್ಸ್ ಲೈಟ್ ಕಲರ್ ಅಲ್ಲಿ, ಇದನ್ನ ಪೆನ್ ಅಲ್ಲಿ ಇವು 3 ಉಪಯೋಗಿಸ್ತಾ ಬನ್ನಿ. ಆ ಕಲರ್ ಕಾಂಬಿನೇಷನ್, ನೀವು ಆ ಅಶೋಕ ಸ್ತಂಭ ಇದನ್ನೆಲ್ಲ ನೀವು ಉಪಯೋಗಿಸ್ತಕ್ಕಂಥದ್ದು ಸರ್ಕಾರದ ರಿಲೇಟೆಡ್ ಕೆಲಸಕ್ಕೆ ತುಂಬಾ ಈಸಿಯಾಗಿ ಹತ್ರಕ್ಕೆ ಹೋಗ್ಬಿಡುತ್ತೆ. ಯಾಕಂದ್ರೆ ಯದ್ಭಾವಂ ತದ್ಭವತಿ, ನಾವು ಏನೇನು ಅನ್ಕೊಳ್ತೀವೋ ಪಾಸಿಟಿವ್ ಆಗಿ ಅನ್ಕೊಳ್ಳೋದು ಲಿಂಕ್ ಆಗುತ್ತೆ ಅಂತ. ಆ ಲಿಂಕ್ ಆಗೋದು ನನ್ನಂತ ನಿಮ್ಮಂತ ಯಾರೇ ಆಗಲಿ ಅಡ್ವೈಸ್ ಪಟ್ಟಂತ ಮಾಡ್ಬಿಡ್ತೀವಿ. ಸ್ವಲ್ಪ ನಾವು ಫಾಲೋ ಮಾಡೋದಕ್ಕೆ ಮಾತ್ರ ಕಷ್ಟ ಆಗುತ್ತೆ. ಇದನ್ನ ಕರೆಕ್ಟಾಗಿ ಫಾಲೋ ಮಾಡಿ, ಸರ್ಕಾರದ ಕೆಲಸ ಕಾರ್ಯಗಳೆಲ್ಲ ಸಿಗುತ್ತೆ, ಒಳ್ಳೇದಾಗುತ್ತೆ. ಹೆಸರು ಬದಲಾವಣೆ ನಂತರ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ಸ್ ಇದೆ. ಹೆಸರು ಬದಲಾವಣೆ ಕಡೆ ಗಮನ ಕೊಡಿ. ನೆಕ್ಸ್ಟ್ ಕಾಲ ಯಾರು ಅಂತ ನೋಡೋಣ. ಜೈ ಶರ್ವೇಶ್ವರ, ಯಾರು ಎಲ್ಲಿಂದ ಮಾತಾಡ್ತಾ ಇರೋದು? ಜೈ ಶರ್ವೇಶ್ವರ ಯಾರು? ಅಲ್ಲ ಸರ್, ನಾನು ಅಂಜಲಿ ಅಂತ ಹೇಳಿ ಸರ್. ಅಂಜಲಿ ಅವರೇ, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ? ಹೊಳಲ್ಕೆರೆಯಿಂದ ಮಾತಾಡ್ತಿರೋದು ಸರ್. ಎಲ್ಲಿದು, ಎಲ್ಲಿ ಬರುತ್ತೆ? ಅದು ಚಿತ್ರದುರ್ಗ. ಚಿತ್ರದುರ್ಗ. ಕೇಳಿ ಅಂಜಲಿ ಅವರೇ, ಯಾರ ಬಗ್ಗೆ ತಿಳ್ಕೊಬೇಕಾಗಿತ್ತು ಅಂಜಲಿ ಅವರೇ? ಪವನ್ ಅಂತ ಹೇಳಿ ಸರ್. ಪವನ್ ಯಾರು ನಿಮ್ಮ ಮಗ ಸರ್? ಮಗ. ಅವ್ರ ಡೇಟ್ ಆಫ್ ಬರ್ತ್ ಕೊಡಿ. 8/9 ಸರಿ, 2002 ಸರ್. 2002. ಹುಟ್ಟಿರೋ ಸಮಯ? ಹುಟ್ಟಿರೋ ಸಮಯ 8 ಗಂಟೆ 1 ನಿಮಿಷ ಸರ್, ಭಾನುವಾರ ಸರ್. 8 ಗಂಟೆ 1 ನಿಮಿಷ ಭಾನುವಾರ ಬೆಳಿಗ್ಗೆ? ಬೆಳಿಗ್ಗೆ ಸರ್. ರೈಟ್. ಪವನ್ ಬಗ್ಗೆ ಏನ್ ಪ್ರಶ್ನೆ? ಅದೇ ಸರ್, ಈ ಸಲ SLC ಓದ್ತಾ ಇದ್ದಾನೆ ಸರ್, ಅವ್ನ ಎಜುಕೇಶನ್ ಬಗ್ಗೆ ಕೇಳ್ಬೇಕಾಯ್ತು ಸರ್. ವೆರಿ ಸಿಂಪಲ್ ಮೇಡಮ್, ಇವನಿಗೆ ಕನ್ಯಾ ರಾಶಿ, ಉತ್ತರ ನಕ್ಷತ್ರ, ಪಾಪಾಪಿ ಅಂತ ಅಕ್ಷರ ಬಂದಿರೋದಕ್ಕೆ ಪವನ್ ಅಂತ ಹೆಸರಿಟ್ಟಿರೋದು. ಇದು ಲಾಭ ಇಲ್ಲ ಮೇಡಮ್. ಅದು ಜನ್ಮ ನಕ್ಷತ್ರಕ್ಕೆ ಮಾತ್ರ ಇಟ್ಟು ರೂಢಿ ನಾಮಕ್ಕೆ ಬೇರೆ ತಗೊಂಡೋಗೋದು ಉತ್ತಮ. ಯಾಕಂದ್ರೆ 8ನೇ ಸಂಖ್ಯೆಯಲ್ಲಿ ಹುಟ್ಟೋ ನೋಡಿ, ಇವತ್ತೊಂದು ನಕ್ಷತ್ರ ಅಂತ ಹೇಳಿ ಯಾರಾದ್ರೂ ಜ್ಯೋತಿಷದಲ್ಲಿ ಕಾರ್ಯಕ್ರಮ ಪ್ರಾರಂಭಿಸಿ ನೋಡಿ. ಇವತ್ತು ಪುಷ್ಯ ನಕ್ಷತ್ರದ ಅಕ್ಕಪಕ್ಕ ಹುಟ್ಟರೋರೇ ಪುಷ್ಯ ನಕ್ಷತ್ರದವರೇ ಕಾಲ್ ಮಾಡ್ತಾರೆ ಅಂತ ಪ್ರೂವ್ ಮಾಡಿರೋ ಚರಿತ್ರೆ ಯಾವುದು ಇಲ್ಲ ರೀ ಜ್ಯೋತಿಷದಲ್ಲಿ. ಇವತ್ತು ಪುಷ್ಯ ನಕ್ಷತ್ರ ರೀ, ಪುಷ್ಯ ನಕ್ಷತ್ರ ನಾನು 1 ಗಂಟೆ ಕುತ್ಕೊಂತೀನಿ, ಒಂದು 10-15 ಕಾಲ್ ಆದ್ರೂ ಅಟೆಂಡ್ ಮಾಡ್ತೀನಿ. ಪುಷ್ಯ ನಕ್ಷತ್ರದವರು ಒಂದು 10 ಜನ ಕಾಲ್ ಮಾಡಿಲ್ಲ ಅಂದ್ರೆ ನಾನು ಜ್ಯೋತಿಷ ಬಿಟ್ಟು ಹೋಗ್ಬಿಡ್ತೀನಿ ಅಂತ ಹೇಳ್ತಕ್ಕಂಥದಕ್ಕಿಲ್ಲ. ಆದ್ರೆ ನಾನ್ ಮಾತ್ರ ಆ ಚಾಲೆಂಜ್ ಮಾಡಬಲ್ಲೆ. ಇವತ್ತು 26ನೇ ತಾರೀಕು ರೀ, ಇವತ್ತು ಕಾಲ್ ಮಾಡೋರೆಲ್ಲ 8, 17, 26 ಇವ್ರು ಬಿಟ್ಟು ಇನ್ಯಾರು ಇಲ್ಲ ರೀ ಅಂತ ಹೇಳೋ ಲೆವೆಲ್ಗೆ ಇವತ್ತು ಮಾತಾಡ್ಬೋದು. ನಾನು ಆಲ್ಮೋಸ್ಟ್ ಒಂದು 12, 13 ಕಾಲ್ ಅಟೆಂಡ್ ಮಾಡಿರ್ತೀನಿ. ಇದರಲ್ಲಿ 6-7 ಜನ 8ನೇ ತಾರೀಕು, 17ನೇ ತಾರೀಕು, 26ನೇ ತಾರೀಕು ಅವರೇ ಕರೆ ಮಾಡೋದು. ಅದು ಸಂಡೂರಿಂದ ಮಾಡಲಿ, ಚಿತ್ರದುರ್ಗದಿಂದ ಮಾಡಲಿ, ತಾರೀಕು ಅವನಿಗೆ ಹಂಗೆ ಕೆಲಸ ಮಾಡೋದು. ಇಲ್ಲಾಂದ್ರೆ ಆ ಅಕ್ಷರ ಕೂಡ ಅಷ್ಟೇ ಪಾಪಾಪಿನಲ್ಲೇ ಮಾತಾಡಿರ್ತಾರೆ. ಅದರಿಂದ ಇವನಿಗೂ ಅಷ್ಟೇ ಪಾಪಾಪಿ ಜನ್ಮನಾಮಕ್ಕೆ, ರೂಢಿನಾಮಕ್ಕೆ ಹೆಸರು ಬದಲಾವಣೆ ಮಾಡಿ ತುಂಬಾ ಚೆನ್ನಾಗಿ ಓದ್ತಕ್ಕಂಥ ಹುಡುಗ. ಬ್ಲೂ ಕಲರ್, ಗ್ರೀನ್ ಕಲರ್ ತುಂಬಾ ಚೆನ್ನಾಗಿ ಆಗ್ಬರುತ್ತೆ. ಓದೋವಾಗ ಉತ್ತರಕ್ಕೆ ಮುಖ ಮಾಡಿ ಓದಕ್ಕೆ ಹೇಳಿ, ಪೂರ್ವಕ್ಕೆ ತಲೆ ಹಾಕಿ ಮಲ್ಗಕ್ಕೆ ಹೇಳಿ, ತುಂಬಾ ಒಳ್ಳೇದು. ಇವನಿಗೆ ಕಪ್ಪು ಎಳ್ಳು ಬಂದು ತುಂಬಾ ಚೆನ್ನಾಗಿ ಆಗ್ಬರುತ್ತೆ. ಒಂದು 51 ಕಪ್ಪು ಎಳ್ಳನ್ನ ತಗೊಂಡು ಅದನ್ನೊಂದು ನೀಲಿ ಬಟ್ಟೆಯಲ್ಲಿ, ನೀಲಿ ದಾರದಲ್ಲಿ ಒಂದು ಮೂಟೆ ತರ ಮಾಡಿ ಇವನ್ ಪಾಕೆಟ್ ಅಲ್ಲಿ ಇಟ್ಬಿಡಿ. ಓಕೆ, ನೈಟ್ ಮಲ್ಗೋವಾಗ ತಲೆದಿಮ್ಮಲ್ಲಿ ಇಟ್ಟು ಮಲ್ಗಕ್ಕೆ ಹೇಳಿ. 8ನೇ ತಾರೀಕು ಇಟ್ಟಿರೋದನ್ನ 17ನೇ ತಾರೀಕು ಬಂದ ತಕ್ಷಣ ದೃಷ್ಟಿ ನೀವಿಳಿಸಿ ತೆಗೆದುಬಿಟ್ಟು ಆ ಕಪ್ಪು ಎಣ್ಣೆ ಯಾವ್ದಾದ್ರು ಮರದ ಬುಡಕ್ಕೆ ಹಾಕಿ ಬಟ್ಟೆ ದಾರ ತೆಗೆದು ಯಾವ್ದಾದ್ರು ಸಣ್ಣದಾಗಿರ್ತಕ್ಕಂಥದನ್ನ ಡಸ್ಟ್ ಬಿನ್ ಹಾಕ್ಬಿಡಿ. ಓಕೆ, ಇದನ್ನ ಈ ತರ ಮಾಡ್ಕೊಂಡು ಬರ್ತಾ 8ಕ್ಕೆ ಇಟ್ಟಿರೋದನ್ನ 17, 17ಕ್ಕೆ ಇಟ್ಟಿರೋದನ್ನ 26, 26ಕ್ಕೆ ಇಟ್ಟಿರೋದನ್ನ 8 ಮಾಡ್ಕೊಂಡು ಬರ್ತಾ ಈ ಶನಿಗ್ರಹದ ನೆಗೆಟಿವ್ ವೈಬ್ರೇಷನ್ ಎಲ್ಲ ನಲಿಫೈ ಆಗುತ್ತೆ. ಪಾಸಿಟಿವ್ ಆಗಿರ್ತಾನೆ, ಚೆನ್ನಾಗಿ ಓದ್ತಾನೆ. ಈ ಲಕ್ಕಿ ಟಿಪ್ಸ್ ನ ಪಾಲಿಸಿ. ಶರ್ವೇಶ್ವರ್ ನಿಮ್ಮ ಮಗನ್ ಒಳ್ಳೇದ್ ಮಾಡಿ. ನೆಕ್ಸ್ಟ್ ಕಾಲ ಯಾರು ಅಂತ ನೋಡ ಬನ್ನಿ. ಜೈ ಶರ್ವೇಶ್ವರ, ಯಾರು ಮಾತಾಡ್ತಾ ಇರೋದು? ಎಲ್ಲಿಂದ? ಇಲ್ಲಿಂದ ಮಲ್ಲಮಾಸಿನ ಬೆಟ್ಟ ಕಡೆಯಿಂದ ಸರ್. ವೆರಿ ಗುಡ್. ಚಾಮರಾಜನಗರ ಜಿಲ್ಲೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆನೇ ಸರ್, ನಮ್ಮ ಬಗ್ಗೆನೇ. ಡೇಟ್ ಆಫ್ ಬರ್ತ್ ಹೇಳಿ. 20/10/1972 ಮಧ್ಯಾಹ್ನ 1:15. 20/10/1972. ಹುಟ್ಟಿರೋ ಸಮಯ 1:15 ಮಧ್ಯಾಹ್ನ 1:15. ತಮ್ಮ ಹೆಸರೇನಂದ್ರಿ? ಶಿವಲಿಂಗ ಪ್ರಸಾದ್. ಶಿವಲಿಂಗ ಪ್ರಸಾದ್. ಹೌದು ಸರ್. ರೈಟ್. ಹುಟ್ಟಿರ್ತಕ್ಕಂಥದ್ದು ಮೀನರಾಶಿ, ಪೂರ್ವ ಭಾದ್ರ ನಕ್ಷತ್ರ ಬರ್ತಾ ಇದೆ, ಕರೆಕ್ಟಾ? ಸರಿ ಗುರುಜಿ. ಕೇಳಿ, ಏನ್ ಪ್ರಶ್ನೆ? ಶಿವಲಿಂಗ ಪ್ರಸಾದ್. ಹೌದು, ನಾನು ವ್ಯವಸಾಯ ಮಾಡ್ತೀವಿ ಗುರುಜಿ. ವ್ಯವಸಾಯ ಮಾಡ್ತಿದ್ರ? ಏನೇನ್ ಬೆಳಿತೀರಾ? ಬೋರ್ ಹಾಕಿದಿರಾ? ಹೆಂಗೆ? ಬೋರ್ ಹಾಕ್ತಾ ಗುರುಜಿ, ನೀರ್ ಬರ್ಲಿಲ್ಲ. ಬೋರ್ ಹಾಕಿದ್ರೆ ನೀರ್ ಬಂದಿಲ್ಲ. ಓಕೆ ಓಕೆ. ಏನ್ ಬೆಳಿತೀರಾ? ರಾಗಿ ಜೋಳ ಬೆಳಿತೀರಾ? ಓಕೆ. ಅರಿಶಿನ ಬೆಳಿತೀರಾ? ರೈಟ್. ಬರೀ ವ್ಯವಸಾಯನ ಪೂರ್ತಿ, ಬೇರೆ ಏನು ವ್ಯಾಪಾರ ಏನಿಲ್ಲ ಜೊತೆಲಿ? ಏನಿಲ್ಲ ಗುರುಜಿ, ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದ್ವಿ. ಮಾಡೋದೆಲ್ಲ ಒಳ್ಳೇದಾಗುತ್ತೆ. ನಮಗೆ ಸ್ವಲ್ಪ ಇನ್ನು ಯಾವ್ದು ಹಂಗ ಅನ್ಕೋಬೋದ ತಪ್ಪಾಗ್ಬಿಡ್ತದೆ. ಇವಾಗ ನಾನು ಕೂಡ ಇದೇ ತರ ನಿಮ್ ತರ ಅಡ್ವೈಸ್ ಕೊಡುವಾಗ ಕೆಲವೊಮ್ಮೆ ನನಗೂ ಒಂದೊಂದ್ಸರಿ ಅನ್ಸ್ಬಿಡ್ತೀವಿ, ಏನಪ್ಪಾ ಇದು ನಾವೆಲ್ಲ ಊರಿಗೆಲ್ಲ ಅಡ್ವೈಸ್ ಮಾಡ್ತೀವಿ, ನಮ್ಗೆ ಹಿಂಗಾಗುತ್ತೆ ಅಂತ. ಆ ತರದೆಲ್ಲ ಬೇಡ. ಇವಾಗ ವಾಸವಾಗಿರ್ತಕ್ಕಂಥ ಮನೆಗೆ ಶಿವಲಿಂಗ ಪ್ರಸಾದ್ ಫಸ್ಟ್ ವೇದಿಕ ವಾಸ್ತು ಕಿಟ್ನ ಅಳವಡಿಸಿ. ನಿಮ್ಗೆ ಹಣಕಾಸೆಲ್ಲ ಚೆನ್ನಾಗಿರೋದಕ್ಕೆ ಓನಿಕ್ಸ್ ಜಿರ್ಕಾನ್ ಅಂತ ಹೇಳ್ತೀವಿ, ಲಕ್ಷ್ಮೀನಾರಾಯಣ ಯೋಗವನ್ನು ಕೊಡ್ತಕ್ಕಂಥದ್ದು. ಬಲಗೈ ಉಂಗುರದ ಬೆಳಗ್ಗೆ ಒಂದು ಉಂಗುರ ಹಾಕೊಳ್ಳಿ. ಒಂದು ಟರ್ಕ್ವಾಯ್ಸ್ ಬ್ಲೂ ಸಫೇರ್ ಅನ್ನೋ ಪೆಂಡೆಂಟ್ ಹಾಕೊಳ್ಳಿ. ಈ ಬೋರ್ ಹಾಕಿದ್ರೆ ನೀರು ಸಿಕ್ಕಿಲ್ಲ ಅನ್ನೋರಿಗೆಲ್ಲ ನಮ್ಮ ಶಿವಲಿಂಗ ಪ್ರಸಾದ್ ತರ ವ್ಯವಸಾಯಿಗಳು ಯಾರು ರೈತರು ಇರ್ತಾರೆ ಅವ್ರಿಗೆಲ್ಲ ಒಂದು ಸಿಂಪಲ್ ಲಕ್ಕಿ ಟಿಪ್, ಕಾಮನ್ ಲಕ್ಕಿ ಟಿಪ್. ಸೋಮವಾರದ ದಿನ ಬೆಳಗ್ಗೆ 6:15 6:45 ಒಳಗಡೆ ಪೂಜೆ ಮಾಡಿ ನಿಮ್ಗೆ ಯಾವ್ದು ಬೋರ್ ಪಾಯಿಂಟ್ ತೋರಿಸಿದಾರೋ ಆ ಬೋರ್ ಪಾಯಿಂಟ್ಗೆ ಅದು ಯಾರ ಕೈಯಲ್ಲಿ ಪೂಜೆ ಮಾಡಿಸ್ಬೇಕಂದ್ರೆ 2/11/20 ಈ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಣು ಮಕ್ಕಳು ಯಾರಾದ್ರೂ ಇದ್ರೆ, ನಿಮ್ಮ ಮನೇಲಿ ಇದ್ರು ಸರಿ, ಇಲ್ಲ ಪಕ್ಕದ ಎಲ್ಲಾದ್ರೂ ಇದ್ರು ಸರಿ, ಅವ್ರನ್ನ ಕರ್ಕೊಂಡ್ಬಂದು ಪೂಜೆ ಮಾಡಿಸಿ ಅವ್ರ ಕೈಯಿಂದ. ರಾತ್ರಿ
ಕತ್ತಲಾದ್ಮೇಲೆ ಒಂದು 6 ಗಂಟೆ 7 ಗಂಟೆಗೆ ಸೂರ್ಯ ಆದ ಕತ್ತಲಾದ ಟೈಮಲ್ಲಿ ಬೋರ್ ಕೊರೆಸಿ. ಅದು ಕೂಡ ಏನಾದರೂ 2/11/20ನೇ ತಾರೀಕೇ ಇದ್ದು ಸೋಮವಾರ ಇದ್ದು ಬಿಡ್ತು ಅಂದ್ರೆ 100% ನೀರು ಸಿಗುತ್ತೆ. ಬಟ್ ಸೋಮವಾರದ ದಿನಗಳು 2/11/20ನೇ ತಾರೀಕು ಬರೋದು ಕಡಿಮೆ. ಅದೇ ನೀವೇನಾದ್ರೂ 1 ತಿಂಗಳು 2 ತಿಂಗಳು 3 ತಿಂಗಳು ಹುಡುಕ್ಬಿಟ್ಟು ಏನಾದ್ರೂ ಆ ಡೇಟ್ ಬರೋದ್ರಲ್ಲೇ ಪೂಜೆನೂ ಮಾಡಿಸಿ ಆ ತರ ರಾತ್ರಿ ಹೊತ್ತಲ್ಲೇ ನೀವು ಬೋರ್ನ ಹಾಕ್ಸಿದ್ರಿ ಅಂದ್ರೆ 100% ನೀರು ಸಿಗುತ್ತೆ. ಶಿವಲಿಂಗ ಪ್ರಸಾದ್ ಅವ್ರಿಗೆ ಮಾತ್ರ ಅಲ್ಲ, ಬೇರೆ ಆದ್ರೂ ಸರಿ. ಒಳ್ಳೆ ಕಡೆ ಪಾಯಿಂಟ್ ತೋರಿಸಿ ಇದನ್ನ ಟ್ರೈ ಮಾಡಿ, ನಿಮ್ಗೂ ಒಳ್ಳೇದಾಗ್ಲಿ. ರೈಟ್, ನೆಕ್ಸ್ಟ್ ಕಾಲ ಯಾರು ಅಂತ ನೋಡ ಬನ್ನಿ. ಜೈ ಶರ್ಬೇಶ್ವರ, ಯಾರು ಮಾತಾಡ್ತಾ ಇರೋದು ಇಲ್ಲಿಂದ? ಅಂಬಾ ಪ್ರಸಾದ್ ಅಂತ, ಬೆಳಗಾಂ ಡಿಸ್ಟ್ರಿಕ್ಟ್ ಮಾತಾಡ್ತಾರೆ. ಬೆಳಗಾಂ ಡಿಸ್ಟ್ರಿಕ್ಟ್ ಇಂದ ಅಂಬಾ ಪ್ರಸಾದ್. ಯಾರ ಬಗ್ಗೆ ಪ್ರಶ್ನೆ ಕೇಳಬೇಕಾಗಿತ್ತು ಅಂಬಾ ಪ್ರಸಾದ್? ನನ್ನ ಬಗ್ಗೆ. ರೈಟ್, ತಮ್ಮ ಡೇಟ್ ಆಫ್ ಬರ್ತ್ ಕೊಡಿ ಅಂಬಾ ಪ್ರಸಾದ್. 26/9/1985. 26/9/1985. ಟೈಮ್ ಆಫ್ ಬರ್ತ್ ಏನು ಅಂಬಾ ಪ್ರಸಾದ್? 8:47 ಮಾರ್ನಿಂಗ್. 8:47. ಅಂಬಾ ಪ್ರಸಾದ್, ಕೇಳಿ ಏನ್ ಪ್ರಶ್ನೆ? ಏನಿಲ್ಲ ಸರ್, ಅದೇ ಕೇಳಬೇಕು. ಫ್ಯೂಚರ್ ಏನ್ ಮಾಡ್ತಿದ್ದೀರಾ ಈಗ? ಏನ್ ಓದಿದ್ರಿ? ಪ್ರೊಫೆಷನಲಿ ಕಾಂಟ್ರಾಕ್ಟರ್ ಸರ್. ಕಾಂಟ್ರಾಕ್ಟ್ ಮಾಡ್ತಿದ್ದೀರಾ? ಹಂಗೆ ಪ್ರೈವೇಟ್ ಕಾಂಟ್ರಾಕ್ಟ್ ತಗೊಳ್ತೀರಾ, ಗವರ್ನಮೆಂಟ್ ಕಾಂಟ್ರಾಕ್ಟ್ ತಗೊಳ್ತೀರಾ? ಗವರ್ನಮೆಂಟ್. ಏನ್ ರೋಡ್ ಅಗ್ರಿಕಲ್ಚರ್ ಮಾಡ್ತೀರಾ? ಓಕೆ, ರೈಟ್. ತಿಳಿಸ್ಕೊಡ್ತೀನಿ ನೋಡಿ. ನಾರ್ಮಲಿ ಇವತ್ತು 26ನೇ ತಾರೀಕು 8/17/20 ಅಂತ ಸ್ವಲ್ಪ ಹೊತ್ತಿಗೆ ಮುಂಚೆ ಮಾತಾಡಿದೆ. ಆಲ್ಮೋಸ್ಟ್ ನಾನು ಇವತ್ತೊಂದು 15 ಕಾಲ್ ಅಟೆಂಡ್ ಮಾಡಿದ್ದೀನಿ ಅಂದ್ರೆ ಅದ್ರಲ್ಲಿ ಒಂದು 7-8 ಕಾಲು 8ನೇ ತಾರೀಕು ಕೊಟ್ಟರವ್ರೆ. ಸೊ ಸಂಖ್ಯೆಗಳ ಮಹತ್ವನ ನಾನು ಹೇಳಕ್ ಬಂದೆ, ಹೆಂಗ್ ಫಾಲೋ ಮಾಡುತ್ತೆ ನೋಡಿ ಅಂತ. ಇದು ನೀವು ನಂಬಲೇಬೇಕು ಅನ್ನೋದಕ್ಕೋಸ್ಕರ. ನಂಬಲೇಬೇಕಂತಲ್ಲ, ಇದಷ್ಟೇ. ಗಾಳಿಯಲ್ಲಿ ಆಕ್ಸಿಜನ್ ಇದೆ ಅಂದ್ರೆ ಆಕ್ಸಿಜನ್ ಇದೆ ಅಷ್ಟೇ. ಮರ ಯಾವತ್ತು ಆಕ್ಸಿಜನ್ ಬಿಡುತ್ತೆ, ಕಾರ್ಬನ್ ಡೈಆಕ್ಸೈಡ್ ತಗೊಳುತ್ತೆ. ಇದು ಅದೇ ರೀತಿ ಸೈನ್ಸ್ಗೂ ಕೂಡ ಮೇಲೆ, ಅದಕ್ಕೂ ಸ್ವಲ್ಪ ಮೇಲೆ ಹೋದ್ರೆ ಯಾವ್ದಾರು ಇದ್ರೆ ಅದು ಇದೆ, ಸಂಖ್ಯಾಶಾಸ್ತ್ರನೇ. ಆ ರೀತಿ ಅಕ್ಯುರಸಿ ಮೇಲೆ ಹೇಳ್ತಿರ್ತಕ್ಕಂಥದ್ರಿಂದ ಇವರು 8ನೇ ತಾರೀಕೆ ಸ್ಟಾರ್ಟ್ ಮಾಡಿದ್ದು. 8ನೇ ತಾರೀಕೆ ಫಸ್ಟ್ ಕಾಲ್ ನಾನು ಅಟೆಂಡ್ ಮಾಡೋದು 8ನೇ ಸಂಖ್ಯೆಯಲ್ಲಿ ಹುಟ್ಟರೋರೆ. ಬೇಕಾದ್ರೆ ಇವತ್ತು ಯೂಟ್ಯೂಬ್ ಅಲ್ಲಿ ಲೋಡ್ ಮಾಡಿರ್ತಾರೆ ಈ ಪ್ರೋಗ್ರಾಮ್ನ, ನೀವು ನೋಡಿ. 26ನೇ ತಾರೀಕು ಹುಟ್ಟರೋರಿಗೆ ಅಂತ ನಾನು ಹೇಳಿದೆ. ಫಸ್ಟ್ ಕಾಲ್ ಅಟೆಂಡ್ ಮಾಡೋದು 8ನೇ ತಾರೀಕೆ, ಲಾಸ್ಟ್ ಕಾಲು ಅಟೆಂಡ್ ಮಾಡಿ ಬಿಟ್ಟು ಹೋಗ್ತಿರೋದು ಕೂಡ 8ನೇ ತಾರೀಕೆ. ಆ ರೀತಿ. ಸೊ ಕಾಂಟ್ರಾಕ್ಟ್ ಕೆಲಸ ಮಾಡ್ತಿದ್ದೀರಾ ಅಂಬಾ ಪ್ರಸಾದ್? ಏನು ಅಕ್ಷರದಲ್ಲಿ ನೀವು ಹೆಸರಿಟ್ಕೊಂಡಿರೋದು, ದೇವಿ ಹೆಸರಿಟ್ಕೊಂಡಿರೋದು ಅಷ್ಟು ಸೂಟಬಲ್ ಅಲ್ಲ. ಹೆಸರು ಬದಲಾವಣೆ ಕಡೆಗೆ ಸ್ವಲ್ಪ ಗಮನ ಕೊಡಿ ಬೇಕು. ಅದ್ರ ಜೊತೆಗೆ ವ್ಯಾಪಾರ ಕಾಂಟ್ರಾಕ್ಟ್ ಹೇಳಿ ಮಾಡಿಸಿದ್ದು ಅದನ್ನ ಮಾಡ್ಕೊಂಡೋಗಿ. ಅದ್ರಲ್ಲಿ ನಿಮ್ಗೆ ಒಳ್ಳೇದಾಗಕ್ಕೆ ಮಹಾಲಕ್ಷ್ಮಿ ಯೋಗವನ್ನು ಕೊಡ್ತಕ್ಕಂಥ ಒಂದು ಉಂಗ್ರ ಬಲಗೈ ಮಧ್ಯದ ಬೆಳಗ್ಗೆ ಹಾಕೊಳ್ಳಿ. ಎಮಿತಿಡ್ ಸಿರ್ಕಾನ್. ಒಂದು ಟರ್ಕ್ವೈಸ್ ಬ್ಲೂ ಸಫರ್ ಪೆಂಡೆಂಟ್ನ ಕತ್ತಿಗೆ ಲಾಕೆಟಾಗಿ ಹಾಕೊಳ್ಳಿ. ಯಾವುದೇ ಟೆಂಡರು ಇದೆಲ್ಲ ತಗೊಳ್ತೀರಾ ಅಂದ್ರೆ 5 ಬರ್ತಕ್ಕಂಥ ಅಮೌಂಟೇ ಕೋಟ್ ಮಾಡಿ. ಎಕ್ಸಾಂಪಲ್ಗೆ 15 ಲಕ್ಷ. ಸೊ 14 ಲಕ್ಷದ 10,000 ಅಂದ್ರೆ 5 ಬರ್ತಕ್ಕಂಥ ಅಮೌಂಟ್ ಅಲ್ಲೇ ಟೆಂಡರ್ಸ್ನೆಲ್ಲ ಕೊಡೋದು, ಟೆಂಡರ್ಸ್ ತಗೊಳ್ಳೋದು. ಅದೇ ರೀತಿ ಮನೆಯಿಂದ ಈಚೆ ಹೊರಡುವಾಗ ಆಗ್ನೇಯಕ್ಕೆ ಉತ್ತರಕ್ಕೆ ಒಂದ್ ಹೆಜ್ಜೆ ನಡೆದು ಬಿಟ್ಟು ಮೊಬೈಲ್ ಹಿಂಗ ಆನ್ ಮಾಡಿ ನೋಡಿ. 5-6 ಬರ್ತಕ್ಕಂಥ ಸಮಯದಲ್ಲೇ ಮನೆಯಿಂದ ಈಚೆ ಹೊರಡಿ, ತುಂಬಾ ಒಳ್ಳೆ ಸಕ್ಸಸ್ ಸಿಗುತ್ತೆ. ಇದನ್ನ ಮಿಸ್ ಮಾಡದೆ ಮಾಡಿ. ಸೊ ಉತ್ತರ ಆಗ್ನೇಯ ತುಂಬಾ ಒಳ್ಳೆ ಡೈರೆಕ್ಷನ್. 5-6 ಲಕ್ಕಿ ನಂಬರ್. ಆ 5-6 ಬರೋ ಲಕ್ಕಿ ಟೈಮಲ್ಲಿ ಈಚೆ ಹೊರಡೋದು. 5-6 ಲಕ್ಕಿ ನಂಬರ್ ಬರ್ತಕ್ಕಂಥದ್ದೇ ಟೆಂಡರ್ಸ್ ಅಲ್ಲಿ ಕರೆಯೋದು. ಇದೆಲ್ಲ ಮಾಡ್ಕೊಳ್ಳಿ, ತುಂಬಾ ಒಳ್ಳೇದಾಗುತ್ತೆ, ಚೆನ್ನಾಗಿರ್ತೀರಾ. ಶರ್ಬೇಶ್ವರ್ ನಿಮ್ಗೆ ಒಳ್ಳೇದ್ ಮಾಡಲಿ. ಸೊ ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ಮಾತಾಡ್ತಾ 8ನೇ ಸಂಖ್ಯೆಯವರು ಫಸ್ಟ್ ಕಾಲರು, 8ನೇ ಸಂಖ್ಯೆಯವರೇ ಲಾಸ್ಟ್ ಕಾಲರು. ಇವತ್ತು ತಾರೀಕು ಕೂಡ 26. ಓಕೆನಾ? ಸೊ ಆ ತರ ಸಂಖ್ಯಾಶಾಸ್ತ್ರದಲ್ಲಿ ಈ ತರ ಶಕ್ತಿ ಇರತಕ್ಕಂಥ ಎಲ್ಲರೂ ತಿಳ್ಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸುವಂತ ಸಮಯ ಆಯ್ತು ವೀಕ್ಷಕರೇ. ಸೊ ಕಾರ್ಯಕ್ರಮ ಇವತ್ತಿಗೆ ಮುಕ್ತಾಯ ಮಾಡ್ತಿದ್ವಿ. ಮತ್ತೆ ನಾಳೆ ಬೆಳಗ್ಗೆ ಇದೇ ವೇಳೆಗೆ ತಮ್ಮೆಲ್ಲರನ್ನು ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಜನಶ್ರೀ ನ್ಯೂಸ್ ನಲ್ಲಿ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರುವುದು ತಮ್ಮೆಲ್ಲರ ಜಯ ಶ್ರೀನಿವಾಸನ್.